ನಮಸ್ತೆ. ತಂತು ಕಾದಂಬರಿಯ ಕಥಾವಾಚನ ಅಧ್ಯಾಯ 26. ಕಳೆದ ಬಾರಿ ನಾವು ಹೊನ್ನತಿಯ ಅನಾಥ ಅಂಗವಿಕಲರ ಇದು ಆಶ್ರಮ ಅದನ್ನು ನಡೆಸಿದ ರೀತಿ ಅಪ್ಪ ಅಮ್ಮನವರು ಬಂದಿದ್ದು, ಕೊನೆಗೆ ಸಿತಾರ್ ನುಡಿಸಿದ್ದು ಇದನ್ನೆಲ್ಲ ಕೇಳಿದ್ವಿ. ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ತಾನು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತ JP ಅವರು ಬರೆದ ಪತ್ರದ ಬಗ್ಗೆ ಕೂಡ ನೋಡಿದ್ವಿ. ಅಧ್ಯಾಯ 26. ಒಂದು ದಿನ ಶೀತಲ್ ತನ್ನ ಆಫೀಸ್ನಲ್ಲಿ ಕೂತು ಕೆಲಸ ಮಾಡುತ್ತಿದ್ದಾಗ ಪಕ್ಕದ ಕೋಣೆಯ ಇನ್ನೊಬ್ಬ ಅಧಿಕಾರಿ ಇಂಟರ್ಕಾಮ್ನಲ್ಲಿ ಅವಳನ್ನು ಕರೆದು, ಗೊತ್ತಾಯಿತೆ ಸುದ್ದಿ, PMನ ಲೋಕಸಭೆ ಸ್ಥಾನವನ್ನು ಕಿತ್ತು ಹಾಕಿದ್ದಾರೆ, ಅಲಹಾಬಾದ್ ಹೈಕೋರ್ಟ್ ತೀರ್ಪು ನೀಡಿದೆ ಎಂದ. ಹೌದಾ ಎನ್ನುವಾಗ ಇವಳಿಗೆ ಆಶ್ಚರ್ಯ ಮಾತ್ರವಲ್ಲ, ನಂಬಲು ಕಷ್ಟವಾಯಿತು. 5 ನಿಮಿಷಗಳಲ್ಲಿ ಇಡೀ ಸಚಿವಾಲಯಕ್ಕೆ ಸುದ್ದಿ ಗೊತ್ತಾಯಿತು. ಟೈಪಿಸ್ಟರಿಗೆ, ಚಪ್ರಾಸಿಗೆ, ಎಲ್ಲರಿಗೂ. ಅವರವರ ಅಂತಸ್ತಿನಲ್ಲಿ 4, 5, 8, 10 ಜನ ಗುಂಪು ಸೇರಿಕೊಂಡು ಇದರ ಪರಿಣಾಮವೇನಾದೀತು ಎಂದು ಚರ್ಚಿಸತೊಡಗಿದರು. ಎಲ್ಲ ಅವರವರ ಮನೆಗಳಿಗೆ, ಬಂಧು ಮಿತ್ರರಿಗೆ ಫೋನ್ ಮಾಡಿ ಸುದ್ದಿ ಹೇಳುವವರೇ. ಒಂದು ಫೋನು ಖಾಲಿ ಇಲ್ಲ. ತನ್ನದು ಖಾಲಿಯಾದ ತಕ್ಷಣ ಶೀತಲ್ ಕಾಂತಿಗೆ ಫೋನ್ ಮಾಡಿದಳು. ಹೌದಾ, ಹಾಗಾದರೆ ಸರ್ಕಾರದ ಗತಿ, ದೇಶದ ಗತಿ? ಕಾಂತಿಯ ಧ್ವನಿಯಲ್ಲಿ ಕಳವಳ ಕಂಡಿತು. ಅನಂತರ ಧ್ವನಿಯ ಕಸುವೆ ಅಡಗಿ ಕ್ಷೀಣವಾಯಿತು. ಸರ್ಕಾರಕ್ಕೆ ಏನಾಗುತ್ತೆ? ಇನ್ನೊಬ್ಬರನ್ನು ಆರಿಸಬೇಕು, ದೇಶಕ್ಕೇನು? ಅದು ಯಾವ ಒಬ್ಬ ವ್ಯಕ್ತಿಯನ್ನು ಅವಲಂಬಿಸುತ್ತೀಯೇ? ಇವಳು ಕೇಳಿದಳು. ಕಾಂತಿ ಉತ್ತರ ಹೇಳಲಿಲ್ಲ. ಅಷ್ಟರಲ್ಲಿ ಶೀತಲ್ ಕೋಣೆಗೆ ಇನ್ನಿಬ್ಬರು ಸಮಾನಾಧಿಕಾರಿಗಳು ನುಗ್ಗಿದರು. ಅವರೆದುರಿನಲ್ಲಿ ಏನು ಮಾತು ಎಂದು ಇವಳು ಸಂಭಾಷಣೆಯನ್ನು ಮುಗಿಸಿ ಹತ್ತ ತಿರುಗಿದರೆ, ಅವರು ಸುದ್ದಿ ಕೇಳಿದ್ರಾ ಎಂದರು ಉತ್ಸಾಹ ಉದ್ವಿಗ್ನತೆಗಳಿಂದ. ಸಂಜೆ ಶೀತಲ್ ತನ್ನ ಮನೆಗೆ ಹೋದರೆ ಧ್ಯಾನದ ತರಗತಿಗೆ 12 ಜನ ಮಾತ್ರ ಬಂದಿದ್ದಾರೆ. ಅವರಿಗೆ ಕೂಡ ಈ ದಿನ ಧ್ಯಾನದಲ್ಲಿ ತೊಡಗುವ ಮನಸ್ಸಿಲ್ಲ. ಎಲ್ಲರದು ಅದೇ ಮಾತು, ಇಂದಿರಾಜಿ ರಾಜೀನಾಮೆ ಕೊಟ್ಟರಂತೆ ಎಂಬ ಸುದ್ದಿ. ಬೇರೆಯವರಿಗಿಲ್ಲದ ಧನಬಲದಿಂದ ಚುನಾವಣೆ ಗೆಲ್ಲೋದು ಅಂದರೆ ಏನರ್ಥ ಎಂದು ಕೆಲವರು ಮಾತನಾಡಿಕೊಂಡರು. ಧ್ಯಾನಮಗ್ನರಾಗಿರಬೇಕಾದ ನಮಗೆ ಇವೆಲ್ಲ ಯಾಕೆ ಎಂದು ಇಬ್ಬರು ಉಪೇಕ್ಷೆಯ ಭಂಗಿಯನ್ನು ತಾಳಿದರು. ಉಳಿದವರಿಗೆ ಅದು ರುಚಿಸಲಿಲ್ಲ. ಚರ್ಚೆ ಮುಂದುವರಿತಲೇ ಇತ್ತು. ಆದರೆ 7 ಗಂಟೆ ಆದರೂ ಬ್ರಹ್ಮಚಾರಿ ಬರಲಿಲ್ಲ. ಯಾಕೆ ಹೀಗೆ ಮಾಡಿದರು? ಅವರು ಎಂದು ಯಾವ ರಾಜಕಾರ್ಯವನ್ನು ತಲೆಗೆ ಹಾಕಿಕೊಂಡವರಲ್ಲ. ಕೋರ್ಟಿನ ತೀರ್ಪಿನಿಂದ ಅವರ ಮನಸ್ಸನ್ನು ಕದಡಿರುವುದಿಲ್ಲ. ಶೀತಲ್ ಎಂದುಕೊಂಡಳಾದರೂ, ಮುಷ್ಕರ ಹೂಡಿ ಸಾರಿಗೆಯೇ ಕಷ್ಟವಾಗಿದೆಯೇ? ನಾನೇ ಹೋಗಿ ಕರೆತರುತ್ತೇನೆ ಎಂದು ಕರೆತರುವಂತೆ ಕಾಂತಿಗೆ ಹೇಳಿ ಎಂದು ಅವಳ ಮನೆಗೆ ಫೋನ್ ಮಾಡಿದರೆ ಯಾರೂ ಎತ್ತಿಕೊಳ್ಳಲಿಲ್ಲ. ಫ್ಯಾಕ್ಟ್ರಿಯಲ್ಲೂ ಯಾರೂ ಇಲ್ಲ. ಶೀತಳಿಗೆ ಆಶ್ಚರ್ಯ. ಕಿಟಕಿಯಿಂದ ನೋಡಿದರೆ ನಗರದ ಸಾರಿಗೆ ಬಸ್ಸು ರಿಕ್ಷೆಗಳು ಓಡಿಯಾಡುತ್ತವೆ. ಇವತ್ತು ಕ್ಲಾಸ್ ಇಲ್ಲ ಅಂತ ಕಾಣುತ್ತೆ, ನಾಳೆ ಸೇರೋಣ ಎಂದು ಅವರಿಗೆಲ್ಲ ಹೇಳಿ ಕಳಿಸಿ ಮನೆಗೆ ಬೀಗ ಹಾಕಿಕೊಂಡು ಕಾರು ಹತ್ತಿ ಕಾಂತಿಯ ಮನೆಗೆ ಹೋದರೆ ಬೀಗ ಹಾಕಿದೆ. ಫ್ಯಾಕ್ಟ್ರಿಯ ಬಾಗಿಲು ಮುಚ್ಚಿದೆ. ಮುಚ್ಚುವ ಮುನ್ನವೇ ಚೌಕಿದಾರ ಹೇಳಿದ, ಮೇಡಮ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ನರ್ಸಿಂಗ್ ಹೋಮ್ಗೆ ಸೇರಿಸಿದ್ದಾರೆ. ಯಾವ ನರ್ಸಿಂಗ್ ಹೋಮ್? ಕಳೆದ ಸಲ ಸೇರಿಸಿತ್ತಲ್ಲ ಅದೇ, ಹಿಂಭಾಗದ ರಸ್ತೆಯಲ್ಲಿ ಕೊನೆಯಲ್ಲಿ. 2ನೆಯ ಸಲ ಹೃದಯಾಘಾತವಾದರೆ ಕಷ್ಟ ಎಂಬ ಮಾತು ನೆನಪಿಗೆ ಬಂದು ಅವಳಿಗೆ ಕಳವಳವಾಯಿತು. ಕಾರನ್ನು ಅತ್ತ ತಿರುಗಿಸಿದಳು. 307ನೇ ನಂಬರಿನ ವಾರ್ಡು ಎಂದು ಸ್ವಾಗತಕಾರಿಣಿ ಹೇಳಿದಳು. ಲಿಫ್ಟ್ನಲ್ಲಿ ಹೋಗಿ ಅರ್ಧ ಮುಚ್ಚಿದ್ದ ಬಾಗಿಲಿನ ಮೂಲಕ ನಿಶಬ್ದವಾಗಿ ಒಳಗೆ ಹೆಜ್ಜೆ ಹಾಕಿ ನೋಡಿದರೆ ಮಂಚ ಖಾಲಿ ಇದೆ. ಕಿಟಕಿಯ ಹತ್ತಿರದ ಕುರ್ಚಿಯ ಮೇಲೆ ಬ್ರಹ್ಮಚಾರಿಗಳು ಧ್ಯಾನಾವಸ್ಥೆಯಲ್ಲಿದ್ದಂತೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಇವಳ ಒಳಗೆ ಬಂದದ್ದು ಅವರ ಅರಿವನ್ನು ಪ್ರವೇಶಿಸಲಿಲ್ಲ. ಅವರನ್ನು ವಿಮಗ್ನಗೊಳಿಸಬಹುದೋ ಬಾರದೋ ಎಂದು ನಿಶ್ಚಯಿಸಲಾರದೆ ಅವಳು ಹಾಗೆಯೇ ನಿಂತಳು. 5 ನಿಮಿಷ ಕಾದಳು, ಮತ್ತೆ 5 ನಿಮಿಷ ಕಾದಳು. ಅವರ ಗಮನ ಹೊರಬರುವ ಸೂಚನೆ ಕಾಣಲಿಲ್ಲ. ಅವರು ಯಾವತ್ತೂ ಹಾಗೆಯೇ, ಲೌಕಿಕ ಅಗತ್ಯವಿದ್ದಾಗ ಹೊರಬರುತ್ತಾರೆ, ಇಲ್ಲದಿದ್ದರೆ ಒಳಗೆ ಹೋಗಿ ಬಿಡುತ್ತಾರೆ. ಕೂಗಿದರೆ ಬರುತ್ತಾರೆ, ಆದರೆ ಅವರನ್ನು ಸುಮ್ಮನೆ ವಿಮಗ್ನಗೊಳಿಸುವುದು ತನಗೂ ಮನಸ್ಸಿಗೆ ಬರುವುದಿಲ್ಲ. ಆದರೆ ಈಗ ಕಾಂತಿಯಲ್ಲಿ ಎಂದು ಕೇಳಲೇಬೇಕಾಗಿದೆ ಎಂದು ನಿರ್ಧರಿಸಿ ಮಹಾರಾಜ್ ಎಂದು ಕೂಗಿದಳು. ಅದು ಅವರ ಒಳಸ್ಥಿತಿಯನ್ನು ಮುಟ್ಟಿತೋ ಇಲ್ಲವೋ ತಿಳಿಯಲಿಲ್ಲ. 3 ನಿಮಿಷದ ನಂತರ ಮತ್ತೆ ಮಹಾರಾಜ್ ಎಂದು ತುಸು ಗಟ್ಟಿಯಾಗಿ ಕೂಗಿದಾಗ ಅವರ ಮುಖದಲ್ಲಿ ಬಾಹ್ಯ ಚಲನೆಯ ಗುರುತುಗಳು ಗೋಚರಿಸಿತು. ಅರ್ಧ ನಿಮಿಷದಲ್ಲಿ ತಾವೇ ಸಂಪೂರ್ಣ ಹೊರಗೆ ಬಂದು ಕಣ್ಣು ಬಿಟ್ಟು ತಿರುಗಿ ನೋಡಿದರು. ಅನಂತರ ತಾವೇ ಅರ್ಥ ಮಾಡಿಕೊಂಡರು. ಮಾತಾಜಿಗೆ ಹೃದಯಾಘಾತವಾಗಿದೆ, ಅತಿ ಎಚ್ಚರದ ಶುಶ್ರೂಷಾ ಕೋಣೆಗೆ ಕರೆದೊಯ್ದಿದ್ದಾರೆ, ಯಾರನ್ನೂ ಬಿಡುವುದಿಲ್ಲ ಎಂದು ಅವರ ಮುಖದಲ್ಲೂ ವ್ಯಸನ ಅನಿಶ್ಚಿತತೆಗಳು ಕಾಣಿಸುತ್ತಿದ್ದವು. ಅವಳು ಒಳಗೆ ಹೋಗಿ ಇನ್ನೊಂದು ಕುರ್ಚಿಯ ಮೇಲೆ ಕುಳಿತಳು. ನೇರವಾಗಿ ಹೋಗಿ ಡಾಕ್ಟರನ್ನು ನರ್ಸನ್ನು ಕೇಳಬೇಕೆನಿಸಿತು. ಎದ್ದು ಹೊರಗೆ ನಡೆಯುವಾಗ ಫ್ಯಾಕ್ಟರಿಯ ಮ್ಯಾನೇಜರ್ ಎದುರಿಗೆ ಸಿಕ್ಕಿದರು. ಅವರ ಮುಖದಲ್ಲಿ ಚಿಂತೆ, ಕಳವಳ ಕಾಣಿಸುತ್ತಿತ್ತು. ಇವಳನ್ನು ನೋಡಿ ತುಸು ಆಸರಿ ಸಿಕ್ಕಿದಂತಾಯಿತು. ಅವರೇ ಅಂದರು, ಆಕ್ಸಿಜನ್ ಟೆಂಟಿನಲ್ಲಿ ಇಟ್ಟಿದ್ದಾರೆ, 24 ಗಂಟೆ ಏನೂ ಹೇಳಲು ಸಾಧ್ಯವಿಲ್ಲ ಅಂದರು. ಇದು ತುಂಬ ಒಳ್ಳೆಯ ನರ್ಸಿಂಗ್ ಹೋಮ್, ತಜ್ಞ ಡಾಕ್ಟರ್ ಇದ್ದಾರೆ, ಒಂದೇ ಸಮ ನಿಗಾ ವಹಿಸುತ್ತಾರೆ, ವಿದೇಶದಿಂದ ತರಿಸಿದ ಎಲ್ಲ ಉಪಕರಣಗಳು ಇವೆ. ಆ ರಾತ್ರಿ ಶೀತಲ್ 307ನೇ ವಾರ್ಡಿನಲ್ಲೇ ಉಳಿದಳು. ಬ್ರಹ್ಮಚಾರಿಗಳನ್ನು ಕಾಂತಿಯ ಮನೆಗೆ ಕಳಿಸಿದಳು. ಅಲ್ಲದೆ ಕಾಂತಿಯ ತಮ್ಮ ನಿರಂಜನಿಗೆ ಫೋನ್ ಮಾಡಿ ಡೆಹ್ರಾಡೂನಿಗೂ ತಿಳಿಸುವಂತೆ ಹೇಳಿದಳು. ಮ್ಯಾನೇಜರಿಗೆ ನೀವು ಮನೆಗೆ ಹೋಗಿ, ನಾನು ಇರ್ತೀನಿ ಎಂದು ಅವಳೇ ಹೇಳಿದಳು. ಆತ ಹೋಗ್ತೀನಿ ಅಂದರೆ ಹೊರತು ಹೋಗಲಿಲ್ಲ. ಆತನ ಮುಖದಲ್ಲಿ ಒಡೆದು ಜಿನುಗುತ್ತಿದ್ದ ಚಿಂತೆ ಕಮ್ಮಿ ಆಗಲಿಲ್ಲ. ಅವಳು ಸಮಾಧಾನ ಮಾಡಲು ಪ್ರಯತ್ನಿಸಿದಾಗ ಎಂದರು, ನಮ್ಮ ಕಂಪನಿ ಸ್ಥಿತಿ ನಿಮಗೆ ಗೊತ್ತಲ್ಲ ಮೇಡಮ್, ಅವರ ಮಗ ಅಮೆರಿಕದಲ್ಲಿದ್ದಾರೆ, ಅವರೇನು ಬರುವ ಸೂಚನೆ ಇಲ್ಲ. ಇವರಿಗೆ ಆಗಿರುವ ಸ್ಥಿತಿಯನ್ನು ನೋಡಿದರೆ ಹುಷಾರಾಗಿ ಮನೆಗೆ ಬಂದರೂ ಕಂಪನಿಯನ್ನು ನಡೆಸುವಷ್ಟು, ವ್ಯವಹಾರ ವಿಸ್ತರಿಸುವಷ್ಟು ದಾರ್ಢ್ಯ ಇರುತ್ತದೆಯೇ ಎನ್ನುವ ಅನುಮಾನ ಸಹಜವಲ್ಲವೇ? 150 ಜನರ ರೋಟಿಯ ಪ್ರಶ್ನೆ. ನನಗೆ ಕೂಡ ಇನ್ನೊಂದು ಕಡೆ ನೌಕರಿ ಹುಡುಕಿಕೊಂಡು ಅಲೆಯುವ ಪ್ರಶ್ನೆ.
ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದ ಮೇಲೆ ಅದಕ್ಕೆ ಮನಸ್ಸು ಹೊಂದಿಕೊಂಡು ಬಿಡುತ್ತೆ ನೋಡಿ. ಶೀತಲಳ ಬುದ್ಧಿ ವ್ಯಾಯಾಮವನ್ನು ಯೋಚಿಸೇ ಇರಲಿಲ್ಲ. ಮ್ಯಾನೇಜರ್ ಮನೆಗೆ ಹೋದ. ಅವಳ ಮನಸ್ಸು ಇದನ್ನು ಕುರಿತು ಯೋಚಿಸತೊಡಗಿದಾಗ ಅವಳಿಗೆ ತನಗೆ ತಿಳಿದಂಥ ಅಸಹ್ಯ ಹುಟ್ಟಿತು. ತನಗೆ ಕಲ್ಪನೆ ಕೊಟ್ಟ, ಮಾರ್ಗ ತೋರಿಸಿದ, ಸಿದ್ಧ ಮಾರ್ಕೆಟ್ ಬಂಡವಾಳಗಳನ್ನು ಕೊಟ್ಟು ತಯಾರಿಸುವುದೆಲ್ಲ ತರಿಸಿಕೊಳ್ಳುವ ಕಂಪನಿಯ ಕೈ ಹಿಡಿಸಿದ ಕಂಪನಿ ಇದು. ಜೊತೆಯಲ್ಲಿ ಬೆಳೆಸಿದ್ದು. ಒಂದು ಸ್ಥಿತಿಗೆ ಬಂದ ನಂತರ ಘಾತಕತನ ಮಾಡಿ ಚಿಕ್ಕ ವಯಸ್ಸಿನ ಸ್ನೇಹವನ್ನೂ ಮರೆತು ತಾನೇ ಸರ್ವಸ್ವಾಮ್ಯವನ್ನು ಕಬಳಿಸಿಬಿಟ್ಟಳು ಎಂಬುದೆಲ್ಲ ನೆನಪಿಗೆ ಬಂತು. ಹೀಗೆ ಒಂದು ದಿನ ಸಾವು ಬರುತ್ತದೆ ಎಂಬ ಜ್ಞಾನ ಆಗ ಇರುವುದಿಲ್ಲವೇ ಎಂಬ ಕೋಪ ಬಂತು. ಇವಳು ಸತ್ತ 1 ವಾರದಲ್ಲಿ ಕಂಪನಿ ಕುಸಿಯೋಕ್ಕೆ ಶುರುವಾಗುತ್ತೆ, 2 ವಾರದಲ್ಲಿ ಕೆಲಸ ನಿಂತು ಹೋಗುತ್ತೆ ಎನ್ನಿಸಿ ಒಂದು ವಿಧವಾದ ವಿಚಿತ್ರ ಸಮಾಧಾನ ಹುಟ್ಟಿತು. ತನಗೇ ತಿಳಿಯದ ಸಂತೋಷ ಕೂಡ. 2 ಗಂಟೆಯ ಬಳಿಕ ಛೆ ಧ್ಯಾನ ಮಾಡ್ತಿದ್ದೀನಿ, ರಾಗದ್ವೇಷಗಳಿಗೆ ಆಸ್ಪದ ಕೊಡಬಾರದು ಎಂಬ ವಿವೇಕ ನೆನಪಿಗೆ ಬಂದರೂ ಮನಸ್ಸಿನಲ್ಲಿ ಉಕ್ಕಲು ಶುರುವಾದ ಭಾವನೆಗಳನ್ನು ಹತ್ತಿಕ್ಕಿಕೊಳ್ಳುವುದು ಸಾಧ್ಯವಾಗಲಿಲ್ಲ, ಬತ್ತಿಸಿಕೊಳ್ಳುವುದು ಸಾಧ್ಯವಾಗಲಿಲ್ಲ. ಬೆಳಗಿನ ಜಾವದ ತನಕ ನಿದ್ರೆ ಹತ್ತಲಿಲ್ಲ. ಬೆಳಿಗ್ಗೆ ಎಚ್ಚರವಾದ ಮೇಲೆ ಕಾಂತಿಯ ಸ್ಥಿತಿ ಹೇಗಿದೆ ಎಂದು ವಿಚಾರಿಸಿದಳು. ಸ್ಥಿರವಾಗಿದೆ, ಸುಧಾರಣೆಯೂ ಇಲ್ಲ, ಬಿಗಡಾಯಿಸಿಯೂ ಇಲ್ಲ ಎಂಬ ಉತ್ತರ ಬಂತು. ತನ್ನ ಮನೆಗೆ ಹೋಗಿ ಸ್ನಾನ ಮಾಡಿ ರಜೆ ಬೇಕೆಂದು ಆಫೀಸ್ಗೆ ಫೋನ್ ಮಾಡಿ ಹಿಂದಿರುಗಬೇಕೆಂದುಕೊಂಡು ಅಷ್ಟರಲ್ಲಿ ಬ್ರಹ್ಮಚಾರಿಗಳು ಬಂದರು. ಇವತ್ತಿನ ಕ್ಲಾಸುಗಳು ಆದವೇ ಅವರನ್ನು ಕೇಳಿದರು. ಈಗ ತಾನೇ ಮುಗಿಸಿ ಬಂದೆ ಅವರೆಂದರು. ಶಾಂತವಾಗಿರಲು ಪ್ರಯತ್ನಿಸುತ್ತಿದ್ದರೂ ಅವರ ಮುಖದಲ್ಲಿ ಸೂಕ್ಷ್ಮವಾಗಿ ಕಾತರ ಕಾಣಿಸುತ್ತಿತ್ತು. ಮನೆಗೆ ಹೋಗಿ ಧ್ಯಾನ ಮುಗಿಸಿ ನಾಷ್ಟ ಮಾಡುವಾಗ ಒಂದು ವಿಷಯ ಮನಸ್ಸಿಗೆ ಬಂತು. ಮಗನ ಮೇಲೆ ತನಗೆ ವ್ಯಾಮೋಹವೂ ಇಲ್ಲ. ತನ್ನ ಮನೆಯನ್ನು ಧ್ಯಾನ ಕೇಂದ್ರವಾಗಿ ಪರಿವರ್ತಿಸಿ ಅದಕ್ಕೆ ಬ್ರಹ್ಮಚಾರಿಗಳನ್ನು ಏಕೈಕ ಟ್ರಸ್ಟಿಯಾಗಿ ಮಾಡಿ 10 ಲಕ್ಷ ಮೊತ್ತದ ಬ್ಯಾಂಕಿನಲ್ಲಿ ಇಟ್ಟು ಅದರ ಬಡ್ಡಿಯಲ್ಲಿ ಟ್ರಸ್ಟಿನ ಖರ್ಚು ನಡೆಯುವಂತೆ ವಿಲ್ ಬರೆಯುತ್ತೇನಂತ ಕಾಂತಿ ತನ್ನ ಸಂಗಡ ಹಲವು ಬಾರಿ ಹೇಳಿದ ನೆನಪಿಗೆ ಬಂತು. ವಿಲ್ ಬರೆದಿದ್ದಾಳೋ ಇಲ್ಲವೋ ತಿಳಿಯಲಿಲ್ಲ. ಬ್ರಹ್ಮಚಾರಿಗಳ ಮುಖದಲ್ಲಿ ಕಾಣುವ ಕಾತರಕ್ಕಿದೇ ಕಾರಣವಿರಬಹುದು. ಪಾಪ, ಅವರು ಇನ್ನೆಲ್ಲಿಗೆ ಹೋಗುತ್ತಾರೆ? ಈಗಿರುವ ಎಚ್ಚರದ ಚಿಕಿತ್ಸಾ ಕೋಣೆಯಿಂದ ವಾರ್ಡಿಗೆ ಕಳಿಸಿ ಅವಳು ಮಾತನಾಡುವ ಸ್ಥಿತಿಗೆ ಬಂದ ಮೇಲೆ ಮತ್ತೊಮ್ಮೆ ಜ್ಞಾಪಿಸ್ತೀನಿ, ಇದು ನಾನು ಮಾತನಾಡಲೇಬೇಕಾದದ್ದು, ಅವಳ ಕಂಪನಿಯ ವಿಷಯ ಮಾತ್ರ ಎತ್ತುವುದಿಲ್ಲ ಎಂದು ನಿರ್ಧರಿಸಿಕೊಂಡಳು. ಇವಳು ಫೋನ್ ಮಾಡಿದ 1/4 ಗಂಟೆಯಲ್ಲಿ ನಿರಂಜನ, ರಜನಿ ಬಂದರು. ರೋಗಿ ಅತಿ ಎಚ್ಚರದ ಚಿಕಿತ್ಸಾ ಕೋಣೆಯಲ್ಲಿದ್ದುದರಿಂದ ಅವರು ಏನು ಮಾಡುವಂತಿರಲಿಲ್ಲ. ಡಾಕ್ಟರ್ ಕೈಯಲ್ಲಿ ಮಾತಾಡಿ 1 ಗಂಟೆ ವಾರ್ಡ್ನಲ್ಲಿ ಕೂತಿದ್ದು ಮನೆಗಿಂದಿರುಗಿದರು. ನಿರಂಜನ ಡ್ಯಾರೋಡಿನಿಗೆ ಫೋನ್ನಲ್ಲಿ ಹೇಳಿದ, ತಾಯಿ ರಾತ್ರಿ ರೈಲಿನಲ್ಲಿ ನಾಳೆ ಬೆಳಿಗ್ಗೆ ತಲುಪುವುದಾಗಿ ಹೇಳಿದ್ದಾರೆ. 5 ದಿನದ ನಂತರ ಅತಿ ಎಚ್ಚರದ ಚಿಕಿತ್ಸಾ ಕೋಣೆಯಿಂದ ರೂಮಿಗೆ ಬಂದು ಮಲಗಿಸಿದರು. ಶೀತಲ್ ಡಾಕ್ಟರ್ನ ಕೇಳಿದಾಗ, 1 ತಿಂಗಳಾದರೂ ಇಲ್ಲಿರಬೇಕು. ನಿಮ್ಮಂಥ ತೀರಾ ಆತ್ಮೀಯರು ಒಬ್ಬರನ್ನು ಬಿಟ್ಟರು ಹೆಚ್ಚು ಜನಗಳನ್ನು ಸೇರಿಸಬೇಡಿ. ಸಂಪೂರ್ಣ ವಿಶ್ರಾಂತಿ ಅಗತ್ಯ. ಅತಿ ಕಳವಳದ ಸ್ಥಿತಿ ಕಳೆದಿದೆ ನಿಜ, ಆದರೆ ಅವರಿಗೆ ಆಗಿದ್ದುದು ಭಾರಿ ಆಘಾತ 2ನೇ ಸಲ. ಶೀತಲ್ ರಾತ್ರಿ ಇಲ್ಲೇ ಮಲಗುತ್ತಿದ್ದಳು. ಬೆಳಗ್ಗೆ ತನ್ನ ಮನೆಗೆ ಹೋಗಿ ಅಲ್ಲಿಂದ ಆಫೀಸಿಗೆ ಹೋಗಿ ಸಂಜೆ ಬಂದು ಇಲ್ಲಿರುತ್ತಿದ್ದಳು. ಅವಳು ಇಲ್ಲವಾದಾಗ ಬ್ರಹ್ಮಚಾರಿ ಇರುತ್ತಿದ್ದರು. ಕಾಂತಿಯ ತಾಯಿ ಬಂದಿದ್ದರಾದರೂ ಅವರಿಗೆ ರಕ್ತದೊತ್ತಡ, ತಮ್ಮ ಆರೋಗ್ಯವೇ ತೀರ ಕೆಟ್ಟುದರಿಂದ ತಂದೆಗೆ ಬರಲಾಗಲಿಲ್ಲ. ಶೀತಳೇ ಬಲವಂತ ಮಾಡಿ ತಾಯಿಯನ್ನು ರಾತ್ರಿ ಮಗನ ಮನೆಗೆ ಕಳಿಸುತ್ತಿದ್ದಳು. ರೋಗಿ ಹೆಚ್ಚು ಮಾತನಾಡುವಂತಿರಲಿಲ್ಲ, ಇವಳು ಆಡಿಸುತ್ತಿರಲಿಲ್ಲ. ಮಲಗಿದಲ್ಲಿಯೇ ಧ್ಯಾನ ಮಾಡುತ್ತಿರುವಂತೆ ಕಾಣುತ್ತಿತ್ತು. ತನಗಿದ್ದ ರಜೆ ಹಾಕಿ 15 ದಿನ ಹಗಲು ರಾತ್ರಿ ಇಲ್ಲೇ ಇದ್ದು ಬಿಡೋಣವೇ ಎಂಬ ವಿಚಾರ ಶೀತಳ ಮನಸ್ಸಿಗೆ ಬಂತು. ಆದರೆ ಸರ್ಕಾರ ತುರ್ತು ಪರಿಸ್ಥಿತಿ ಘೋಷಿಸಿತ್ತು. ಅಲಹಾಬಾದಿನ ಹೈಕೋರ್ಟ್ನಲ್ಲಿ ಭ್ರಷ್ಟ ವಿಧಾನ ಅನುಸರಿಸಿದ್ದರಿಂದ ಚುನಾವಣಾ ಅನರ್ಹತೆಗೊಳಗಾದ ತೀರ್ಪು ಹೊರಬಿದ್ದ ನಂತರ ಪ್ರಧಾನಮಂತ್ರಿ ಸುಪ್ರೀಂ ಕೋರ್ಟಿಗೆ ಹೋಗಿ ಕೆಳಗಿನ ಕೋರ್ಟಿನ ತೀರ್ಪಿಗೆ ತಡೆಯಾಜ್ಞೆ ಪಡೆದು ಇಡೀ ದೇಶವು ಅಪಾಯದ ಅನಾಯಕತ್ವದ ಅರಾಜಕತೆಯ ಗೆರೆಯಂಚಿನಲ್ಲಿರುವುದರಿಂದ ದೇಶದ ಸಂರಕ್ಷಣಾರ್ಥ ಆಪತ್ಕಾಲೀನ ಪರಿಸ್ಥಿತಿಯನ್ನು ಘೋಷಿಸಿದ್ದೇನೆ ಎಂದು ಹೇಳಿಕೆಯೊಡನೆ ನಿರಂಕುಶಾಧಿಕಾರ ಸ್ಥಾಪಿಸಿದ್ದಳು. ವೃತ್ತಪತ್ರಿಕೆಗಳೆಲ್ಲ ಪೊಲೀಸರ ಪೂರ್ಣಾನುಮತಿಗೆ ಒಳಗಾದವು. ದೇಶದಾದ್ಯಂತ ಲಕ್ಷ ಜನರನ್ನು ಹಿಡಿದು ಜೈಲಿಗೆ ತುಂಬಿಬಿಟ್ಟಳು. ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುತ್ತಿದ್ದವರನ್ನೆಲ್ಲ, ಬರೆಯುತ್ತಿದ್ದವರನ್ನೆಲ್ಲ, ಪ್ರಕಟಿಸುತ್ತಿದ್ದವರನ್ನೆಲ್ಲ ಜೈಲಿಗೆ ಎಳೆದೊಯ್ದು ತುಂಬಿಬಿಟ್ಟಳು. ನಿರಂಕುಶಾಡಳಿತ ಸಮರ್ಥನೆಯಾಗಿ ಆಡಳಿತವನ್ನು ಚುರುಕಿಗೊಳಿಸುವ, ಜನಸೇವೆಗೆ ಅನುವುಗೊಳಿಸುವ ಘೋಷಣೆಯೊಡನೆ ಎಲ್ಲ ಕಚೇರಿಗಳಲ್ಲೂ ನೌಕರರು 1 ನಿಮಿಷವೂ ತಡವಾಗಿ ಬರಕೂಡದು, ತಮ್ಮ ಕುರ್ಚಿಗಳಲ್ಲೇ ಕುಳಿತಿರಬೇಕು, ಅತ್ಯುನ್ನತ ಅಧಿಕಾರಿ ಸಮ್ಮತಿ ಇಲ್ಲದೆ ಯಾರಿಗೂ ರಜೆ ಮಂಜೂರು ಮಾಡಕೂಡದು ಎಂಬ ಹುಕುಮ್ಮನ್ನು ಹೊರಡಿಸಿದಳು. ಈ ಸನ್ನಿವೇಶದಲ್ಲಿ ಶೀತಳಳು ಹೃದಯಾಘಾತಕ್ಕೊಳಗಾಗಿ ಚಿಕಿತ್ಸಾಲಯ ಸೇರಿರುವ ಗೆಳತಿಯೊಡನಿರುವ ಕಾರಣ ಹೇಳಿ ತಾನು ಗಳಿಸಿಟ್ಟ ರಜೆಯನ್ನು ಬೇಡುವುದು ಅಸಾಧ್ಯವಾಯಿತು. ಯಾರು ಆ ಗೆಳತಿ? ರಜಾ ಹಾಕಿ ಜೊತೆಗಿರುವಂಥ ಸಂಬಂಧವೇನು ನಿಮಗಿಬ್ಬರಿಗೂ ಎಂದು ಮುಂತಾಗಿ ಪೊಲೀಸರಿಂದ ತನಿಖೆ ಮಾಡಿಸುವಂಥ ಅಧಿಕಾರವು ಪ್ರತಿ ಕಚೇರಿಯ ಮೇಲಾಧಿಕಾರಿಗೆ ಕೊಡಲ್ಪಟ್ಟಿರುತ್ತದೆ. ಹೀಗೆ ಹೊರಟ ತನಿಖೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತದೋ ಯಾರು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಎಲ್ಲರ ಮನಸ್ಸಿನಲ್ಲೂ ಭೀತಿ, ಕಣ್ಣು ತೆರೆದರೂ ಮುಚ್ಚಿದರೂ ಬಂದು ಅಗಿತುಕೊಳ್ಳುವ ಕಾಳಕಪ್ಪು ನೆರಳು. ಎಲ್ಲಿ ಹೋದರೂ ಎಲ್ಲಿದ್ದರೂ ಭಯ. ಪೊಲೀಸರು ಹಿಂಬಾಲಿಸುತ್ತಿದ್ದಾರೆಂಬ, ಕಳ್ಳವೇಷಧಾರಿಗಳಾಗಿ ಅಕ್ಕಪಕ್ಕದಲ್ಲೇ ಬೇವು ಮಾಡುತ್ತಿದ್ದಾರೆಂಬ ಅಂಜಿಕೆ. ಇಡೀ ಆಫೀಸ್ಗಳು ಹೆದರಿ ನಡುಗಿ ಹೋಗಿದ್ದವು. ಆದರೆ 2 ವಾರದಲ್ಲಿ ಕ್ರಮೇಣ ಆತ್ಮವಿಶ್ವಾಸಗಳು ತಾಳತೊಡಗಿದವು. ಯಾವ ಪತ್ರಿಕಾ ಟೀಕೆಯೂ ಇಲ್ಲ, ವಿರೋಧ ಪಕ್ಷದ ರಾಜಕಾರಣಿಗಳೂ ಇಲ್ಲ. ಎಲ್ಲ ಜೈಲಿಗೆ ಹೋಗಿದ್ದಾರೆ, ತಾವಿನ್ಯಾರಿಗಂಜಬೇಕು ಎಂಬ ಸುಮ್ಮಾನ. ಆದರೆ ತಮ್ಮ ಮೇಲಾಧಿಕಾರಿಗೆ ತಗ್ಗಿ ನಡೆಯುತ್ತಾ ಡೊಗ್ಗು ಸಲಾಮ್ ಹಾಕುತ್ತಾ ಇದ್ದರೆ ಸಾಕು, ತಮಗೆ ಯಾವುದರಿಂದಲೂ ಭಯವಿಲ್ಲ ಎಂಬ ಅಭಯ ಭಾವನೆ ನೌಕರಶಾಹಿಯಲ್ಲಿ ಬೇಗ ಬೆಳೆಯಿತು.
ಕಾಂತಿಯ ವಿಲ್ ವಿಷಯ ಮಾತನಾಡಲು ಶೀತಲ್ ಸಮಯ ಕಾಯುತ್ತಿದ್ದಳು. ತುಸು ಆರೋಗ್ಯ ಸುಧಾರಿಸಿತ್ತು. 307ನೇ ಕೋಣೆಯಲ್ಲೇ ನರ್ಸು ಕೈ ಹಿಡಿದು 4 ಸುತ್ತು ನಡೆಸುತ್ತಿದ್ದಳು. ಬೆಳಗ್ಗೆ 2 ಗಂಟೆ, ಸಂಜೆ 2 ಗಂಟೆ ಆರಾಮ ಕುರ್ಚಿಯಲ್ಲಿ ಕೂರಿಸುತ್ತಿದ್ದಳು. ನರ್ಸಿಂಗ್ ಹೋಮಿನಿಂದ ಬಿಡುಗಡೆಯಾದ ಮೇಲೆ ವಿಶ್ರಾಂತಿಗೆ ಡೆಹ್ರಾಡೂನಿಗೆ ಹೋಗುವುದಾಗಿ ಅವಳೇ ನಿಶ್ಚಯಿಸಿದ್ದಳು. ದಿನದ ವೃತ್ತಪತ್ರಿಕೆಯನ್ನು ಓದಲು ಡಾಕ್ಟರ್ ಅನುಮತಿ ಕೊಟ್ಟಿದ್ದರು. ಒಂದು ದಿನ ಕಾಂತಿ ಶೀತಲನ್ನು ಕೇಳಿದಳು, ಇದೇನು ಪತ್ರಿಕೆಯಲ್ಲಿ ಆಪತ್ಕಾಲ ಅಂತ ಬರೆದಿದ್ದಾರೆ? ಚೀನಿಯರು ಪಾಕಿಸ್ತಾನಿಯರು ಒಟ್ಟು ಸೇರಿ ದಂಡೆತ್ತಿ ಬಂದಿದ್ದಾರೆ. ಹಾಗಲ್ಲ, ಶೀತಲ್ ತಾನು ಅರ್ಥ ಮಾಡಿಕೊಂಡಿದ್ದಂತೆ ವಿವರಿಸಿದಳು. ಕಾಂತಿ ಯಾವ ಮಾತನ್ನೂ ಆಡಲಿಲ್ಲ. ತುಸು ಹೊತ್ತಾದ ಮೇಲೆ ಅಂದಳು, ನೋಡು, ನಿನಗೆ ಅಸಂಗತ ಅನ್ನಿಸಬಹುದು. ಅನೂಪನ ತಂದೆ ಈ ಊರಿನಲ್ಲೇ ಇದ್ದಾನಲ್ಲ, ಒಂದ್ಸಲ ನೋಡಬೇಕು ಅನ್ಸುತ್ತೆ. ಕರೆಸೋಕೆ ಸಾಧ್ಯವಾ? ಹೇಳಿ ಕಳಿಸಿದ್ರೆ ಆತ ಬಂದಾನೆಯೇ? ನಿಮ್ಮಿಬ್ಬರಲ್ಲೂ ಸಮರಸ ಏರ್ಪಟ್ಟರೆ ಒಳ್ಳೆಯದು. ಎಷ್ಟಾದರೂ ಕೈ ಹಿಡಿದ ಗಂಡ ನಿನ್ನ ಮಗನ ತಂದೆ. ಛೇ, ಕಲ್ಪನೆಯನ್ನು ಅತಿಯಾಗಿ ವಿಸ್ತರಿಸಬೇಡ. ಸುಮ್ಮನೆ ಒಂದು ಸಲ ನೋಡುವ ಮನಸ್ಸು ಆಗಾಗ ಬರ್ತಿತ್ತು. ಸುಮ್ಮನೆ ಅಲುಗಾಡದ ನಿಶ್ಶಬ್ದವಾಗಿ ಮಲಗಿಸಿದ್ರಲ್ಲ. ಏನೇನೋ ಯೋಚನೆ, ಏನೇನೋ ನೆನಪುಗಳಲ್ಲಿ ಇದು ಒಂದು. ಹೇಳಿ ಕಳಿಸ್ತೀನಿ ಎಂದ ಶೀತಲ್ 1 ನಿಮಿಷದ ನಂತರ ಇಂದಿರಾಳ ನಡವಳಿಕೆಗಳನ್ನು ಕಟುವಾಗಿ ಟೀಕಿಸಲೆಂದ ನಡೆಸುತ್ತಿದ್ದ ಪತ್ರಿಕೆ. ಆದ್ದರಿಂದ ಮೊದಲ ದಿನವೇ ಅವರನ್ನು ಹಿಡಿದು ಜೈಲಿನಲ್ಲಿ ಕೂಡಿ ಹಾಕಿರಬಹುದು. ಈಗ ಆ ಪತ್ರಿಕೆ ಅಂತೂ ಬರುತ್ತಿಲ್ಲ. ವಿಚಾರಿಸ್ತೀನಿ ತಾಳು. ಮುಕ್ತವಾಗಿ ವಿಚಾರಿಸೋದು ಅಪಾಯವೇ ಎಂದ ನಂತರ, ನೋಡು, ದೇವರ ದಯದಿಂದ ನೀನು ಗುಣಮುಖಳಾಗುತ್ತಿದ್ದೀಯೇ. ಆದರೂ 2ನೇ ಸಲ ಆಗಿರುವ ಆಘಾತ. ಮನೆಯನ್ನು ಕಾಯಮಾಗಿ ಧ್ಯಾನ ಕೇಂದ್ರ ಮಾಡಿ 10 ಲಕ್ಷದ ಒಂದು ನಿಧಿ ಮಾಡಿ ವಿಲ್ ಬರೀತೀನಿ. ಬ್ರಹ್ಮಚಾರಿಗಳು ಇಲ್ಲೇ ಇದ್ದು ಧ್ಯಾನ ಪ್ರಚಾರ ಮಾಡಲಿ ಅಂತ ಹೇಳಿದೆಯಲ್ಲ, ವಿಲ್ ಮಾಡಿದ್ಯಾ? ಅದು ಎಲ್ಲಿದೆ? ಅವರಿಗೆ ಹೇಳಿದೆಯಾ? ಕಾಂತಿ ಉತ್ತರ ಹೇಳಲಿಲ್ಲ. ಮಾಡದಿದ್ದರೆ ಈಗಲೂ ತಡವಾಗಿಲ್ಲ. ಭಾರದ್ವಾಜ್ ಆ್ಯಂಡ್ ಕೋದವರೇ ಅಲ್ವೇ ನಿನ್ನ ಲಾಯರ್? ಸೀನಿಯರ್ SB ಭಾರದ್ವಾಜರೇ ಸ್ವತಃ ನೋಡುತ್ತಿದ್ರಲ್ಲ ಕಂಪನಿ ವ್ಯವಹಾರವನ್ನು. ಕಂಪನಿಯನ್ನು ಆರಂಭಿಸಿದಾಗ ತಾವಿಬ್ಬರು ಜೊತೆಯಲ್ಲಿ ಅವರನ್ನು ನೇಮಿಸಿಕೊಂಡು ಅನಂತರ ನಾವಿಬ್ಬರು ಒಟ್ಟಿಗೆ ಅವರನ್ನು ಹಲವು ಸಲ ಭೇಟಿಯಾದ, ಹಲವು ಸಂಗತಿಗಳನ್ನು ಚರ್ಚಿಸಿದ ನೆನಪು ಬಂದು ಅದನ್ನು ನೆನಪಿಸಿಕೊಳ್ಳುವುದು ಹಿತವಾದ ಭಾವನೆಯಲ್ಲ ಎನಿಸಿತು. ಆದರೂ ಅವರಿಗೆ ಹೇಳಿ ಕಳಿಸು, ಅಥವಾ ನಾನು ಫೋನ್ ಮಾಡ್ತೀನಿ. ಬ್ರಹ್ಮಚಾರಿಗಳು ನಿನ್ನನ್ನೇ ತಾಯಿ ಅಂತ ನಿಚ್ಚಳವಾಗಿ ನಂಬಿಕೊಂಡಿದ್ದಾರೆ. ನೀನು ಅವರ ವಿಷಯದಲ್ಲಿ ಮಗ ಅನ್ನುವ ಭಾವನೆ ಇಟ್ಕೊಂಡಿದ್ದೀಯಾ. ಅವರು ದಿಕ್ಕಿಲ್ಲದೆ ಬೀದಿಗೆ ಬೀಳಬಾರದು. ಅಲ್ಲದೆ ನೀನು ಕೊಡುವುದನ್ನು ಅವರು ಸ್ವಂತಕ್ಕೆ ಬಳಸುವುದಿಲ್ಲ. ಎಲ್ಲರಿಗೂ ಮನಃಶಾಂತಿ, ಆತ್ಮೋನ್ನತಿ ಕೊಡುವ ಧ್ಯಾನ ಪ್ರಚಾರಕ್ಕೆ ಉಪಯೋಗಿಸ್ತಾರೆ ಎಂದಳು. ಕಾಂತಿ ಹೌದೆಂಬಂತೆ ತಲೆ ಹಾಕಿದಳು. ಶೀತಲ್ ಮರುದಿನವೇ ರವೀಂದ್ರನನ್ನು ಸಂಪರ್ಕಿಸುವ ಪ್ರಯತ್ನ ಮಾಡಿದಳು. ತಾನೇ ಹೋಗಿ ವಿಚಾರಿಸುವುದು ಕ್ಷೇಮವೇ ಎಂದು ಹಲವು ಬಾರಿ ಆಲೋಚಿಸಿದಳು. ಅನಂತರ ಯಾರಾದರೂ ಪತ್ರಿಕೆಯವರನ್ನು ಹಿಡಿದರೆ ತಿಳಿಯುತ್ತದೆ ಅಂತ ತನಗೆ ಗೊತ್ತಿದ್ದ ಕ್ರಾನಿಕಲ್ ಪತ್ರಿಕೆಯ ವರದಿಗಾರ ಗ್ರೇಟರ್ ಕೈಲಾಸದಲ್ಲೇ ಇರುವ ಮಾತುರರ ಮನೆಗೆ ಹೋಗಿ ಗುಟ್ಟಿನಲ್ಲಿ ವಿಚಾರಿಸಿದಾಗ ರವೀಂದ್ರಜಿಗೆ 100 ವರ್ಷ ವಯಸ್ಸು. ಇವತ್ತು ಬೆಳಿಗ್ಗೆ ತಾನೇ ಅವರ ಸುದ್ದಿ ಬಂದಿದೆ. ಈಗ ನೀವು ವಿಚಾರಿಸ್ತಿದ್ದೀರಿ. ಇಲ್ಲಿ ನೋಡಿ ಎಂದು ತಮ್ಮ ಆಫೀಸ್ ಚೀಲದ ಒಡಂಬಡಿಕೆಯಿಂದ ಒಂದು ಪುಟದ ಕಾಗದ ತೆಗೆದು, ಇಲ್ಲಿ ನೋಡಿ 7ನೇ ಐಟಮ್ ಎಂದು ಬೆರಳಿಟ್ಟು ತೋರಿಸಿದರು. ತೀರ ಸಣ್ಣ ಅಕ್ಷರ, ಖಾಲಿ ಕನ್ನಡಕ್ಕೆ ಕಾಣುವುದೇ ಇಲ್ಲ. ಬೂತ್ತ ಗಾಜು ಬೇಕು. ಕಷ್ಟಪಟ್ಟು ಓದಿದಳು. ವಿಶ್ರಾಂತಿಗಿಂತ ತಮ್ಮ ಹಳೆಯ ಸ್ನೇಹಿತ ಹೇಮಂತ ಹೊನ್ನತ್ತಿ ಎಂಬ ಸಮಾಜ ಸೇವಕರು ಕರ್ನಾಟಕದ ಬಿದಿರಳ್ಳಿ ಎಂಬ ಹಳ್ಳಿಯಲ್ಲಿ ನಡೆಸುತ್ತಿರುವ ಅಂಗವಿಕಲರ ಆಶ್ರಮಕ್ಕೆ ದಿ ಫ್ಯಾಕ್ಟ್ ಪತ್ರಿಕೆಯ ರವೀಂದ್ರ ಹೋಗಿದ್ದಾಗ ಅವರು ಹೊನ್ನತ್ತಿ, ಇನ್ನೊಬ್ಬ ಹಳೆಯ ಗಾಂಧಿವಾದಿ ಅಣ್ಣೇಗೌಡ ಮತ್ತು ಮಗನನ್ನು ನೋಡಲು ದಿಲ್ಲಿಯಿಂದ ಹೋಗಿದ್ದ ಹೊನ್ನತ್ತಿಯ ತಂದೆ ತಾಯಿಗಳನ್ನು ಕರ್ನಾಟಕದ ಪೊಲೀಸರು ನಡುರಾತ್ರಿಯಲ್ಲಿ ಹಿಡಿದು ಕಪ್ಪು ವ್ಯಾನಿನಲ್ಲಿ ತುಂಬಿಕೊಂಡು ಬೆಂಗಳೂರು ಜೈಲಿನಲ್ಲಿ ಕೂಡಿದ್ದಾರೆ. 31 ಅಂಗವಿಕಲ ಮಕ್ಕಳು ಉಪವಾಸ ಬಿದ್ದಿವೆ. ಇಷ್ಟೇ ಸುದ್ದಿ. ತಕ್ಷಣ 8 ಎಂಬ ಸಂಖ್ಯೆ ಕೊಟ್ಟು ಜಾಗ ಉಳಿಸಲೆಂಬಂತೆ ಪ್ಯಾರಾಗ್ರಾಫ್ ವಿಂಗಡಿಸಲು ಮುಂದಿನ ಸಾಲು ಆರಂಭಿಸಿದೆ. ಅಲ್ಲಿಯೇ ಸೌನಾ ವಿಶ್ರಾಂತಿ ಗೃಹದಲ್ಲಿ ಬಂಧನದಲ್ಲಿಟ್ಟಿರುವ ಮೊರಾರ್ಜಿ ದೇಸಾಯಿಯವರು ಎಂದು ಆರಂಭಿಸಿದ್ದರು. ಅಷ್ಟರಲ್ಲಿ ಕಣ್ಣಿಗೆ ನೋವಾದವಳು, ಯಾವ ಪತ್ರಿಕೆ ಇದು? ಶೀರ್ಷಿಕೆ ನೋಡಿ, ವಾಯ್ಸ್ ಆಫ್ ದಿ ಸ್ಕೈ ಅಂತ. ಸುದ್ದಿಯನ್ನು ಹೆಕ್ಕಿ ತೆಗೆದು ಪ್ರಸಾರ ಮಾಡಬೇಕೆನ್ನುವ ಒಳಗಿನ ಒತ್ತಡ ಎಂಥ ಸಂದರ್ಭದಲ್ಲೂ ಕೆಲವರಲ್ಲಿ ಸಾಯುವುದಿಲ್ಲ. ಇವು ಮಾರಾಟಕ್ಕೆ ಸಿಗುವುದಿಲ್ಲ. ನಿಮಗೆ ಬೇಕಾದರೆ ಹೇಳಿ. ಪೋಸ್ಟ್ನಲ್ಲಿ, ಖಾಲಿ ಪೋಸ್ಟ್ನಲ್ಲಿ, ಕವರ್ನಲ್ಲಿ ಸ್ನೇಹಿತರಿಂದಲೋ ನಂಟರಿಂದಲೋ ಕ್ಷೇಮ ಸಮಾಚಾರದ ಕಾಗದ ಬಂದಾಗೆ ಅನಿಯಮಿತ ಕಾಲಿಕವಾಗಿ ಬರುತ್ತೆ. ಒಮ್ಮೊಮ್ಮೆ ನಿಮ್ಮ ಮನೆಯ ಬಾಗಿಲ ಸಂದಿಯಿಂದ ಒಳಗೆ ಬಿದ್ದಿರುತ್ತೆ, ಅಥವಾ ಪೋಸ್ಟ್ ಬಾಕ್ಸ್ನಲ್ಲಿ ಬಿದ್ದಿರುತ್ತೆ. ಈ ಖರ್ಚುಗಳಿಗೆ ಚಂದ ಹಣ ಇಂತಿಷ್ಟು ಅನ್ನುವ ನಿಗದಿ ಇಲ್ಲ. 10 ರೂಪಾಯಿದಿಂದ 10,000ದವರೆಗೆ ಕೊಡಬಹುದು. ರಶೀತಿ ಇಲ್ಲ, ನಿಮ್ಮ ಹೆಸರಿನಲ್ಲಿ ಇರುವುದಿಲ್ಲ. ನನ್ನ ಕೈಲಿ ಕೊಟ್ಟರೆ ತಲುಪಿಸ್ತೀನಿ. ನಾನು ತಿಂದು ಹಾಕಲೂಬಹುದು. ಯಾಕಂದರೆ ಯಾವುದು ಮುಕ್ತವಾಗಿ ಕಾಣುವ ವ್ಯವಹಾರವಲ್ಲ. ಈಗಾಗಲೇ ಭಾರತದ ಎಲ್ಲ ಊರುಗಳಲ್ಲೂ ಎಲ್ಲ ಭಾಷೆಗಳಲ್ಲೂ ಇಂಥ ಪತ್ರಿಕೆಗಳ ಪ್ರಸಾರ ಶುರುವಾಗಿದೆ. ಇನ್ನಷ್ಟು ತಾಜಾ ಸುದ್ದಿ ಬೇಕಾದರೆ ವಾಯ್ಸ್ ಆಫ್ ಅಮೇರಿಕಾ, ವಾಯ್ಸ್ ಆಫ್ ಆಸ್ಟ್ರೇಲಿಯಾ, BBC, ಕೊನೆಗೆ ಪಾಕಿಸ್ತಾನ್ ರೇಡಿಯೋ ಕೇಳಿ ಎಂದರು. ಶೀತಲ್ ತನ್ನ ಮನೆಯ ವಿಳಾಸ ಹೇಳಿ ಕೈಯಲ್ಲಿದ್ದ 1,000 ರೂಪಾಯಿಗಳನ್ನು ಕೊಟ್ಟು ಅವರ ಕೈ ಕೊಟ್ಟು ಆಗಾಗ್ಗೆ ಇನ್ನಷ್ಟು ಕೊಡುವುದಾಗಿ ಹೇಳಿ ಹೊರಟಳು. ಈ ಸಂಚಿಕೆಯನ್ನು ನೀವು ತೆಗೆದುಕೊಂಡು ಹೋಗಬಹುದು ಎಂದು ಅವರು ಹೇಳಿದ ಮೇಲೆ ಮಡಿಸಿ ಚೀಲದಲ್ಲಿ ಇಟ್ಟುಕೊಂಡಳು. ಮರುದಿನ ರೂಮಿನ ಬಾಗಿಲು ಮುಚ್ಚಿ ಆ ಗುಪ್ತ ಪತ್ರಿಕೆಯ ಸಂಗತಿ ಹೇಳಿ 7ನೇ ಐಟಮ್ ಸುದ್ದಿಯನ್ನು ಓದಿಕೊಳ್ಳುವಂತೆ ಅವಳು ಮುಂದೆ ಹಿಡಿದಳು. ಕನ್ನಡಕ ಹಾಕಿಕೊಂಡರೆ ಅವಳಿಗೆ ಓದಲು ಸಾಧ್ಯವಾಗಲಿಲ್ಲ. ಶೀತಲಳೆ ಓದಿ ಹೇಳಿದ ನಂತರ ಇಡೀ ಸುದ್ದಿಯನ್ನು ಓದಿ ಹೇಳಬಾರದಾಗಿತ್ತು. ಅದರಲ್ಲಿ ಹೊನ್ನತ್ತಿಯ ಸಂಗತಿಯೂ ಇದೆ. ಅವನ ಅಂಗವಿಕಲರ ಆಶ್ರಮ ನಡೆಸುತ್ತಿರುವುದೂ ಇದೆ. ರವೀಂದ್ರ ಹೊನ್ನತ್ತಿಯವರು ಪರಸ್ಪರ ವಿಶ್ವಾಸದಿಂದಲೂ ಇರುವುದೂ ಇದೆ. ಕಾಂತಿಗೆ ಇದರಿಂದ ಭಾವನಾತ್ಮಕ ಒತ್ತಡವಾಗಬಹುದು ಎಂಬ ಚಿಂತೆ ಹುಟ್ಟಿತು. ಆದರೆ ಕಾಂತಿ ಏನೂ ಹೇಳಲಿಲ್ಲ. ಆ ಸಂಜೆ
ಶೀತಲ್ ಮತ್ತೆ ವಿಷಯ ಪ್ರಸ್ತಾಪಿಸಿದಳು. ಮತ್ತೆ ಮಾತಾಡಬೇಡ, ನನಗೆಲ್ಲ ಗೊತ್ತಿದೆ. ನಾಳೆ ಇಲ್ಲಿಗೆ ಬರುವ ಹಾಗೆ ಎಸ್ ಬಿ ಭಾರದ್ವಾಜ್ಗೆ ಫೋನ್ ಮಾಡು ಎಂದಳು. ಗೆಳತಿಗೆ ಬೇಸರವಾದರೂ ತನ್ನ ಕರ್ತವ್ಯ ತಾನು ಮಾಡಿರುವ ತೃಪ್ತಿ ಶೀತಲಿಗೆ ಆಯಿತು. ಮರುದಿನ ಸಂಜೆ ಅವಳು ಬಂದಾಗ ನರ್ಸಿಂಗ್ ಹೋಮ್ಗೆ ಗೇಟ್ನಲ್ಲಿ ಮ್ಯಾನೇಜರ್ ಸಿಕ್ಕಿದ. ತುಸು ಗೆಲುವಿತ್ತು ಅವರ ಮುಖದಲ್ಲಿ. ಮೇಡಮ್, ಅವರ ಆರೋಗ್ಯ ಇನ್ನಷ್ಟು ಸುಧಾರಿಸಿರುವ ಹಾಗಿದೆ. ಬೆಳಗ್ಗೆ 9 ವಕೀಲ್ ಭಾರದ್ವಾಜಿ ಬಂದಿದ್ದರು. ಅವರು ಮೇಡಮ್ ಇಬ್ಬರೇ 1 ಗಂಟೆ ಕಾಲ ಡಿಸ್ಕಸ್ ಮಾಡಿದ್ದರು. ವಕೀಲರು ಸಂಜೆ ಮಾತ್ರ ಮತ್ತೆ ಬಂದಿದ್ದರು. 10 ನಿಮಿಷದಲ್ಲಿ ಹೋದರು. ಬಾಗಿಲು ಹಾಕಿಕೊಂಡು ಡಿಸ್ಕಸ್ ಮಾಡುವಾಗ ನಾನಲ್ಲೇ ರಿಸೆಪ್ಷನ್ ಹತ್ರ ಕೂತಿದ್ದೆ. ಶೀತಲಿಗೂ ಸಂತೋಷವಾಯಿತು. ಸಾವು ಎಲ್ಲರಿಗೂ ಬರುತ್ತೆ, ಆದರೆ ತಾವು ಸತ್ತ ನಂತರವೂ ತಮಗೆ ಪ್ರಿಯವಾದ ಉನ್ನತ ಕೆಲಸ ನಡೆದುಕೊಂಡು ಹೋಗುವಂತೆ ಮಾಡಿದರೆ ಸಾಕು ಎಂದು ತನ್ನ ಗೆಳತಿಯ ಬಗ್ಗೆ ತನ್ನ ಅಭಿಮಾನ ಮೂಡಿತು. ಮೇಲೆ ಹೋದವಳು ಮತ್ತೆ ಆ ವಿಷಯ ಮಾತಾಡಲಿಲ್ಲ. ದಾನಿ ಅವಳು, ಮನೆ ಹಣ ಅವಳದು, ವಿವರಗಳನ್ನು ಅವಳಾಗಿಯೇ ಹೇಳಿದರೆ ಸರಿ. ಕೆದಕಿ ಕೇಳೋದು ಸರಿಯಲ್ಲ ಎಂದು ಯೋಚಿಸುಮ್ಮನಾದಳು. ಅವಳ ಮನಸ್ಸನ್ನು ಉದಾರಭಾವ ತುಂಬಿಕೊಂಡಿತ್ತು. ಆ ಔನ್ನತ್ಯದಲ್ಲಿ ಒಂದು ವಿಚಾರ ಬಂತು. ತಕ್ಷಣ ಕೇಳಿದಳು, ನಿನಗೆ ಗುಣವಾಗುತ್ತಿದೆ, ಡಾಕ್ಟರ್ಸ್ ಹಾಗೆ ಹೇಳಿದ್ದಾರೆ, ಸಂತೋಷ. ಆದರೆ ಮಗನಿಗೆ ತಿಳಿಸದೇ ಇರೋದು ನ್ಯಾಯವೇ? ಮೊದಲ ಸಲ ಹೃದಯಾಘಾತವಾದಾಗ ಅವನು ಬರಲಿಲ್ಲ ಅನ್ನೋದು ನಿಜವಾದರೂ ಈಗ ಅವನಿಗೊಂದು ಕಾರಣವಿತ್ತು. ಬಂದಿದ್ದರೆ ಗ್ರೀನ್ ಕಾರ್ಡ್ ತಪ್ಪಿ ಬರಲಿಲ್ಲ ಅನ್ನೋದು ನಿಜವಾದರೂ ಆಗ ಅವನಿಗೊಂದು ಕಾರಣವಿತ್ತು. ಬಂದಿದ್ದರೆ ಅವನ ಗ್ರೀನ್ ಕಾರ್ಡ್ ತಪ್ಪಿ ಹೋಗುತ್ತಿತ್ತು. ಮತ್ತೆ ಅಮೆರಿಕಕ್ಕೆ ಪ್ರವೇಶಿಸೋಕೆ ಆಗ್ತಿರಲಿಲ್ಲ. ಈಗ ಪರಿಸ್ಥಿತಿ ಬೇರೆ ಇರ್ಬೋದು. ಅವನಿಗಾದರೂ ಫೋನ್ ಮಾಡಿ ಹೇಳಿ ತಿಳಿಸಿದರೆ ಹೇಗೆ? ಅವನಿಗೊಂದು ಫೋನ್ ಮಾಡಿ ತಿಳಿಸಿದರೆ ಹೇಗೆ? ನಾನು ವಿಷಯ ತಿಳಿಸ್ತೀನಿ. ಈಗ ಮಮ್ಮಿ ಹುಷಾರಾಗ್ತಿದ್ದಾಳೆ, ಗಾಬರಿ ಆಗಬೇಡ. ಸಾಧ್ಯವಿಲ್ಲದಿದ್ದರೆ ಬರಲೂ ಬೇಡ ಅಂತ ಹೇಳ್ತೀನಿ. ಕಾಂತಿ ಆಲೋಚನೆ ಮಾಡುವಂತೆ ಕಣ್ಣು ಮುಚ್ಚಿದಳು. ತುಸು ಹೊತ್ತಾದ ಮೇಲೆ ಆಪತ್ಕಾಲ ಘೋಷಣೆಯಾಗಿದೆ ಅಂತೀಯ. ಯಾರನ್ನ ಯಾಕೆ ಹಿಡಿದು ಹಿಂಸಿಸ್ತಾರೋ, ಜೈಲಿಗೆ ಕಳಿಸ್ತಾರೋ ಯಾರಿಗೂ ಗೊತ್ತಾಗಲ್ಲ ಅಂತ ನೀನೇ ಹೇಳ್ತೀಯ. ಅವನು ಸುಮ್ಮನೆ ಇಲ್ಲಿಗೆ ಬಂದು ಕಿರುಕುಳಕ್ಕೆ ಒಳಗಾಗೋದು ಬೇಡ. ಆ ದೇಶದಲ್ಲೇ ಸುಖವಾಗಿರಲಿ. ಇಲ್ಲಿ ಎಂದಾದರೂ ಪರಿಸ್ಥಿತಿ ಬದಲಾಯಿಸಿದರೆ ಆಮೇಲೆ ತಿಳಿಸೋಣ. ಅವಳ ಸ್ಥಿತಿ ಸುಧಾರಿಸುತ್ತಿದೆ, ನನಗೆ ಚಿಂತೆ ಇಲ್ಲ ಎಂದು ಡಾಕ್ಟರು ಹೇಳಿದ್ದರು. ಆದರೂ ಮನೆಗೆ ಹೋಗುವುದು ಬೇಡ, ಇಲ್ಲೇ ಇರಲಿ ಎಂದು ಅವರ ಎಚ್ಚರದ ಸೂಚನೆಯಂತೆ ನರ್ಸಿಂಗ್ ಹೋಮ್ನಲ್ಲೇ ಇದ್ದಳು. ಆದರೆ ಒಂದಿನ ಬೆಳಿಗ್ಗೆ 5 ಗಂಟೆ ಹೊತ್ತಿಗೆ ಇದ್ದಕ್ಕಿದ್ದಂತೆ ಎದೆನೋವೆಂದು ಹೇಳಿ ಶೀತಲಳು ಡ್ಯೂಟಿಯ ಡಾಕ್ಟರ್ಗಳನ್ನು ಕೂಗಿ ಅವರು ಬರುವುದರೊಳಗೆ ಸತ್ತು ಮಲಗಿ ಬಿಟ್ಟಳು. ಡಾಕ್ಟರು ಅವರು ಸತ್ತಿರುವುದನ್ನು ಖಾತ್ರಿ ಮಾಡಿದಳು. ಶೀತಲಳಿಗೆ ಹತ್ತಿಕೊಂಡು ಅಳು ಬಂತು. ಹೆಣದ ಮುಖವನ್ನು ತನ್ನ ಎದೆಗೆ ಒತ್ತಿಕೊಂಡು ಹತ್ತಳು. ತುಸು ಹೊತ್ತು ಹಾಗೆಯೇ ಕೂತಿದ್ದರಿಂದ ಮುಂದಿನ ಕರ್ತವ್ಯದ ಅರಿವಾಯಿತು. ತಾನು ಎಷ್ಟೇ ಗೆಳತಿಯಾಗಿರಬಹುದು, ಸತ್ತ ನಂತರ ಮುಂದಿನ ಯಾವ ಅಧಿಕಾರವೂ ಇಲ್ಲ ಎನಿಸಿತು. ನಿರಂಜನಿಗೆ ಫೋನ್ ಮಾಡಿದಳು, ಬಂದ. ಆದರೆ ಅವನ ಹೆಂಡತಿಯು ತನ್ನ ಗಂಡನಿಗೂ ಅವನ ತಂದೆ ತಾಯಿ ಅಕ್ಕಂದರಿಗೂ ನಡುವೆ ದೊಡ್ಡ ಕಂದಕ ಸೃಷ್ಟಿಸಿರುವುದು ಅವಳಿಗೆ ಗೊತ್ತಿತ್ತು. ಈ ಸುದ್ದಿಯನ್ನು ಡ್ಯಾರಡೋನಿಗೆ ತಿಳಿಸುವುದೇ ಬೇಡವೇ ಎಂದು ಕೇಳಿದಾಗ ಸ್ವಲ್ಪ ಯೋಚನೆ ಮಾಡಬೇಕು, ಡ್ಯಾಡಿ ಆರೋಗ್ಯ ದೃಷ್ಟಿಯಿಂದ. ಆದರೂ ಅವರಿಗೆ ಒಂದಲ್ಲ ಒಂದು ತಿಳಿಯಲೇಬೇಕಲ್ಲ ಎಂದ. ಶೀತಲಳ ಮನಸ್ಸು ಕಾಂತಿಯ ಗಂಡನನ್ನು ನೆನೆಸಿಕೊಂಡಿತು. ಎಷ್ಟೇ ದೂರವಾಗಿದ್ದರೂ ಶವ ಸಂಸ್ಕಾರದ ಅಧಿಕಾರ ಗಂಡನಿಗಿದೆ. ಅವನು ಜೈಲಿನಲ್ಲಿದ್ದಾನೆ, ಸಂಪರ್ಕಿಸುವುದು ಸಾಧ್ಯವಿಲ್ಲ. ತಕ್ಷಣ ಕೇಂದ್ರ ಗೃಹ ಮಂತ್ರಾಲಯಕ್ಕೆ ಒಂದು ಮನವಿ ಸಲ್ಲಿಸಿದರೆ ಸರ್ಕಾರ ಎಷ್ಟು ಚುರುಕಾಗಿ ಕೆಲಸ ಮಾಡುತ್ತದೆ ಎಂಬುದು ಅದೇ ಸರ್ಕಾರದಲ್ಲಿ ಅಧಿಕಾರಿಣಿಯಾಗಿ ತನಗೆ ಗೊತ್ತಿದೆ. ಅವನು ಜೈಲಿನಲ್ಲಿ ಇದ್ದಾನೆಂದು ನಿನಗೆ ಹೇಗೆ ಗೊತ್ತು ಎಂದು ತನ್ನನ್ನೇ ಹಿಡಿದುಕೊಳ್ಳಲೂಬಹುದು. ಮಗನನ್ನು ಸಂಪರ್ಕಿಸುವುದೇ ಮೇಲು ಎಂದು ನಿರ್ಧರಿಸಿ ನಿರಂಜನನನ್ನು ಕೇಳಿದಳು. ಅವನು ಅದೇ ಸರಿ ಅಂದ. ಶೀತಲ್ ಕೆಳಗಿಳಿದು ಕಾರು ಹತ್ತಿ ಕಾಂತಿಯ ಮನೆಗೆ ಹೋದಾಗ ಬ್ರಹ್ಮಚಾರಿಗಳು ಮೊದಲಿನ ತರಗತಿಗೆ ಧ್ಯಾನವನ್ನು ಅಭ್ಯಾಸ ಮಾಡಿಸುತ್ತಿದ್ದರು. ಕಾಂತಿಯ ಮಲಗುವ ಕೋಣೆಗೆ ಹೋಗಿ ಟೆಲಿಫೋನ್ ನಂಬರ್ ಪುಸ್ತಕ ತೆಗೆದು ಹುಡುಕಿದಾಗ ಅನೂಪ ನಂಬರ್ ಇತ್ತು. ಅಮೆರಿಕಕ್ಕೆ ತಿರುಗಿಸಿದಳು. ಅಲ್ಲಿಂದ ಉತ್ತರಿಸಿದವನು, ಅನೂಪ ಇಲ್ಲಿಂದ ಬಿಟ್ಟು 8 ತಿಂಗಳಾಯಿತು ಎಂದು ಇನ್ನೊಂದು ನಂಬರ್ ಕೊಟ್ಟರು. ಅಲ್ಲಿಂದ ತಿರುಗಿಸಿದಕ್ಕೆ ಅವನು ಇಲ್ಲಿದ್ದುದು 1 ತಿಂಗಳು, ಮುಂದಿನ ನಂಬರ್ ಹೀಗಿದೆ ಎಂದು ಇನ್ನೊಂದು ಕೊಟ್ಟರು. 4 ಸಲ ಮಾಡಿದ ನಂತರ ಅವನೇ ಹೇಳಿದ, ಹೌದೇ, ನನಗೆ ಮೊದಲ ಸಲ ಯಾಕೆ ಹೇಳಲಿಲ್ಲ ಎಂದ. ಹೇಳುವಂತ ಮಾಮ್ ನನಗೆ ಹೇಳಲಿಲ್ಲ, ನಿನಗೆ ಯಾಕೆ ಅಂತ ಸುಮ್ಮನಿದ್ರು. ಈಗ ಹೆಣ ಇಟ್ಟಿರೋದೇ ಹೇಗೆ ಹೇಳು? ನಮ್ಮ ದೇಶದ ಪದ್ಧತಿ ಪ್ರಕಾರ ಮಗ ಬಂದು ಬೆಂಕಿ ಇಡಬೇಕು. ಆಂಟಿ, ನೀವು ಹೇಳೋದು ಸರಿ, ಆದರೆ ನಾನು ನಾಳೆ ಬೆಳಿಗ್ಗೆ ನಮ್ಮ ಕಂಪನಿಯ ಒಂದು ನೆಗೋಷಿಯೇಟಿಂಗ್ ಟೀಮ್ ಮೆಂಬರ್ ಆಗಿ ಬ್ರೆಜಿಲ್ಗೆ ಹೋಗ್ತಿದ್ದೀನಿ. 300 ಮಿಲಿಯನ್ ಕಾಂಟ್ರಾಕ್ಟ್. ಈಗ ಇದ್ದಕ್ಕಿದ್ದಂತೆ ತಾಯಿ ಸತ್ತಳು ಹೋಗಬೇಕಂದ್ರೆ ಬರಿಯಲ್ ಸೆರೆಮನಿ ಪೋಸ್ಟ್ಪೋನ್ ಮಾಡೋಕ್ಕೆ ಹೇಳು. ಇಂಥ ಬಿಸ್ನೆಸ್ ಅವಕಾಶ ಕಂಪನಿಗೆ ಮಾತ್ರ ಸಿಗೋಲ್ಲ. ನೀನು ಕಂಪನಿಯಲ್ಲಿ ಮುಂದೆ ಬರಬೇಕಾದವನು ಅಂತಾರೆ. ಅದು ಮುಗಿದ ತಕ್ಷಣ ನಾನು ಬರ್ತೀನಿ. ನನ್ನ ತಾಯಿ ಮೈ ಮದರ್ ಇದ್ದ ಒಬ್ಬಳೇ ತಾಯಿ. ಆಂಟಿ, ನನಗೇನಾಗ್ತಿದೆಯೋ ಅರ್ಥವಾಗ್ತಿಲ್ಲ ಎನ್ನುವಾಗ ಅವನ ಧ್ವನಿ ಒದ್ದೆಯಾಗಿದ್ದು ಅವಳಿಗೆ ತಿಳಿಯಿತು. ಆಗಲೇ ಸಮಾಧಾನ ತಂದುಕೋ, ನಿನ್ನ ಅಮ್ಮನ ಮನೆ ನಂಬರ್ ನಿನ್ಗೆ ಗೊತ್ತಿದೆ, ನನ್ನ ಮನೆದು ಬರ್ಕೋ, ಇಲ್ಲಿ ಹೇಗೋ ಮಾಡ್ತೀವಿ, ಶಾಸ್ತ್ರಲೋಪ ಅಂದರೆ ಪರಿಹಾರ ಹೇಳಿಯೇ ಹೇಳ್ತಾರೆ ಎಂದಳು. ಹೊರಗೆ ಬಂದು ಬ್ರಹ್ಮಚಾರಿಗಳ ಕಿವಿಗೆ ಸುದ್ದಿ ಮುಟ್ಟಿಸಿದಾಗ ಅವರು ಖಿನ್ನರಾದರು. ಅವರ ಕಣ್ಣಂಚು ಹನಿಗುಟ್ಟಿತು. ಧ್ಯಾನದಲ್ಲಿದ್ದ ಎಲ್ಲರನ್ನು ಎಚ್ಚರಿಸಿ ಸುದ್ದಿ ಹೇಳಿದ ಮೇಲೆ ಎಲ್ಲರೂ ನರ್ಸಿಂಗ್ ಹೋಮ್ಗೆ ಹೊರಟರು. ಅಷ್ಟರಲ್ಲಿ ನಿರಂಜನ ತಾನು ಆಲೋಚಿಸಿದ್ದನ್ನು ಹೇಳಿದ. ಡ್ಯಾರಡೂನಿಗೆ ಫೋನ್ ಮಾಡೋದು ಬೇಡ, ಅವ್ರಿಗೆ ಉದ್ವೇಗವಾಗುತ್ತೆ. ರಾತ್ರಿ ರೈಲಲ್ಲಿ ನಾನೇ ಹೋಗಿ ಬೆಳಿಗ್ಗೆ ಮುಖತಃ ನಿಧಾನವಾಗಿ ಅವರ ಮನಸ್ಸು ಸಿದ್ಧ ಮಾಡಿ ಹೇಳ್ತೀನಿ. ಈಗ ನಾವೇ ಶವ ಸಂಸ್ಕಾರ ಮಾಡಿ ಮುಗಿಸೋಣ. ಮಗ ಬರುವುದಕ್ಕೆ ಸಾಧ್ಯವಿಲ್ಲ. ಪುತ್ರಸ್ಥಾನದಲ್ಲಿ ನಿಂತು ಬೆಂಕಿ ಮುಟ್ಟಿಸುವವರು ಯಾರು? ಶೀತಲ್ ಬ್ರಹ್ಮಚಾರ್ಯನೇ ಕೇಳಿದಳು. ದೇಹಕ್ಕಿಂತ ಭಾವ ದೊಡ್ಡದು. ಅವರು ನನ್ನ ತಾಯಿ ಅಂತಲೇ ನಾನು ಭಾವಿಸಿದ್ದೀನಿ. ದಹನ ಕಾರ್ಯ ನಾನು ಮಾಡ್ತೀನಿ ಎಂದು ಉತ್ತರಿಸಿದರು.
ಫ್ಯಾಕ್ಟರಿ ಕೆಲಸಗಾರರಲ್ಲಿ ಕೆಲವರು, ಧ್ಯಾನದಲ್ಲಿ ಬಂದಿದ್ದವರಲ್ಲಿ ಕೆಲವರು ಜೊತೆಗೂಡಿ ಹೆಣವನ್ನು ನಿಗಮಬೋಧ್ ಘಾಟಿಗೆ ಹೇರಿಕೊಂಡು ಹೋದಾಗ ಮುಂದಿನ ಕೆಲಸವನ್ನು ಅಲ್ಲೇ ಇದ್ದ ವೃತ್ತಿಪರರು ಕೈಗೊಂಡರು. ಜೊತೆಗೆ ಹೋಗಿದ್ದವರೆಲ್ಲ ಶ್ರೀರಾಮ್ ಸತ್ಯ ಹೇ, ರಾಮ್ ನಾಮ್ ನಿತ್ಯ ಹೇ ಘೋಷಣೆಯೊಡನೆ ಹೆಣವನ್ನು ವ್ಯಾನಿನಿಂದ ಕೆಳಗಿಳಿಸಿದರು. 1 ಗಂಟೆಯಲ್ಲಿ ಎಲ್ಲವೂ ಆಗಿ ಬ್ರಹ್ಮಚಾರಿಯು ತಲೆಬೋಳಿಸಿಕೊಂಡು ಶವಕ್ಕೆ ಅಗ್ನಿ ಸ್ಪರ್ಶ ಮಾಡಿದರು. ಆ ಮನೆಯಲ್ಲಿ ಧ್ಯಾನದ ತರಗತಿಯಂತೂ ಒಂದು ದಿನವೂ ನಿಲ್ಲಕೂಡದು. ಅದು ಕಾಂತೇಜಿಯ ಇಚ್ಛೆಯಾಗಿತ್ತು. ಸಾಮೂಹಿಕ ಧ್ಯಾನದಿಂದಲೇ ಮೃತಳ ಆತ್ಮವನ್ನು ಸದ್ಗತಿಗೆ ಎತ್ತಬೇಕು. ಉಳಿದ ಕರ್ಮಕಾಂಡಗಳೆಲ್ಲ ಗೌಣ ಎಂದು ಶೀತಲ್ ಎಲ್ಲರಿಗೂ ಹೇಳಿದಳು. ಉತ್ತರ ಕ್ರಿಯಾದಿ ಕರ್ತವ್ಯ ಹೊತ್ತಿದ್ದ ಬ್ರಹ್ಮಚಾರಿಯು ಧ್ಯಾನ ಮಾರ್ಗದರ್ಶನ ಮಾಡುವುದನ್ನು ನಿಲ್ಲಿಸಲಿಲ್ಲ. ಇನ್ನು ಮುಂದೆ ಈ ಮನೆಗೆ ಧ್ಯಾನ ಕೇಂದ್ರವೆಂಬ ನಾಮಕರಣವಾಗುವ ಸಂಗತಿಯನ್ನು ಶೀತಲ್ ಎಲ್ಲರಿಗೂ ಹೇಳಿ ಒಂದು ಶುಭ ದಿನ ಅದರ ಬೋರ್ಡನ್ನು ತರಿಸುವ ಸಲಹೆ ಕೊಟ್ಟಳು. ಕಾಂತಿಮಾತಾ ಧ್ಯಾನ ಕೇಂದ್ರ ಅಂತ ಯಾಕಿಡಬಾರದು ಎಂದು ಕೆಲವರು ಹೇಳಿದರು. ಅವರು ಸ್ವತಃ ಧ್ಯಾನಾಸಕ್ತರಾಗಿದ್ದರು. ಅವರ ದೊಡ್ಡ ಫೋಟೋವನ್ನು ಇಟ್ಟು ಅದರ ಎದುರಿಗೆ ಕೂತು ಎಲ್ಲರೂ ಧ್ಯಾನ ಮಾಡುವಂತಾಗಬೇಕು ಎಂದು ಕೆಲವರು ಧ್ವನಿಗೂಡಿಸಿದರು. ಬ್ರಹ್ಮಚಾರಿ ಈ ಉತ್ಸಾಹವನ್ನು ಒಪ್ಪಲಿಲ್ಲ. ಕೃತಜ್ಞತೆ ಬೇರೆ, ನಿಜವಾದ ಧ್ಯಾನ ಬೇರೆ. ಹಂತ ಹಂತವಾಗಿ ರೂಪಾತೀತಕ್ಕೆ ಏರುವುದೇ ಧ್ಯಾನದ ಗುರಿ. ಫೋಟೋ ಮೊದಲಾದವು ಬೇಡ, ರಾಮಕೃಷ್ಣಾದಿ ಅವತಾರಗಳ ಫೋಟೋಗಳೇ ವರ್ಜ್ಯ ಎಂದಾಗ ಎಲ್ಲರೂ ಸುಮ್ಮನಾದರು. ಕಾಂತಿಯ ತಂದೆ ತಾಯಿ ಒಂದು ರಜನಿಯು ಓಡಿಯಾಡಿ ಉತ್ತರ ಕ್ರಿಯಾದಿಗಳು ನಡೆದು 4 ದಿನ ಕಳೆದಿತ್ತು. ಅವರು ಡ್ಯಾರಡೂನಿಗೂ ಹಿಂದಿರುಗಿದ್ದರು. ಬೆಳಗ್ಗೆ 8 ಗಂಟೆಯ ವೇಳೆಯಲ್ಲಿ ಧ್ಯಾನದ ತರಗತಿ ನಡೆಯುತ್ತಿತ್ತು. ಮನೆಯ ಮುಂದೆ ಒಂದು ಶ್ರೀಮಂತ ಶೈಲಿಯ ಹವಾನಿಯಂತ್ರಿತ ಬೆನ್ಸ್ ಕಾರ್ ಬಂದು ನಿಂತಿತು. ಅದರ ಮುಂದೆ ನಂಬರ್ ಹಲಗೆ ಮೇಲೆ ಸಣ್ಣದಾಗಿ ರೋಸ್ ಪೆಂಟಾ ಎಂಬ ಬೋರ್ಡ್. ನಿಲ್ಲಿಸಿದ ಡ್ರೈವರ್ ಇಳಿದು ಬಂದು ಅದರ ಬಾಗಿಲು ತೆರೆದ. ಒಳಗಿನಿಂದ ಇಳಿದು ಮನೆ ಹೊಕ್ಕವರು ಅಷ್ಟು ಜನ ಕಣ್ಣು ಮುಚ್ಚಿದ್ದು ಕೂತಿದ್ದು ವಿಸ್ಮಿತರಾದರು. ಎಲ್ಲರ ಧ್ಯಾನವನ್ನು ನಿರೀಕ್ಷಿಸಿದ ಬ್ರಹ್ಮಚಾರಿ ದೃಷ್ಟಿ ಬಾಗಿಲ ಕಡೆಗೆ ಹೋಯಿತು. ಇವರಾರೆಂದು ಅವರಿಗೆ 2 ನಿಮಿಷ ಗುರುತು ಸಿಕ್ಕಲಿಲ್ಲ. ನಂತರ ಗೊತ್ತಾಯಿತು. ಹತ್ತಿರ ಬಂದು, ಯಾವಾಗ ಬಂದೆ ಅನೂಪ್? ಮಾತಾಜಿ ಎಂದು ಮಾತನಾಡಿಸುವಾಗ ಅವರ ಧ್ವನಿ ಕಟ್ಟಿಕೊಂಡಿತು. ಧ್ಯಾನದಲ್ಲಿದ್ದವರಿಗೆ ಅಡಚಣೆಯಾಗಬಾರದೆಂದು ಅವನನ್ನು ಒಳಗಿನ ಕೋಣೆಗೆ ಕರೆದೊಯ್ದು ಕೂರಿಸಿದರು. ತರಗತಿ ಮುಗಿದು ಎಲ್ಲರೂ ಹೋದ ಮೇಲೆ ಅವನು ಕೇಳಿದ, ಏನಿದೆಲ್ಲ? ಧ್ಯಾನದ ಕ್ಲಾಸ್. ಮಾತಾಜಿಗೆ ಧ್ಯಾನವೆಂದರೆ ಪ್ರಾಣವಾಗಿತ್ತು. ಈ ಮನೆಯ ಮುಂದೆ ಧ್ಯಾನ ಕೇಂದ್ರವಾಗಬೇಕು ಅಂತ ವಿಲ್ ಬರೆದಿಟ್ಟಿದ್ದಾರೆ. ನನಗೆ ಏನೂ ಹೇಳಲೇ ಇಲ್ಲ, ಫೋನ್ ಕೂಡ ಮಾಡಿರಲಿಲ್ಲ. ತಾವು ಆ ಮಾತನ್ನು ಹೇಳಬಾರದಾಗಿತ್ತೆಂದು ಅರಿವು ಬ್ರಹ್ಮಚಾರಿಗೆ ಈಗ ಆಯಿತು. ಆದರೆ ಯಾವುದನ್ನು ಯಾಕೆ ಮುಚ್ಚಿಡಬೇಕು? ಮುಚ್ಚುಮರೆ ಯಾವತ್ತೂ ಧ್ಯಾನಿಗೆ ತಕ್ಕದ್ದಲ್ಲ ಎಂಬ ಎಚ್ಚರವು ಹಿಂದೆಯೇ ಇತ್ತು. ಅವರನ್ನು ತಾಯಿಯ ಕಾಯಿಲೆ, ನರ್ಸಿಂಗ್ ಹೋಮ್ನಲ್ಲಿ ಎಷ್ಟು ದಿನವಿದ್ದರೆಂದು ಇತ್ಯಾದಿ ವಿಚಾರಿಸಿ ಅವರ ವಿವರಗಳನ್ನು ವಿವರಿಸಿದ. ಆನಂತರ ನಾನು ಮತ್ತೆ ಬರ್ತೀನಿ, ಸ್ವಲ್ಪ ಬಿಸಿನೆಸ್ ಮ್ಯಾಟ್ರ್ ಇದೆ ಅಂತ ಹೋದ. ಅನೂಪ್ ಬಂದಿದ್ದಾನೆ, ಈಗ ಹೊರಗೆ ಹೋದ. ಯಾವಾಗ ಬರ್ತೀನಿ ಅಂತ ಹೇಳಲಿಲ್ಲ ಎಂದು ಬ್ರಹ್ಮಚಾರಿ ಶೀತಲ್ ಅವಳಿಗೆ ಫೋನ್ ಮಾಡಿದಾಗ ಅವಳಿಗೆ ಉತ್ಸಾಹ, ಆಶ್ಚರ್ಯ ಎರಡೂ ಆದವು. ಅವಳಿಗೆ ಆಫೀಸ್ಗೆ ಹೋಗಲು ಹೊತ್ತಾಗುತ್ತಿತ್ತು. ಆಪತ್ಕಾಲೀನ ಪರಿಸ್ಥಿತಿ ಘೋಷಿಸಿದ ಮೇಲೆ 5 ನಿಮಿಷವೂ ತಡವಾಗಿ ಹೋಗುವಂತಿರಲಿಲ್ಲ. ಕೇಳಿದರೆ ತನ್ನ ಆಫೀಸ್ ನಂಬರ್ ಕೊಡುವಂತೆ ಬ್ರಹ್ಮಚಾರಿಗೆ ತಿಳಿಸಿ ಹೋದಳು. ಅವನು ಬಂದದ್ದೇ ಒಳ್ಳೆಯದಾಯಿತು. ವಕೀಲರನ್ನು ಕೇಳಿ ಉಯಿಲನ್ನು ಕಾರ್ಯಗತಗೊಳಿಸಿ ಎಲ್ಲವನ್ನೂ ಒಂದು ಸ್ಥಿತಿಗೆ ತರಬಹುದು ಎನಿಸಿತು. ಅನೂಪನನ್ನು ನೋಡುವ ಬಯಕೆ ಅವಳಿಗೂ ಕಾಣಿಸಿತು. ತನಗೆ ಮಕ್ಕಳಿಲ್ಲ, ತನ್ನ ಗೆಳತಿಯ ಮಗ ಎಂಬ ವಾಂಚಲ್ಯ ಜುಣುಗಿತು. ಅನೂಪ್ ಅವಳ ಆಫೀಸ್ಗೆ ಫೋನ್ ಮಾಡಿ, ಸಂಜೆ ನಿನ್ನ ಮನೆಗೆ ಬರ್ತೀನಿ ಆಂಟಿ ಅಂದ. ನಾನು ರೋಸ್ಪೆಂಟಾ ಹೋಟೆಲ್ ರೂಮ್ ನಂಬರ್ 518ರಲ್ಲಿ ಇದ್ದೀನಿ. ಇದೀಗ ವಕೀಲ್ ಭಾರದ್ವಾಜ್ ಅವರ ಆಫೀಸ್ಗೆ ಬಂದೆ. ರಾತ್ರಿ ನನ್ನ ವಿಮಾನ ಇಳಿದಾಗ 12:30 ಹೋಟೆಲ್ಗೆ ಬಂದು ಮಲಗಿದೆ. 2 ಗಂಟೆ ನಿದ್ರೆ ಸಾಲದು, ಜೆಟ್ ಲ್ಯಾಗ್ ಬೇರೆ ಇದೆ. ಈಗ 4 ಗಂಟೆ ನಿದ್ರೆ ಮಾಡಬೇಕು. ನಡುವೆ ಫೋನ್ ಇತ್ಯಾದಿ ತೊಂದರೆ ಕೂಡದು ಅಂತ ಸೂಚನೆ ಕೊಟ್ಟಿದ್ದೀನಿ ಎಂದು ಫೋನ್ ಕೆಳಗಿಟ್ಟ. ಅವನಾಗಲೇ ವಕೀಲರು ನೋಡಿದ್ದಾನೆ, ಅಂದರೆ ವ್ಯವಹಾರಕ್ಕೆ ಬಂದಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳುವಾಗ ಮೊದಲಿನಿಂದಲೂ ಭಾರದ್ವಾಜ್ ಆ್ಯಂಡ್ ಕೋ ಅವರೇ ಅವನ ಅಮ್ಮನ ವಕೀಲರು ಅಂತ ಅವನಿಗೂ ಗೊತ್ತು ಎಂಬ ನೆನಪು ಬಂತು. ಅವನು ಸಂಜೆ 6 ಗಂಟೆಗೆ ಬಂದ. ಈಗ ಮೊದಲಿನ ಹುಡುಗನಲ್ಲ, ಅಮೆರಿಕಾದಲ್ಲಿ MBA ಮಾಡಿರುವವನು. ಬಿಸಿನೆಸ್ ಅವನ ವ್ಯಕ್ತಿತ್ವವೇ ಆಗಿರುವಂತೆ ಅವಳಿಗೆ ಕಂಡಿತು. ಆಂಟಿ, ನಿನ್ನನ್ನು ನೋಡಿ ನನಗೆ ಅಮ್ಮನನ್ನು ನೋಡಿದಾಗ ಆಗ್ತಿದೆ. ನಿನ್ನನ್ನು ಬಿಟ್ಟರೆ ಈ ದಿಲ್ಲಿಯಲ್ಲಿ ಅಷ್ಟು ಯಾಕೆ, ಈ ದೇಶದಲ್ಲಿ ನನಗೆ ಯಾರಿದ್ದಾರೆ ಎಂದು ಅವಳ ತೋಳುಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಪಕ್ಕದಲ್ಲಿ ಕುಳಿತ. ಹೋಟೆಲ್ನಲ್ಲಿ ಯಾಕೆ ಇಳ್ಕೊಂಡೆ? ನಿನ್ನ ಮನೆ ಇರಲಿಲ್ವೇ? ನನ್ನ ಮನೆ ಇರಲಿಲ್ವೇ? ಆ ಮನೆ ಅವ್ಯವಸ್ಥೆಯಲ್ಲಿ ಇರುತ್ತೆ ಅನ್ನೋ ವಾಸ್ತವತೆ ನಿನಗೂ ಗೊತ್ತು. ಇಲ್ಲಿ ನಿನಗೆ ಯಾಕೆ ಅಡುಗೆ ಮಾಡೋ ಕಷ್ಟ? ಹೋಟೆಲ್ನವರು ಆದರೆ ಎಲ್ಲರೂ ನೋಡ್ಕೋತಾರೆ, ಬೇಕಾದ ಫೋನ್ ಕೂಡ ಸಂಪರ್ಕಿಸಿಕೊಡ್ತಾನೆ. ಅವನಿರೋದಾದರೂ ಯಾಕೆ? ಅನಂತರ ತನ್ನ ತಾಯಿಯನ್ನು ಜ್ಞಾಪಿಸಿಕೊಂಡು ಶೋಕ ವ್ಯಕ್ತಪಡಿಸಿದ. ಇದೇನು ಆಪತ್ಕಾಲ ಸ್ಥಿತಿ ಅಂದರೆ ಈ ದೇಶದಲ್ಲಿ, ಅಮೆರಿಕದಲ್ಲಿ ಇಂಥದ್ದನ್ನು ಒಂದು ಕ್ಷಣವೂ ಜನ ಸಹಿಸೋದಿಲ್ಲ ಎಂದ. ತಾನು ಅಲ್ಲಿಂದ ತಂದ 3 ಬಾಟಲ್ ಶಿವಾಸ್ ರಿಗ್ಗಲ್ಲಿ ವಿಮಾನ ನಿಲ್ದಾಣದ ಸುಂಕದ ಅಧಿಕಾರಿ ಹೇಗೆ ಮುಲಾಜಿಲ್ಲದ ಒಂದು ಬಾಟಲನ್ನು ತೆಗೆದು ಮೇಜಿನ ಕಾನೆಯೊಳಗೆ ಇಟ್ಕೊಂಡು ನೀವಿನ್ನು ಹೋಗಬಹುದು ಎಂದದ್ದು. ತಾನು ವಿರೋಧಿಸಿದ್ದಕ್ಕೆ ಅವನಾಗಿದ್ದರೆ ನಿನ್ನ ಸೂಟು ಟೈ ಶರ್ಟಿಗಳಿಗೂ ಹೊಸದಿಂದ ಲೆಕ್ಕ ಹಾಕಿ ಬೆಲೆ ಕಟ್ಟಿ ಸುಂಕ ಹಾಕ್ತೀನಿ ಅಂತ ಹೆದರಿಸಿದ್ದನ್ನು ಹೇಳಿದ. ಅನಂತರ, ಆಂಟಿ, ಈಗ ನಿನಗೊಂದು ಮಾತು ಕೇಳಬೇಕು. ನಿನಗೆ ಯೋಚನೆ ಮಾಡೋದಕ್ಕೆ ಸಮಯವಿರಲಿ ಅಂತ ಈಗಲೇ ಹೇಳ್ತಿದ್ದೀನಿ. ನಮ್ಮಮ್ಮನ ಕಂಪನಿಗೆ ಮೊದಲು ನೀನು ಪಾರ್ಟ್ನರ್ ಆಗಿದ್ದೆ. ಅದರ ಮ್ಯಾನೇಜ್ಮೆಂಟ್ ನಿನಗೆ ಗೊತ್ತಿದೆ. ಈಗ ನೀನು ಅದರ ಮ್ಯಾನೇಜ್ಮೆಂಟ್ ವಹಿಸ್ಕೋತೀಯಾ? ಕಮಿಷನ್ ಆಧಾರವಾದರೂ ಸರಿಯೇ, ಕೈ ತುಂಬ ಸಂಬಳವಾದರೂ ಸರಿಯೇ. ಇದನ್ನು ಈ ಸ್ಥಿತಿಯಲ್ಲಿ ಹಾಳಾಗೋಕ್ಕೆ ಬಿಡಬಾರ್ದು ಅನ್ನಿಸಿದೆ. ಅಮೆರಿಕಾದಲ್ಲಿ ನಾನು ಇದಕ್ಕೆ ಇನ್ನೂ ಹೆಚ್ಚು ಮಾರ್ಕೆಟ್ ಒದಗಿಸಬಲ್ಲೆ. ಅವಳಿಗೆ ಮನಸ್ಸಿನೊಳಗೆ ತಿರಸ್ಕಾರ ಹುಟ್ಟಿತು. ಯಾಕರಿಸಿ ಉಗುಳುವಂತೆ ಮಾತನಾಡುವ ಮನಸ್ಸು ಬಂತು. ಆದರೆ ಈ ಸಂದರ್ಭದಲ್ಲಿ ಮಾತನಾಡಬಾರದು ಎಂಬ ತಾಳ್ಮೆಯನ್ನು ತಂದುಕೊಂಡಳು. ನೀನೀಗ ಯೋಚನೆ ಮಾಡು, ನಾನೊಬ್ಬ ಫ್ರೆಂಡ್ನ ಭೇಟಿಯಾಗಬೇಕಾಗಿದೆ, ನಾಳೆ ಬರ್ತೀನಿ ಎಂದು ಹೇಳಿ ಹೊರಟ. ಅಷ್ಟರಲ್ಲಿ ಬ್ರಹ್ಮಚಾರಿ ಬಂದರು. ಸಂಜೆ ಅವಳ ಮನೆಯಲ್ಲಿ ನಡೆಯುತ್ತಿದ್ದ ಧ್ಯಾನದ ತರಗತಿಗೆ ಜನಗಳು ಬರತೊಡಗಿದರು.
ತರಗತಿಯೆಲ್ಲ ಮುಗಿದು ಜನಗಳು ಹೋದ ನಂತರ ಬ್ರಹ್ಮಚಾರಿ ಅನುಪೂರ್ಣಿಗೆ ಬಂದಿದ್ದನ್ನು ಹೇಳಿ ಮಧ್ಯಾಹ್ನ ಮತ್ತೆ ಫೋನ್ ಮಾಡಿದ್ದ. ಯಾರು ನಿಮಗೆ ಹೇಳಿದವರು ಮನೇನ ನನ್ನ ತಾಯಿ ಧ್ಯಾನ ಕೇಂದ್ರಕ್ಕೆ ವಿಲ್ ಬರೆದಿದ್ದಾರೆ ಅಂತ ಹೇಳಿದ. ನಾನು ಅದು ನಮ್ಮ ಗ್ರಹಿಕೆ ಅಂದೆ. ಗ್ರಹಿಕೆಯೋ ಅಥವಾ ಆಶೆಯೋ ಎಂದ. ನನಗೆ ಮುಂದೆ ಮಾತನಾಡೋಕ್ಕೆ ತಿಳಿಯೋಲಿಲ್ಲ. ಅವನೇ ನಮ್ಮ ವಕೀಲರ ಹತ್ರ ಅಮ್ಮನ ವಿಲ್ ನೋಡಿದ್ದೇನೆ, ಅಂಥದ್ದೇನೂ ಇಲ್ಲ ಅಂದ. ಅವಳಿಗೆ ಆಶ್ಚರ್ಯವಾಯಿತು. ಅವನು ರೋಪ್ ಹೊಡೆಯುತ್ತಿದ್ದಾನೆ ಅಥವಾ ತನ್ನ ಗ್ರಹಿಕೆಯೇ ತಪ್ಪಿದೆಯೇ ಎಂದು ಗಡಿಯಾರ ನೋಡಿಕೊಂಡಳು. ಇನ್ನೂ 8:15. ವಕೀಲರು 9ಕ್ಕೆ ಮೊದಲು ತಮ್ಮ ಆಫೀಸ್ ಬಿಡುವುದಿಲ್ಲವೆಂದು ಅವಳಿಗೆ ಗೊತ್ತಿತ್ತು. ಫೋನ್ ಮಾಡಿ ಕೇಳಿದಳು, ಭಾರದ್ವಾಜ್ ಸಾಹಬ್, ನಾನು ಕಾಂತಿಜಿ ಎಷ್ಟು ಸ್ನೇಹಿತರು ಅಂತ ನಿಮ್ಗೆ ಗೊತ್ತು. ಅವಳ ಮಗ ಬಂದಿದ್ದಾನೆ, ನಿಮ್ಮನ್ನು ಭೇಟಿಯಾಗಿದ್ದಾನಲ್ಲ. ಅವತ್ತು ನೀವು ನರ್ಸಿಂಗ್ ಹೋಮ್ಗೆ 2 ಸಲ ಬಂದಿದ್ದೀರಿ. ಅವಳು ಮಾಡಿದ ವಿಲ್ನ ವಿವರ ಸ್ವಲ್ಪ ಹೇಳೋಕ್ಕೆ ನಿಮ್ಮದೇನಾದರೂ ಆಕ್ಷೇಪವಿದೆಯೇ? ಅದಕ್ಕಿಂತ ಆಕ್ಷೇಪ. ನನಗಿರುವ ಈ ಮನೆ ನನ್ನ ತಂದೆ ಹಣದಲ್ಲಿ ಕಟ್ಟಿದ್ದು, ಫ್ಯಾಕ್ಟ್ರಿಯ ಜಾಗ ಅವರು ಕೊಟ್ಟ ಹಣದಿಂದ ಪಡೆದು ಕಟ್ಟಿಸಿದ್ದು, ಉಳಿದದ್ದೆಲ್ಲ ನಾನು ಸ್ವಂತ ದುಡಿಮೆಯಿಂದ ಗಳಿಸಿದ್ದು. ನನಗೂ ನನ್ನ ಗಂಡನಿಗೂ ಸಂಬಂಧ ಕಡಿದು 12 ವರ್ಷವಾಗಿದೆ. ನನ್ನ ಕಾಲಾನಂತರ ನನ್ನ ಆಸ್ತಿ, ಹಣ ಮೊದಲಾದ ಯಾವುದರಲ್ಲೂ ಮೇಲೂ ನನ್ನ ಗಂಡನಿಗೆ ಒಂದು ಕಿಲುಬು ಕಾಸಿನ ಅಧಿಕಾರವೂ ಇಲ್ಲ. ಇವೇನಿದ್ದರೂ ನನ್ನ ಮಗನಿಗೆ ಮಾತ್ರ ಸೇರಬೇಕು ಅಂತ ಬರೆಯುವ ಹಾಗೆ ಹೇಳಿದರು. ಅದನ್ನೇ ಬರೆದು ಟೈಪ್ ಮಾಡಿಸಿ ನಾನು ಸಂಜೆ ತಂದು ರುಜು ಮಾಡಿಸಿದೆ. ಇಬ್ಬರ ಸಾಕ್ಷಿ ಸಮಕ್ಷಮ. ವಿಲ್ಲಿಲ್ಲದಿದ್ದರೆ ತನ್ನ ಗಂಡ ಎಲ್ಲಿ ಇದರಲ್ಲಿ ಪಾಲುಗೆ ಬಂದಾನೆನ್ನುವ ಆತಂಕ ಅವರನ್ನು ಕಾಡಿದೆ. ಈಗ ಅದಕ್ಕೆ ಅವಕಾಶವಿಲ್ಲ. ಅವರ ಮಗನ ಹಿತವನ್ನು ನಾನು ಕಾಪಾಡ್ತೀನಿ, ನೀವು ಚಿಂತಿಸಬೇಡಿ. ಶೀತರಳಿಗೆ ಕುಸಿದು ಬಿದ್ದಂತಾಯಿತು. ವಕೀಲರು ಹೇಳಿದ ಮಾತನ್ನು ಸರಿಯಾಗಿ ವಾಕ್ಯಗಳಲ್ಲಿ ರೂಪಿಸಿಕೊಂಡು ಬ್ರಹ್ಮಚಾರಿಗೆ ಹೇಳಲು ಅವಳಿಗೆ ಅರ್ಧ ಗಂಟೆ ಬೇಕಾಯಿತು. ಬ್ರಹ್ಮಚಾರಿ ಅಲ್ಲಿ ಮನೆಗೆ ಮಲಗಲು ಹೋಗಬೇಕಿತ್ತು. ಅವರಿಗೆ ಊಟಕ್ಕೆ ಬಡಿಸಿ ಕಳಿಸಿದಳು. ಅವರು ನಗರ ಸಾರಿಗೆ ಬಸ್ ಹಿಡಿಯಲು ಹೋದರು. ಅವಳಿಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ. ತನ್ನ ಸ್ನೇಹಿತೆಯ ಮೇಲೆ ಕೋಪ, ತಿರಸ್ಕಾರ, ತುಚ್ಛ ಭಾವನೆಗಳು ತುಂಬಿಕೊಂಡವು. ನರಕ ಅನ್ನುವುದಿದ್ದರೆ ಅವಳಿಗೆ ಅದಲ್ಲದೆ ಬೇರೆ ಸ್ಥಳವಿಲ್ಲ ಎಂದು ಮನಸ್ಸು ನಿಶ್ಚಯಿಸತೊಡಗಿತು. ನಡುರಾತ್ರಿ ಕಳೆದ ನಂತರ ಅವಳ ಮನೆ, ಅವಳ ಹಣ ಅವಳ ಮಗನಿಗೆ ಮಾಡಿಕೊಂಡಳು. ನಾನೇಕೆ ಮನಸ್ಸನ್ನು ಕೋಪಕ್ಕೆ ಕೊಟ್ಟು ಶಾಂತಿಯನ್ನು ಕಳೆದುಕೊಳ್ಳಬೇಕು ಎಂಬ ಸಮಾಧಾನ ತಂದುಕೊಂಡರೂ ಮನಸ್ಸಿನ ಕುದಿತ ಕಡಿಮೆಯಾಗಲಿಲ್ಲ. ಎದ್ದು ಕೂತು ಧ್ಯಾನವನ್ನಾದರೂ ಮಾಡುವ ಪರಿಹಾರ ಹೊಳೆಯಿತು. ಹೇಳುವ ಸಂಕಲ್ಪ ಶಕ್ತಿ ಉಂಟಾಗಲಿಲ್ಲ. ಬೆಳಗಿನ ಜಾವದ ಹೊತ್ತಿಗೆ ನಮ್ಮ ಕರ್ಮ ನಮ್ಮದು, ಮತ್ತೊಬ್ಬರಿಗೆ ಹೇಳ ಹೋಗೋದೇ ತಪ್ಪು. ಮಗನಿಗೆ ಏನೂ ಕೊಡಲ್ಲ ಅಂತ ಅವಳು ಅಂದದ್ದಕ್ಕೆ ತಾನು ಈ ಸಲಹೆ ಕೊಟ್ಟೆ. ಆದರೆ ವಿಲ್ ಬರೆದೆಯಾ ಅಂತ ಸೂಚಿಸಿ ವಕೀಲರಿಗೆ ಫೋನ್ ಮಾಡಲೇ ಅಂತ ಒತ್ತಾಯ ಮಾಡಿದವಳು ನಾನೇ ಎಂದ ಅಂಶ ನೆನಪಿಗೆ ಬಂದು ದುಗುಡ ತುಸು ಕಡಿಮೆಯಾಯಿತು. ಬೆಳಿಗ್ಗೆ 7 ಗಂಟೆ ಹೊತ್ತಿನಲ್ಲಿ ಬಾಗಿಲಿನ ಕರಗಂಟೆ ಬಾಯಿಸಿತು. ಬಾಗಿಲು ತೆರೆದು ನೋಡುತ್ತಾಳೆ ಬ್ರಹ್ಮಚಾರಿ. ಕೈಯಲ್ಲೊಂದು ಚೀಲವಿದೆ. ಅದರೊಳಗಿರುವುದು ಅವರ 2 ಬಿಳಿ ಬಟ್ಟೆಗಳು ಎಂದು ನೋಡಿದ ತಕ್ಷಣ ಅವಳಿಗೆ ಅರ್ಥವಾಯಿತು. ಮಹಾರಾಜ್, ನಿಮಗೆ 100 ವರ್ಷ ಆಯಸ್ಸು. ನಾನೇ ಫೋನ್ ಮಾಡೋಣ ಅಂತಿದ್ದೆ. ನಾನು ರಾತ್ರಿಯೆಲ್ಲ ಯೋಚನೆ ಮಾಡಿದೆ. ಸತ್ತವರ ಕೆಲಸವನ್ನು ಕುರಿತು ಯೋಚಿಸೋದಿರಲಿ, ಜ್ಞಾಪಿಸಿಕೊಳ್ಳಲು ಬಾರದು. ನಮ್ಮ ಕೆಲಸ ನಮ್ಮದು. ಒಳಗೆ ಬನ್ನಿ, ಹೇಳ್ತೀನಿ ಎಂದು ಒಳಗೆ ಕರೆದುಕೊಂಡು ಕೂರಿಸಿ ಮುಚ್ಚಿ ಸೋಫಾದ ಮೇಲೆ ಕೂರಿಸಿದಳು. ನಾನು 2 ಲಕ್ಷ ಕೊಡ್ತೀನಿ. ಧ್ಯಾನದಲ್ಲಿ ಆಸಕ್ತರಾಗಿರೋ ಜನಗಳನ್ನು ಹಿಡಿದು ಅಷ್ಟಷ್ಟು ಚಂದ ಎತ್ತುತ್ತೀನಿ. ನನ್ನ ಆಫೀಸಿಗೆ ಲೈಸೆನ್ಸ್ ಪರ್ಮಿಟ್ಗೆ ಬರೋರ ಹತ್ತಿರ ಕ್ರಮವಾಗಿ ವಸೂಲು ಮಾಡ್ತೀನಿ. DDAಗೆ ಹೇಳಿ ಧ್ಯಾನ ಕೇಂದ್ರ ಟ್ರಸ್ಟಿಗೆ ಅಂತ ಒಂದು ಸೈಟ್ ಕೊಡೋ ಹಾಗೆ ಮಾಡೋಣ. ನಿಮಗೆ ಪ್ರತ್ಯೇಕವಾಗಿ ಒಂದು ಕಟ್ಟಡ ಕಟ್ಟಿಸೋ ಜವಾಬ್ದಾರಿ ನನ್ನದು. ಅದುವರೆಗೆ ನೀವು ನನ್ನ ಮನೆಯಲ್ಲಿರಿ, ಅಲ್ಲಿಗೆ ಹೋಗಲೇಬೇಡಿ ಎಂದಳು. ಮಾತಾಜಿ, ನಾನು ರಾತ್ರಿಯೆಲ್ಲ ಯೋಚನೆ ಮಾಡಿದೆ. ಸದ್ಗುರು ಮಹಾರಾಜರು ನನ್ನನ್ನು ಧ್ಯಾನದಲ್ಲಿ ತುಸು ಎತ್ತರದ ಮೆಟ್ಟಲಿಗೆ ಪ್ರವೇಶ ಮಾಡಿಸಿದರು. ಆದರೆ ಅವರಿಗೆ ಕೀರ್ತಿಯ ಬಂಧನವಿದೆ. ತಮ್ಮ ಹೆಸರಿನಲ್ಲಿ ಧ್ಯಾನ ಪ್ರಸಾರ ಮಾಡು ಅಂತ ನನ್ನನ್ನು ಇಲ್ಲಿ ಬಿಟ್ಟು ಮುಂದೆ ಹೋದರು. ನಾನು ಮೇಲೇರಲೇ ಇಲ್ಲ. ಕಾಂತಿ ಮಾತಾಜಿ ಇಡೀ ಮನೆ ಮೇಲೆ 10 ಲಕ್ಷದ ನಿಧಿ ಕೊಡ್ತೀನಿ ಅಂದಾಗ ನಾನು ಅದರ ಬಂಧನಕ್ಕೆ ಸಿಕ್ಕಿಬಿದ್ದೆ. ಈಗ ನನ್ನನ್ನು ಅದರಿಂದ ಬಿಡುಗಡೆ ಮಾಡಿದವರು ಅವರೇ. ಬಂಧಿಸೋದು ಮಾಯೆಯೇ, ಬಿಡುಗಡೆ ಮಾಡೋದು ಮಾಯೆಯೇ. ಅದರ ಕೃಪೆ ಇಲ್ಲದೆ ಸಾಧಕ ಬರೀ ಪ್ರಯತ್ನದಿಂದ ಏನೂ ಮಾಡಲಾರ. ಅವರಿಗೆ ನಾನು ಕೃತಜ್ಞನಾಗಿದ್ದೀನಿ. ಅನುಪ ನನ್ನ ಶಿಷ್ಯನಾಗಿದ್ದ. ಅವನನ್ನು ಕಂಡರೆ ನನಗೆ ತುಂಬ ಅಕ್ಕರೆ. ಅವನು ಬೇಗ ಬರದಿದ್ದರೆ ಇನ್ನೂ ಎಷ್ಟು ದಿನ ಬಂಧನದಲ್ಲಿ ಇರಬೇಕಿತ್ತು. ನನಗೆ ಯಾವ ಕೇಂದ್ರವೂ ಬೇಡ. ನನ್ನ ಬೆಳವಣಿಗೆ ಹುಡುಕಿಕೊಂಡು ಹೊರಟಿದ್ದೀನಿ. ನಿಮಗೆ ಆ ಮನೆಯ ಬೀಗದ ಕೈ ಕೊಟ್ಟು ಹೋಗೋಣ ಅಂತ ಬಂದೆ. ಆಶೀರ್ವಾದ ಮಾಡಿ ಎಂದು ಕುಳಿತಿದ್ದವರು ಎದ್ದು ಶವ ಸಂಸ್ಕಾರಕ್ಕೆ ಮೊದಲು ಬೋಳಿಸಿಕೊಂಡ ನೆತ್ತಿ ಹಣೆಗಳು ಅವಳ ತಲೆಗೆ ಕಾಲುಗಳಿಗೆ ತಾಗುವಂತೆ ಸಾಷ್ಟಾಂಗ ಮಾಡಿದರು. ಅವಳು ಮೂಕಳಾದಳು. ಒಂದು ಮಾತು ಮನಸ್ಸಿನಲ್ಲಿ ರೂಪುಗೊಳ್ಳಲಿಲ್ಲ. ಎದ್ದು ನಿಂತ ಬ್ರಹ್ಮಚಾರಿ ತಮ್ಮ ಜೇಬಿನಲ್ಲಿದ್ದ ಬೀಗದ ಕೈಯನ್ನು ಸೋಫಾದ ಮೇಲಿಟ್ಟು ತಮ್ಮ ಕೈ ಚೀಲ ಹಿಡಿದು ಹಿಂದಿರುಗಿ ಹೊರಟು ಹೋಗಿಬಿಟ್ಟರು. ಮೇಲೆ ಎದ್ದು ಅವರನ್ನು ತಡೆಯಿರಿ, ತುಸು ಹೊತ್ತು ನಿಲ್ಲಿ ಎಂದು ಹೇಳಲು ಸಹ ತೋಚದೆ ಅವಳು ಕುಳಿತೇ ಇದ್ದಳು. ಅಧ್ಯಾಯ 27. ಯಾಕೆ ಎಂತುಗಳನ್ನು ಊಹಿಸಿಕೊಳ್ಳುವಷ್ಟು ಸಮಯ ಕೊಡದ ವೇಗದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿ ಕಪ್ಪು ಬಣ್ಣದ ವ್ಯಾನಿನಲ್ಲಿ ತುಂಬಿಕೊಂಡು ತಿಪ್ಪರಟೂರು ಕಡೆಗೆ ಓಡಿಸುವಾಗ 7 ಜನರಿಗೂ ಗಾಬರಿ. ತನ್ನ ಗದ್ದುಗೆ ಉಳಿಸಿಕೊಳ್ಳಲು ಇಡೀ ರಾಷ್ಟ್ರಕ್ಕೆ ಆಪತ್ತು ಬಂದಿದೆ ಎಂದು ಘೋಷಿಸಿ ಸರ್ವಾಧಿಕಾರ ವಶ ಮಾಡಿಕೊಂಡಿರುವ ಆಕೆಯು ಅವಳನ್ನು ಟೀಕಿಸುವ ಪತ್ರಿಕೆಯ ಸಂಪಾದಕನಾದ ನನ್ನನ್ನು ಹಿಡಿದು ಕಾರಾಗೃಹಕ್ಕೆ ಒಯ್ಯುತ್ತಿರುವುದು ಸರ್ವಾಧಿಕಾರಿಯ ವಿಧಾನಗಳಿಗೆ ಅನುಗುಣವಾಗಿದೆ ಎಂದು ರವೀಂದ್ರ ಅರ್ಥ ಮಾಡಿಕೊಂಡನಾದರೂ ಯಾವ ತಂಟೆಗೂ ಹೋಗದ ಅಂಗವಿಕಲ ಮಕ್ಕಳ ಸೇವೆ ಮಾಡಿಕೊಂಡಿರುವ ಈ ಹೊನ್ನತ್ತಿ, ಶಂಕರಮೂರ್ತಿ, ಸೋಮಶೇಖರಾಚಾರ್, ಹೊನ್ನತ್ತಿಯ ತಂದೆ ತಾಯಿಯರಿಂದ ಸರ್ವಾಧಿಕಾರಿಕೆ ಯಾವ ಭಯವಿರಲು ಸಾಧ್ಯ ಎಂಬ ಪ್ರಶ್ನೆ ಹುಟ್ಟಿತು. ಉತ್ತರ ಹೊಳೆಯಲಿಲ್ಲ. ಅಣ್ಣಯ್ಯನನ್ನಾದರೂ ಯಾಕೆ ಹಿಡಿದು ತುಂಬಿದ್ದಾರೆ ಎಂಬುದು ತಿಳಿಯಲಿಲ್ಲ. ನಡುರಾತ್ರಿ ಕಳೆದು 2:30 ಗಂಟೆ ಸರಿ ಹೊತ್ತಿನಲ್ಲಿ ಆಶ್ರಮದ ಗುಡಿಸಲುಗಳ ಬಾಗಿಲು ಬಡಿದು ಎಚ್ಚರಗೊಳಿಸಿ ನಿದ್ದೆಗಣ್ಣಿನಲ್ಲಿ ಯಾರು
ಎಂದು ಕೇಳುವ ಮೊದಲೇ, ನಾವು ಬಾಗಿಲು ತೆಗೀರ್ರಿ, ನಿಮ್ಮ ಹೆಸರು ರವೀಂದ್ರ ಅಂತಲಾ, ನಿಮ್ಮದು ಅಣ್ಣೇಗೌಡ್ರು ಅಂತಲಾ, ಎಲ್ಲರ ಹೆಸರುಗಳನ್ನು ಕೇಳಿ ದೃಢಪಡಿಸಿಕೊಂಡು ಬಂದು ಒಂದ ಮಾಡಿ ಬರ್ತೀನಿ ತಾಳಿ ಎಂದರು. ಅವಕಾಶ ಕೊಡದೆ ದಾರಿಲಿ ಮಾಡೋರಂತೆ ವ್ಯಾನ್ ಹತ್ತಿಯನ್ನು ತಳ್ಳಿಕೊಂಡು ವ್ಯಾನ್ ಕತ್ತಲೆಯಲ್ಲಿ ಹೋಗುತ್ತಿದೆ. ತಿಪಟೂರು ಇನ್ನು 6 ಮೈಲಿ. ಎಲ್ಲಿಗೆ ಹೋಗುತ್ತಿದೆ? ತಿಪಟೂರಿಗ ಅಥವಾ ಜಿಲ್ಲಾ ಸ್ಥಳ ಅಥವಾ ವ್ಯಾನಿನಲ್ಲಿ ತಮ್ಮ ಜೊತೆಗೆ ಕೂತ 10 ಜನ ಬಂದೂಕುದಾರಿ ಕಾನ್ಸ್ಟೇಬಲ್, ಮುಂಬದಿ ಡ್ರೈವರ್ನ ಪಕ್ಕದ 2 ಸಬ್ ಇನ್ಸ್ಪೆಕ್ಟರ್ ಸೇದುವ ಸಿಗರೇಟಿಗೆ ಜೊತೆಗೆ ಬಂದೂಕು ಕಾನ್ಸ್ಟೇಬಲ್ಗಳು ಹಚ್ಚಿಬಿಡುತ್ತಿದ್ದ ಬೀಡಿಯ ಹೊಗೆಗೆ ಹೇಮಂತನ ತಾಯಿ ಸತ್ಯವತಿ ಬಾಯಿ ಹೊಟ್ಟೆ ತೊಳಿಸಿ ವಾಂತಿಯಾಗಿ ದೊಡ್ಡ ಹೊನ್ನತ್ತಿಯವರು ಗಟ್ಟಿಯಾಗಿ, ಶಿಪಾಯಿಗಳೇ, ಬೀಡಿ ಕುಡಿಯೋದು ಬಂದ್ ಮಾಡಿ, ಈಕೆಗೆ ಉಲ್ಟಿ ಬರ್ತಾದ, ಗಾಡಿ ನಿಲ್ಲಿಸಿ, ನೀರು ತಂದು ಕ್ಲೀನ್ ಮಾಡಿ ಎಂದು ಕೂಗಿದರು. 30 ವರ್ಷದ ಹಳೆಯ ಇಂಜಿನ್ ಸದ್ದಿನಲ್ಲಿ ಅವರ ಮಾತು ಕಾನ್ಸ್ಟೇಬಲ್ಗಳಿಗೆ ಕೇಳಲಿಲ್ಲ. ಮತ್ತೆ ಕಿರಿಚಿದರು. ಅದನ್ನೇ ರವೀಂದ್ರ ಕೂಗಿ ಹೇಳಿದ ಮೇಲೆ ಮುಂದಿನ ಸೀಟಿನ ಸಬ್ ಇನ್ಸ್ಪೆಕ್ಟರ್ ಕೇಳಿ ಗಾಡಿಯನ್ನು ನಿಲ್ಲಿಸಿದರು. ಹೆಂಗಸು ಬೇಕಾದರೆ ಕೆಳಗಿಳಿದು ವಾಂತಿ ಮಾಡಿ ಬರಲಿ, ತೊಳೆಯುವುದು ಪೊಲೀಸರ ಕೆಲಸವಲ್ಲ, ಜಬರಿಸಿದರು. ನಿಮ್ಮ ಕೆಲಸವೇನು ಹಾಗಾದರೆ? ನಮ್ಮನ್ನು ಯಾಕೆ ಹಿಡ್ಕೊಂಡು ಹೋಗ್ತಿದ್ದೀರಾ? ಅರೆಸ್ಟ್ ವಾರೆಂಟ್ ಎಲ್ಲಿದೆ? ಅದನ್ನು ತೋರಿಸಿ ಎಂದು ರವೀಂದ್ರ ಕಿರಿಚಿದ. ಅದನ್ನು ಅಲ್ಲಿ ಕೇಳ್ರಂತೆ, ಬನ್ರಿ, ನಿದ್ದೆ ಹೊತ್ತಿನಲ್ಲಿ ನಿಮ್ದೇನು ತರಲೆ ಎಂದ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಪೇದೆಗಳಿಗೆ. ಏಯ್, ಬೀಡಿ ಸೇದ್ಬೇಡಿ, ನೀವೇ ವಾಂತಿ ಬಾಚಬೇಕಾಗ್ತದೆ ಎಂದರು. ಹುಕುಂ ಮಾಡಿ ಅಷ್ಟರಲ್ಲಿ ಆರಿ ಹೋದ ತಮ್ಮ ಕೈಯಲ್ಲಿದ್ದ ಸಿಗರೆಟ್ಗೆ ಕಡ್ಡಿ ಗೀರಿ ಹೊತ್ತಿಸಿಕೊಂಡರು. ವಾಂತಿ ಅಲ್ಲೇ ಉಳಿಯಿತು. ವ್ಯಾನ್ ಮತ್ತೆ ಓಡತೊಡಗಿತು. ರಾಷ್ಟ್ರಕ್ಕೆ ಆಪತ್ಕಾಲ ಬಂದಿದೆ ಎಂದು ಘೋಷಿಸಿದ್ದ ಆಕೆಯು ತನ್ನನ್ನು ಇದುವರೆಗೆ ಪ್ರತ್ಯಕ್ಷವಾಗಿ ವಿರೋಧಿಸಿದ ಎಲ್ಲರನ್ನೂ ಹಿಡಿದು ಜೈಲಿಗೆ ತುಂಬುತ್ತಿದ್ದಾಳೆಂಬ ಸುದ್ದಿ ಎಲ್ಲರಿಗೂ ಹೋಗಿತ್ತು. ಆದರೆ ತನ್ನನ್ನು ಯಾಕೆ ಹಿಡಿದಿದ್ದಾರೆ? ಯಾವ ರಾಜಕೀಯಕ್ಕೂ ಹೋಗದ ತನ್ನನ್ನು ಆಕೆ ಗದ್ದುಗೆಗೆ ವಿರೋಧಿ ಎಂದು ಯಾವ ಆಧಾರದ ಮೇಲೆ ನಿಷ್ಕರ್ಷಿಸಿದರು ಎಂಬ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೊರೆಯತೊಡಗಿತು. ಅಷ್ಟರಲ್ಲಿ ತಿಪಟೂರು ಕಾಣಿಸಿತು. ರೈಲ್ವೆ ಗೇಟ್ ಹತ್ತಿರ ಬಂತು. ಅದನ್ನು ದಾಟಿದ ಮೇಲೆ ಎಡಗಡೆ ತಿರುಗಿದರೆ ತಿಪಟೂರು ಸ್ಟೇಷನ್ಗೆ, ಬಲಕ್ಕೆ ತಿರುಗಿದರೆ ತುಮಕೂರಿಗೆ ಅಥವಾ ಬೆಂಗಳೂರಿಗೆ ಎಂದು ಲೆಕ್ಕ ಹಾಕ್ತಿದ್ದ ರವೀಂದ್ರ ವೃತ್ತ ಬಂದ ತಕ್ಷಣ ಸಂಚಾರ ನಿಯಮವನ್ನು ಅನುಸರಿಸದೆ ವ್ಯಾನು ವೃತ್ತದ ಬಲಗಡೆಯಿಂದ ತಿರುಗಿದ್ದನ್ನು ಗಮನಿಸಿದ. ಮುಂಬದಿಯಲ್ಲಿ ಕುಳಿತು ಸಿಗರೆಟ್ ಸೇರ್ತಿದ್ದ ಸಬ್ ಇನ್ಸ್ಪೆಕ್ಟರ್ಗೆ, ಏನು ಬೆಂಗಳೂರಿಗೆ ಹೋಗ್ತಿದ್ದೀರಾ? ಸೆಂಟ್ರಲ್ ಜೈಲಿಗ ಎಂದು ಕೂಗಿ ಕೇಳಿದ. ಪೊಲೀಸ್ ಅಧಿಕಾರಿ, ನೀವದೆಲ್ಲ ಕೇಳಬಾರದು. 1-2 ಮಾಡಬೇಕಾದ್ರೆ ಕೇಳಿ. ನಿಜವಾಗ್ಲೂ ನಿಮ್ಗೆ ಅರ್ಜೆಂಟ್ ಆಗೈತೋ ಇಲ್ಲೋದು ಅನ್ನೋದನ್ನು ಎಕ್ಸಾಮಿನ್ ಮಾಡಿ ಡಿಸೈಡ್ ಮಾಡೋಕ್ಕೆ ಮಾತ್ರ ನಮಗೆ ಪವರ್ ಇರೋದು, ಉಳಿದೆಲ್ಲ ಯಾರಿಗೂ ಇಲ್ಲ. ಇದು ಎಮರ್ಜೆನ್ಸಿ, ತಿಳ್ಕೊಳ್ಳಿ. ನಮ್ಮ ಧರ್ಮ ಅಂತ ಬೇಕಾದರೆ ಒಂದು ಸಿಗರೆಟ್ ಕೊಡ್ತೀವಿ ಅಂದ. ನಕ್ಸಲ್ ಮಾರ್ಗ ಹಿಡಿದು ಹೋಗುತ್ತಿರುವ ಶರಬಣ್ಣ ನಾರಾಯಣಪ್ಪನವರು ತಾವೆಂದು ತಪ್ಪು ಹಿಡಿದುಕೊಂಡು ಹೋಗುತ್ತಿದ್ದಾರೆ ಎಂಬ ಪ್ರಶ್ನೆ ಅಕ್ಕಪಕ್ಕದಲ್ಲಿ ಕೂತಿದ್ದ ಶಂಕರಮೂರ್ತಿ, ಸೋಮಶೇಖರಾಚಾರ್ಯಗಳ ಮನಸ್ಸಿಗೆ ಒಟ್ಟಿಗೆ ಮಿಂಚಿತು. ಒಬ್ಬರನ್ನೊಬ್ಬರು ಅದನ್ನೇ ಆಡಿಕೊಂಡು ಅದೇ ಇರಬೇಕೆಂದು ಮನಸ್ಸಿಗೆ ಖಚಿತ ಮಾಡಿಕೊಂಡರು. ಹೆದ್ದಾರಿಯಲ್ಲಿ ವ್ಯಾನ್ ಒಂದೇ ವೇಗದಲ್ಲಿ ಓಡತೊಡಗಿದ ಮೇಲೆ ಬಂದೂಕುದಾರಿ ಪೇದೆಗಳೆಲ್ಲ ತೂಕಡಿಸತೊಡಗಿದರು. ವ್ಯಾನಿನ ಒಳಗೆ ಬೆಳಕಿದ್ದರೆ ರಸ್ತೆ ಸ್ಪಷ್ಟವಾಗಿ ಕಾಣಿಸುವುದಿಲ್ಲವೆಂದು ಡ್ರೈವರ್ ಆರಿಸಿದ. 2 ಸಬ್ ಇನ್ಸ್ಪೆಕ್ಟರ್ ತೂಕಡಿಕೆ ಎತ್ತಿದ್ದು ಒಳಗೆ ತೊಟ್ಟಿಯಲ್ಲಿದ್ದ ಇವರಿಗೆ ಕಾಣುತ್ತಿತ್ತು. ಎದುರು ಸಾಲಿನಲ್ಲಿ ಕುಳಿತಿದ್ದ ಹಿರಿಯ ಹೊನ್ನತ್ತಿಯವರು ಎದ್ದು ರವೀಂದ್ರನ ಜಾಗಕ್ಕೆ ಬಂದರು. ಅವನ ಪಕ್ಕದಲ್ಲಿ ಕುಳಿತ ಹೇಮಂತ್ ಮೇಲೆ ಎದ್ದು ತಂದೆಗೆ ಜಾಗ ಬಿಟ್ಟು ತಾನು ಹೋಗಿ ತಂದೆ ಕೂತಿದ್ದ ಸ್ಥಳದಲ್ಲಿ ಕುಳಿತ. ಹೊನ್ನತ್ತಿ ರವೀಂದ್ರ ಒಬ್ಬರಿಗೆ ಕೇಳುವಂತೆ ಇಂಗ್ಲಿಷ್ನಲ್ಲಿ ಮಾತನಾಡಿದರು. ಹೇಮಂತ್ ಜೆಪಿಯಿಂದ ಮಾರ್ಗದರ್ಶನ ತೆಗೆದುಕೊಂಡು ಈ ಅಂಗವಿಕಲಾಶ್ರಮ ಆರಂಭಿಸಿರೋದು ಎಲ್ಲರಿಗೂ ಗೊತ್ತಿರೋ ಸಂಗತಿ. ಆಶ್ರಮದಲ್ಲಿ ಜೆಪಿಯ ಫೋಟೋನು ಹಾಕಿದ್ದಾನೆ. ಹಳ್ಳಿಗೆಲ್ಲ ಹೋಗಿ ಗ್ರಾಮಾಭ್ಯುದಯ ಜೆಪಿ ವಿಚಾರಧಾರೆನ ವಿವರಿಸ್ತಿದ್ದ. ಈಗ ಅವಳ ರಾಷ್ಟ್ರದಲ್ಲಿ ಅವಳ ಅಂತಸ್ಸಾಕ್ಷಿಯನ್ನು ಚುಚ್ಚುವ ಸಿಂಬಲ್ ಅಂದರೆ ಜೆಪಿ ಒಬ್ಬರೇ. ಅಫ್ಕೋರ್ಸ್ ಅಂತಸ್ಸಾಕ್ಷಿ ಅನ್ನೋದು ಅವಳಿಗೆ ಇದ್ದರೆ ಯಾವುದೇ ರೂಪದಲ್ಲಿ ಪಳೆಯುಳಿಕೆಯಾಗಿ ಇದೆ ಅಂತ ಪೂರ್ವಗ್ರಹಿಕೆ ಮಾಡಿದರೆ ಹೇಮಂತನ್ನು ಹಿಡಿದಿರೋದಕ್ಕೆ ಅದೇ ಕಾರಣ. ರಾಕ್ಷಸಿ ಕಾರಣ ಅನ್ನಬೇಕಾದರೆ ಕಾಣಿಸ್ತದೆ. ನನ್ನನ್ನು ಇವಳನ್ನು ಯಾಕೆ ತುಂಬಿಕೊಂಡು ಬರ್ತಿದ್ದಾರೆ? ನಾನು ಅದೇ ಯೋಚಿಸ್ತಿದ್ದೀನಿ. ಆಶ್ರಮದಲ್ಲಿರೋ ಎಲ್ಲರನ್ನೂ ಹಿಡಿದು ಹಾಕಬೇಕು ಅನ್ನೋ ಸಾರಾಸಗಡು ತೀರ್ಮಾನ ಅಂತ ಅನಿಸೋದಿಲ್ಲ. ಈಕೆ ಬ್ಯಾಂಕ್ಗಳನ್ನೆಲ್ಲ ಸರ್ಕಾರೀಕರಣ ಮಾಡಿದ್ದು ದೇಶದ ಆರ್ಥಿಕ ಬೆಳವಣಿಗೆ ದೃಷ್ಟಿಯಿಂದ ದೊಡ್ಡ ವಿವೇಕ. ರಾಜಕೀಯ ದೃಷ್ಟಿಯಿಂದ ಮಾಡಿದ ದುಷ್ಕೃತ್ಯ ಅಂತ ಇಂಟರ್ನ್ಯಾಷನಲ್ ಎಕಾನಮಿಕಲ್ ಜರ್ನಲ್ನಲ್ಲಿ ಲೇಖನ ಬರೆದಿದ್ರಲ್ಲ, ಅದನ್ನು ಉದ್ಧರಿಸಿ ವಿರೋಧ ಪಕ್ಷದವರು ಪಾರ್ಲಿಮೆಂಟ್ನಲ್ಲಿ ಆಕೆಯ ಆಡಳಿತ ಧ್ಯೇಯೋದ್ದೇಶಗಳನ್ನು ಟೀಕಿಸಿದ್ದಾರಲ್ಲ, ಅದಕ್ಕೆ ನಿಮ್ಮ ಮೇಲೆ ಕೆಂಗಣ್ಣು ಬಿದ್ದಿದೆ ಅಂತ ನನ್ನ ಊಹೆ ರವೀಂದ್ರ ಅಂದ. ಇರಬಹುದು ಎನ್ನುವಾಗ ಹೊನ್ನತ್ತಿಯವರ ಮನಸ್ಸು ಆ ಲೇಖನದ ನೆನಪಿಸಿಕೊಂಡಿತ್ತು. ಈಕೆಯದು ಮಾತ್ರವಲ್ಲ, ರಾಜಕೀಯ ಲಾಭಕ್ಕಾಗಿ ಕುತಂತ್ರದ ಆರ್ಥಿಕ ನೀತಿಗಳಿಗೆ ಸಂಜೀವಿನಿ ಎಂಬ ಪ್ರಚಾರ ಕೊಟ್ಟು ಅಳವಡಿಸುವುದರಿಂದ ದೇಶದ ಅರ್ಥವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮವಾಗುತ್ತದೆ ಎಂದು ತಾವು ರಿಸರ್ವ್ ಬ್ಯಾಂಕಿನ ಸಭೆಗಳಲ್ಲಿ ಅಂಕಿಅಂಶಗಳೊಡನೆ ಪ್ರತಿಪಾದಿಸುತ್ತಿದ್ದದ್ದು ತಮಗೆ ಗವರ್ನರ್ ಹುದ್ದೆಯನ್ನು ಕೊಡದಿದ್ದುದಕ್ಕೆ ಇದೂ ಒಂದು ಕಾರಣವಾಗಿರಬಹುದು ಎಂದು ನೆನಪಿಗೆ ಬಂತು. ಸೇವೆಯಲ್ಲಿರುವಾಗ ಸೇವಾ ನಿಯಮವನ್ನು ಪಾಲಿಸಿ ಸರ್ಕಾರದ ನೀತಿಯ ಬಗೆಗೆ ಏನೂ ಬರೆಯಲಿಲ್ಲ. ನಿವೃತ್ತರಾಗಿ ಸಾಮಾನ್ಯ ಪ್ರಜೆಗಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯವು ಪ್ರಾಪ್ತವಾದ ಮೇಲೆ ತಾವು ಸಂಶೋಧನಾ ಲೇಖನಗಳನ್ನು ಬರೆಯುತ್ತಿರುವುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವುಗಳು ಮನ್ನಣೆ ಪಡೆಯುತ್ತಿರುವುದು, ಅದರಿಂದ ಪ್ರೋತ್ಸಾಹಿತರಾಗಿ ತಾವು ಹೆಚ್ಚು ಹೆಚ್ಚು ಮುಕ್ತವಾಗಿ ಬರೆಯುತ್ತಿರುವುದು ಜ್ಞಾಪಕದಲ್ಲಿ ಸ್ಪಷ್ಟವಾಯಿತು. ರವೀಂದ್ರ ಹೇಳುತ್ತಿರೋದು ಸರಿ, ನನ್ನನ್ನು ಆಕಸ್ಮಿಕವಾಗಿ ಹಿಡಿದಿಲ್ಲ ಎಂಬ ಬಗೆಗೆ ಅವರ ಮನಸ್ಸಿಗೂ ಖಾತ್ರಿಯಾಯಿತು. ಅವರಿಬ್ಬರು ಮಾತುಗಳನ್ನು ಕೇಳುತ್ತಾ ರವೀಂದ್ರ ಪಕ್ಕದಲ್ಲಿ ಕುಳಿತಿದ್ದ ಅಣ್ಣಯ್ಯ ಕೇಳಿದರು, ಹೀಗೆ ಎಲ್ಲರನ್ನೂ ಬಂಧಿಸುತ್ತಿದ್ದರೆ ಇದರ ಕೊನೆ ಎಂದು? ಎಲ್ಲಿಗೆ ನಿಲ್ಲಿಸುತ್ತಾಳೆ? ಅಣ್ಣಯ್ಯ ಕೇಳಿದುದು ಕನ್ನಡದಲ್ಲಿ. ಬಂದೂಕಧಾರಿ ಪೇದೆಗಳೆಲ್ಲ ತೂಗಡಿಸುತ್ತಿದ್ದರು. ಅರೆನಿದ್ದೆಯಲ್ಲಿ ಕಿವಿಗೆ ಬಿದ್ದದ್ದು ಅರ್ಥವಾಗುವ ಭಾಷೆ. ಅವರೆದುರಿಗೆ ಚರ್ಚಿಸಬಹುದೋ ಬಾರದೋ ಎಂದು ಸಂಶಯ ರವೀಂದ್ರನಿಗೂ ಬಂತು.
ಹೊನ್ನತಿಗೂ ಬಂತು. ಹೊನ್ನತಿಯವರು ತಗ್ಗಿದ ಭಾಷೆಯಲ್ಲಿ ಇಂಗ್ಲಿಷ್ನಲ್ಲಿ ಉತ್ತರಿಸಿದರು. ಸಂಪೂರ್ಣ ನಿರಂಕುಶತೆಯ ಸಾಧನೆಯೇ ಇದರ ಗುರಿ. ಅಲ್ಲಿಯ ತನಕ ಕೊನೆಯಿಲ್ಲ. ಹಿಟ್ಲರ್, ಮುಸೋಲಿನಿ, ಸ್ಟಾಲಿನ್ ಮೊದಲಾಗಿ ಯಾರ ಮನೋಧರ್ಮವನ್ನಾದರೂ ಗಮನಿಸಿ ನೋಡಿ. ತಮ್ಮನ್ನು ಯಾರೂ ಟೀಕಿಸಕೂಡದು, ವಿಮರ್ಶಿಸಕೂಡದು, ಅಧಿಕಾರದಿಂದ ಕೆಳಗಿಳಿ ಎನ್ನಕೂಡದು. ತನಗೆ ಅಪಶಕುನವಾಗುವ ಹಾಗೆ ಆಗ ತಾನೇ ಹುಟ್ಟಿದ ಕೂಸು ಒಂಟಿ ಶೀನುಸೀತರೂ ಅದು ರಾಷ್ಟ್ರದ್ರೋಹದ ಸಂಚು ಮಾಡಿದೆ ಎಂದು ಶಿರಶ್ಛೇದನಕ್ಕೆ ಹುಕುಂ ಮಾಡುವ ಕಂಸನ ಮನೋಧರ್ಮ ಅದು. ತಂದೆಯ ಧ್ವನಿ ತಗ್ಗಿಸಿ ಮಾತನಾಡಿದರು. ಎದುರು ಸಾಲಿನಲ್ಲಿ ತಾಯಿಯೊಡನೆ ಕುಳಿತಿದ್ದ ಹೊನ್ನತಿಗೆ ಸ್ಪಷ್ಟವಾಗಿ ಕೇಳಿಸಿತು. ಬೆಳಿಗ್ಗೆ ಎದ್ದು 5 ಗಂಟೆಗೆ ಅಂಗವಿಕಲ ಮಕ್ಕಳೆಲ್ಲ ಹೇಳುತ್ತಾರೆ. ಇಡೀ ಆಶ್ರಮದಲ್ಲಿ ನಾವು ಯಾರೂ ಇಲ್ಲ. ಅಡಿಗೆಯ ಕರಿಯಪ್ಪ ಮಾತ್ರ. ಮಕ್ಕಳ ನಿಗಾ ನೋಡಿಕೊಳ್ಳುವವರು ಯಾರು? ಮುಖ ತೊಳೆಸಿ ಸ್ನಾನ ಮಾಡಿ ನಿತ್ಯದ ಪ್ರಾರ್ಥನೆ, ಊಟ, ತಿಂಡಿ, ಕಲಿಕೆಗಳ ಗತಿ ಏನು ಎಂದು ಚಿಂತಿಸುತ್ತಿದ್ದ ಅವನ ಮನಸ್ಸಿಗೆ ಆಗ ತಾನೇ ಹುಟ್ಟಿದ ಕೂಸಿನ ಶಿರಚ್ಛೇದನಕ್ಕೆ ಹುಕುಂ ಮಾಡುವ ಕಂಸ ಮನೋಧರ್ಮವೆಂಬ ಮಾತು ತಾಕಿ ಆಶ್ರಮದ ಅಂಗವಿಕಲ ಮಕ್ಕಳನ್ನೆಲ್ಲ ಜೆಪಿಯ ಏಜೆಂಟರೆಂದು ತೀರ್ಮಾನ ಮಾಡಿ ಎಲ್ಲರ ಒಂಟಿ ಕಾಲು ತೋಳುಗಳನ್ನು ಹಿಡಿದು ಲಾರಿಗೆ ಎಸೆದು ತುಂಬಿ ಜೈಲಿಗೆ ಸಾಗಿಸಿಬಿಟ್ಟರು ಎಂಬ ಕಲ್ಪನೆ ಮೂಡಿ ಅವನ ಗಂಟಲು ಕಣ್ಣುಗಳು ತುಂಬಿಕೊಂಡವು. ಅದೇ ಸಮಯಕ್ಕೆ ಅವನ ತಾಯಿ, ಇವತ್ತಿನಿಂದ ಮಕ್ಕಳ ಗತಿ ಹ್ಯಾಂಗಪ್ಪ ಎಂದರು. ಬೆಂಗಳೂರು ತಲುಪಿ ಸೆಂಟ್ರಲ್ ಜೈಲಿನ ಒಳ ಹೋಗುವ ತನಕ ಮುಂದೆ ಏನೋ ಎಂತೋ ಎಂಬ ಆತಂಕ ತಳಮಳಗಳಿದ್ದವು. ಒಳಗೆ ಹೋಗಿ ನೋಡಿದರೆ ಜನವೋ ಜನ. ಸ್ವಾತಂತ್ರ್ಯ ಚಳವಳಿಗಾರರ ಸಮ್ಮೇಳನ ನಡೆಯುತ್ತಿದೆ ಎಂಬಷ್ಟು. ಅಂಗವಿಕಲರ ಆಶ್ರಮಕ್ಕೆ ವಿಶ್ರಾಂತಿಗೆಂದು ಬಂದ ರವೀಂದ್ರನಿಗೆ ದೇಶದಲ್ಲಿ ಏನು ಆಗುತ್ತಿದೆ, ಯಾರು ಯಾರನ್ನು ಬಂಧಿಸಿ ಯಾವ ಜೈಲಿನಲ್ಲಿ ಇಟ್ಟಿದ್ದಾರೆ ಎಂಬ ಯಾವ ವಿವರವೂ ತಿಳಿದಿಲ್ಲ. ಆಪತ್ ಪರಿಸ್ಥಿತಿ ಎಂದು ಘೋಷಿಸಿ ವಿಶೇಷ ಅಧಿಕಾರವನ್ನು ಕಬಳಿಸಿಕೊಂಡು ಯಾವ ಕಾರಣವನ್ನು ತಿಳಿಸದೆ ಯಾರನ್ನು ಬೇಕಾದರೂ ಹಿಡಿದು ಜೈಲಿಗೆ ನೂಕುತ್ತಿದ್ದಾರೆ ಎಂಬಷ್ಟು ಅವನಿಗೆ ಗೊತ್ತಿತ್ತು. ವೃತ್ತಪತ್ರಿಕೆಗಳನ್ನೆಲ್ಲ ಸೆನ್ಸಾರ್ಗೆ ಒಳಪಡಿಸಿದ್ದಾರೆಂಬುದು ಗೊತ್ತಿತ್ತು. ದೇಹ ಮನಸ್ಸುಗಳ ಬಳಲಿಕೆ ಕಡಿಮೆಯಾಗಿಲ್ಲವಾದರೂ ದೆಹಲಿಗೆ ಹೋಗಿ ಒಳಸುದ್ದಿಯನ್ನು ದೊರಕಿಸಿ ತನ್ನ ಪತ್ರಿಕೆಯಲ್ಲಿ ಪ್ರಕಟಿಸುವ ರೋಷ ಹುಟ್ಟಿತು. ಆದರೆ ಈ ಸ್ಥಿತಿಯಲ್ಲಿ ಪತ್ರಿಕೆ ಉಸಿರಾಡಲು ಬಿಡುತ್ತಾರೆಯೇ ಎಂಬ ಅನುಮಾನ ಕಾಣಿಸಿತು. ದಿಲ್ಲಿಯಲ್ಲಿದ್ದರೆ ತನ್ನನ್ನು ಬಂಧಿಸುವುದು ಖಚಿತವೆನಿಸಿತು. ಅಲ್ಲಿಯೇ ಸುದ್ದಿ ತಿಳಿಯದೆ ಹೋಗಬೇಡ, ಇಲ್ಲಿರೋದು ಕ್ಷೇಮ ಎಂದು ಅಣ್ಣಯ್ಯನೂ ಸಲಹೆ ಕೊಟ್ಟಿದ್ದರು. ಸೈನಿ ಏನು ಮಾಡುತ್ತಿದ್ದಾನೆ, ಪತ್ರಿಕೆ ಸ್ಥಿತಿ ಹೇಗಿದೆ ಎಂಬುದನ್ನಾದರೂ ಹೇಗಾದರೂ ತಿಳಿಯುವ ತವಕ. ಆದರೆ ದಾರಿ ಕಾಣಿಸುತ್ತಿಲ್ಲ. ಈಗ ಇಲ್ಲಿಯೇ ತನ್ನನ್ನು ಬಂಧಿಸಿ ಈ ಜೈಲಿಗೆ ತಂದು ಬಿಟ್ಟಿದ್ದಾರೆ. ಒಳಗೆ ಬಂದ ಮೇಲೆ ಗೊತ್ತಾಯಿತು. ರಾಷ್ಟ್ರ ನಾಯಕರುಗಳಾದ ಅದ್ವಾನಿ, ವಾಜಪೇಯಿ, ದಂಡವತೆಯವರು ಕೂಡ ಇಲ್ಲಿಯೇ ಇದ್ದಾರಂತೆ. ಅವರುಗಳಿಗೆ ಒಂದು ಪ್ರತ್ಯೇಕ ವಿಭಾಗ. ಕೈದಿಗಳು ಒಟ್ಟು ಕೂಡದಿರಲೆಂದು ದೊಡ್ಡ ಜೈಲನ್ನು ಹಲವು ವಿಭಾಗಗಳಾಗಿ ವಿಂಗಡಿಸಿ 3 ಆಳೆತ್ತರದ ಕಬ್ಬಿಣದ ಸರಳುಗಳಿಂದ ಪ್ರತ್ಯೇಕಿಸಿ ಬೀಗ ಜಡೆಯುವ ವ್ಯವಸ್ಥೆ. ವಿಚಾರಣಾಧೀನ ಕೈದಿಗಳಿಗೆ ಭಾರಿ ಗುಂಪು, 1000 ಸಂಖ್ಯೆ. ಅವರನ್ನೆಲ್ಲ ತೋಟ ಮಾಡುವ ಜಾಗಕ್ಕೆ ತಳ್ಳಿ ಆ ವಿಭಾಗಗಳೆಲ್ಲ ರಾಜಕೀಯ ಬಂದಿಗಳನ್ನು ತುಂಬಿದ್ದರು. ಒಂದು ವಿಭಾಗದವರು ಇನ್ನೊಂದು ವಿಭಾಗದವರೊಡನೆ ಬೆರೆಯಲು ಕಟ್ಟುಪಾಡು. ಅದ್ವಾನಿ, ವಾಜಪೇಯಿಯವರು ಇರುವ ವಿಭಾಗವೇನೋ ತಿಳಿಯಿತು, ಆದರೆ ಅವರನ್ನು ಭೇಟಿ ಮಾಡಲು ಅನುಮತಿ ಕೊಡುತ್ತಿಲ್ಲ. ಕೊನೆಗೆ ತನ್ನ ಹೆಸರು ಗುರುತುಗಳನ್ನು ಒಂದು ಚೀಟಿಯಲ್ಲಿ ಬರೆದು ಆ ವಿಭಾಗದಲ್ಲಿ ಇದ್ದ ಒಬ್ಬರಿಗೆ ಕಾವಲುಗಾರರಿಗೆ ಕಣ್ಣು ತಲುಪಿಸಿ ರಾಷ್ಟ್ರಮಟ್ಟದ ನಾಯಕರು ಇವರನ್ನು ತಾವು ನೋಡಬೇಕೆಂದು ಹಠ ಹಿಡಿದ ನಂತರ ಇವನಿಗೆ ಭೇಟಿಯ ಅವಕಾಶವಾಯಿತು. ವಾಜಪೇಯಿಯವರನ್ನು ದೆಲ್ಲಿಯಲ್ಲಿ ಮೊದಲು ಪಟ್ನಾದಲ್ಲಿ ಸಂದರ್ಶಿಸಿದ್ದು ಅವರಿಗೆ ನೆನಪಿತ್ತು. ಉಳಿದಿಬ್ಬರಿಗೂ ದಿ ಫ್ಯಾಕ್ಟ್ ಪತ್ರಿಕೆಯ ಸಂಪಾದಕನ ತಕ್ಷಣ ಗುರುತು ಸಿಕ್ಕಿತು. ಆಪತ್ಕಾಲೀನ ಸ್ಥಿತಿಯನ್ನು ಘೋಷಿಸದೆ ನಿಮ್ಮನ್ನು ಹಿಡಿದು ನಿಮ್ಮ ಪತ್ರಿಕೆಯನ್ನು ಮುಟ್ಟುಗೋಲು ಹಾಕೋಕೆ ಸಾಧ್ಯವಾಗ್ತಿರಲಿಲ್ಲ. ಅದಕ್ಕೆ ಇದನ್ನು ಘೋಷಣೆ ಮಾಡಿದ್ದು. ವಾಜಪೇಯಿ ನಗೆಯಾಡಿದರು. ಅವರು ಮೂವರಿಂದಲೂ ತಿಳಿಯಿತು. ಅವರು ಮೂವರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಸಭೆಗೆಂದು ಪಾರ್ಲಿಮೆಂಟ್ನ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದರಂತೆ. ಆಪತ್ಕಾಲೀನ ಪರಿಸ್ಥಿತಿಯನ್ನು ಅಧಿಕೃತವಾಗಿ ಘೋಷಿಸಿದ್ದು ರಾತ್ರಿ. ಆದರೆ ಮಧ್ಯಾಹ್ನ 3 ಗಂಟೆಗೆ ಇವರನ್ನು ಹಿಡಿದು ಹಾಕಿದ್ದರಂತೆ. ಯಾಕೆ ಎಂತೂ ನಾವು ಸಂಸತ್ ಸದಸ್ಯರು ಎಂಬ ಯಾವ ಮಾತಿಗೂ ಪೊಲೀಸರು ನಮಗೇನೂ ಗೊತ್ತಿಲ್ಲ, ಹುಕುಂನಂತೆ ಮಾಡ್ತಿದ್ದೀವಿ ಎಂದರಂತೆ. ಯಾರ ಹುಕುಂ ಎಂಬ ಪ್ರಶ್ನೆಗೂ ಉತ್ತರ ಹೇಳಿರಲಿಲ್ವಂತೆ. ಕ್ಷಿಪ್ರ ಘಾತದ ಘರ ಈಗ ಕಳೆದಿದೆ. ಕತ್ತಲು ಕಣ್ಣಿಗೆ ಹೊಂದಿಕೊಂಡಂತೆ ವಸ್ತುಗಳ ಆಕಾರ ಸ್ಪಷ್ಟವಾಗಿ ಕಾಣತೊಡಗಿದೆ ಎಂದು ನಾಯಕರು ಹೇಳಿದರು. ದಿನ ಕಳೆದಂತೆ ರವೀಂದ್ರನಿಗೆ ತಿಳಿಯತೊಡಗಿತು. ಹಲವು ನಾಯಕರು ಭೂಗತರಾಗಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರಿರುವ ಪಕ್ಷಗಳು ತಮ್ಮದೇ ಆದ ಮುಚ್ಚುಮರೆಯಲ್ಲಿ ಪತ್ರಿಕೆಗಳನ್ನು ಮುದ್ರಿಸಿ ಸುದ್ದಿಯನ್ನು ಅಂಚೆಯಲ್ಲಿ ಖಾಸಗಿ ವಿತರಣೆಯಲ್ಲಿ ಪ್ರಸರಿಸುತ್ತಿವೆ. ಜೈಲಿನಲ್ಲಿರುವ ನಾಯಕರುಗಳಿಗೆ ಹೊರಗಿರುವ ತಮ್ಮ ಪಕ್ಷದ ಕಾರ್ಯಕರ್ತರೊಡನೆ ಸಂಪರ್ಕವೇರ್ಪಡುತ್ತಿದೆ. ಜಾರ್ಜ್ ಫೆರ್ನಾಂಡಿಸರಿಗೆ ಮೇಲೆ ವಿಧ್ವಂಸಕ ಆಪಾದನೆ ಸೃಷ್ಟಿಸಿ ಸರ್ಕಾರ ಪ್ರಚಾರ ಕೊಡುತ್ತಿದೆ. ಜೈಲಿಗೆ ತುಂಬಿದ ಆರಂಭದಲ್ಲಿ ಬಂಧಿತರಿಗೆ ಸರಿಯಾಗಿ ಆಹಾರ ಕೊಡುತ್ತಿರಲಿಲ್ಲ. ಗಲಾಟೆ ಮಾಡಿ ಸತ್ಯಾಗ್ರಹ ಮಾಡಿದ ಮೇಲೆ ಬಂದಿಗಳ ಮೇಲೆ ಕಾರಾಗೃಹದ ಶಿಕ್ಷೆಗೊಳಗಾದ ಕ್ರಿಮಿನಲ್ಗಳನ್ನು ಚೂಬಿಟ್ಟು ಹೊಡೆಸಿದರು. ದೊಡ್ಡ ಗದ್ದಲವಾಯಿತು. ಬಂದಿಗಳಿಗೆ ಕೊಡುವ ಆಹಾರದ ಖರ್ಚನ್ನು ಲೆಕ್ಕಕ್ಕೆ ಬರೆದು ಜೈಲಾಧಿಕಾರಿಗಳು ತಿಂದರು. ಅದರ ಪಾಲು ಸರ್ಕಾರ ನಡೆಸುವವರಿಗೂ ಹೋಯಿತಂತೆ. ದೊಡ್ಡ ಗಲಾಟೆ, ಉಪವಾಸ ಸತ್ಯಾಗ್ರಹ, ಕೋರ್ಟಿಗೆ ಹೋಗುವ ಬೆದರಿಕೆಗಳಾದ ಮೇಲೆ ಈಗ ಪರಿಸ್ಥಿತಿ ಅವಮಾನವೀಯತೆಯಿಂದ ಸಹ್ಯ ಸ್ಥಿತಿಗೆ ಬಂದಿದೆ. ಜೈಲು ಒಳಗಿರುವವರೆಲ್ಲ ಇದು ಬ್ರಿಟಿಷರ ವಿರುದ್ಧ ಮಾಡಿದ ಸ್ವತಂತ್ರ ಚಳವಳಿಯ ಪುನರನುಭವವೆಂಬಂತೆ ಭಾವನೆ ಬಂದಿದೆ. ಪ್ರತಿದಿನ ಜೈಲಿನ ಒಳಗೆ ಬೆಳಗಿನ ಪ್ರಾರ್ಥನೆ, ವ್ಯಾಯಾಮ, ಚರ್ಚೆ, ರಾಷ್ಟ್ರ ಕಟ್ಟುವ ಹೊಸ ಕಲ್ಪನೆಗಳ ಮಾತು, ಓದು, ಹೀಗೆ ಸಂಘ ಜೀವನ ಸಾಗುತ್ತಿದೆ. ಆದರೆ ಒಳಗಿರುವವರಲ್ಲೂ ಎಡಪಂಥೀಯರು, ಬಲಪಂಥೀಯರು, ಕಾಂಗ್ರೆಸ್ನ ಸಿಡಿದು ಬಂದವರು, KMPಯಲ್ಲಿದ್ದವರು, ದ್ರಾವಿಡ ಆಲೋಚನಾ ಸರಣಿಯವರು, ಅಖಿಲ ಭಾರತ ದೃಷ್ಟಿಯವರು, ಲೋಹಿಯಾವಾದಿಗಳು, ತುಳಿತಕ್ಕೆ ಒಳಗಾದವರು, ಹೀಗೆ ಹಲವು ಗುಂಪುಗಳಿದ್ದು ಒಬ್ಬರಿಗೊಬ್ಬರಿಗೂ ಹೊಂದಿಕೆಯಾಗುತ್ತಿಲ್ಲ. ಸರ್ವಾಧಿಕಾರವನ್ನು ಕಿತ್ತು ಹಾಕಬೇಕು ನಿಜ, ಆಮೇಲೆ ರಾಷ್ಟ್ರವನ್ನು ಯಾರು ಆಳಬೇಕು
ಯಾವುದಕ್ಕಿಲ್ಲಿ ನಡೆಸಬೇಕು ಎಂಬ ಪ್ರಶ್ನೆಗಳನ್ನು ಹಾಕಿಕೊಂಡು ಪ್ರತಿ ಗುಂಪಿನವರು ತಮ್ಮ ದಾರಿಯೇ ಸಂಜೀವಿನಿ, ತಮ್ಮ ನಂಬಿಕೆಯೇ ಪರಮಸತ್ಯ ಎಂಬ ಪಟ್ಟು ಹಿಡಿದು ಒಬ್ಬರಿಗೊಬ್ಬರಿಗೆ ಮಾತಿನ ಘರ್ಷಣೆ ಬೆಳೆಯುತ್ತಿತ್ತು. ಅನಂತರ ಮನಸ್ಸಿನ ಕೋಪತಾಪ ದ್ವೇಷಗಳು ತುಂಬಿಕೊಳ್ಳುತ್ತಿದ್ದವು. ಹೀಗಾಗಿ ತಮ್ಮನ್ನೆಲ್ಲ ಜೈಲಿನಲ್ಲಿ ಇಟ್ಟಿರುವ ಸರ್ವಾಧಿಕಾರವು ಹಿನ್ನೆಲೆಗೆ ಸರಿದು ತಮ್ಮೆದುರಿಗೆ ವ್ಯಾಯಾಮದಲ್ಲಿ, ಊಟದಲ್ಲಿ, ಚರ್ಚೆಯಲ್ಲಿ ಮೂರ್ತವಾಗಿ ಕಾಣಿಸಿಕೊಳ್ಳುವ ಬೇರೆ ಬೇರೆ ಪಂಗಡಗಳು ತಮ್ಮ ಶತ್ರುಗಳಾಗಿ ಮನಸ್ಸನ್ನು ತುಂಬಿಕೊಳ್ಳುತ್ತಿದ್ದವು. ಇಂಥೋರಿರೋದರಿಂದಲೇ ದೇಶದ ಈ ಸ್ಥಿತಿಗೆ ಬಂದದ್ದು ಎಂದು ತಪ್ಪನ್ನೆಲ್ಲ ಇತರ ಪಕ್ಷ ಪಂಗಡಗಳ ಮೇಲೆ ಹಾಕುತ್ತಿದ್ದರು. ಅಂಗವಿಕಲರ ಆಶ್ರಮದ 7 ಜನರನ್ನು ಜೈಲಿಗೆ ಸೇರಿಸಿದ 15ನೇ ದಿನ ರವೀಂದ್ರನನ್ನು ನೋಡಲು ಅವನ ತಮ್ಮ ಬಂದಿದ್ದಾನೆ ಎಂದು ಭೇಟಿಯಾಗಲು ಅನುಮತಿ ಕೊಟ್ಟಿರುವುದಾಗಿ ಪೇದೆ ಬಂದು ಹೇಳಿದಾಗ ರವೀಂದ್ರನಿಗೆ ಯಾರು ನನ್ನ ತಮ್ಮ ಎಂದು ಆಶ್ಚರ್ಯವಾಯಿತು. ಆದರೆ ಬೇರೆ ಯಾರೋ ತನಗೆ ಬೇಕಾದವರು ಭೇಟಿಯಾಗಲು ಬಂದಿದ್ದಾರೆ, ಹತ್ತಿರದ ಬಂಧುಗಳಿಲ್ಲದಿದ್ದರೆ ಭೇಟಿಯಾಗಲು ಅನುಮತಿ ಕೊಡುವುದಿಲ್ಲವೆಂದು ಹೇಳಿದ್ದಾರೆ ಎಂಬ ವಿವರಣೆ ತಕ್ಷಣ ಹೊಳೆಯಿತು. ಶಾಂತಮೂರ್ತಿ ಇರಬಹುದೇ ಎಂಬ ಊಹೆ ಹುಟ್ಟಿತು. ವಾರ್ಡರನ್ನು ಹಿಂಬಾಲಿಸಿ ಮುಖ್ಯದ್ವಾರದ ಒಳಭಾಗದಲ್ಲಿರುವ ಸಂದರ್ಶನ ಕಚೇರಿಗೆ ಹೋಗಿ ಪೇದೆ ತೋರಿಸಿದ ಕಡೆಗೆ ರುಜು ಮಾಡಿ ಅದರ ಪಕ್ಕದಲ್ಲಿ ತೊಟ್ಟಿಗೆ ಹೋದರೆ ಬೆಂಚಿನ ಮೇಲೆ ಕೂತಿದ್ದವನು ಅವನೇ. ಎದ್ದು ನಿಂತು ಇವನ 2 ಕೈಗಳನ್ನು ಗಟ್ಟಿಯಾಗಿ ಬೊಗೆಸೆಯಲ್ಲಿ ಹಿಡಿದು ಹಿಸುಕಿದ. ನೀವೇ ಅಂತ ಮನಸ್ಸಿಗೆ ಹೊಳೆದಿತ್ತು. ನಾನು ಇಲ್ಲಿದ್ದೀನಂತ ಹೇಗೆ ಗೊತ್ತಾಯಿತು? ಕೂತ್ಕೊಳ್ಳಿ, ಹೇಳ್ತೀನಿ ಎಂದು ಕುಳಿತಿದ್ದ ಜಾಗದ ಪಕ್ಕ ತೋರಿಸಿ ತಾನೂ ಕೂತ ಮೇಲೆ ಶಾಂತಮೂರ್ತಿ ಎಂದ. ಭಾರತದ ಯಾವುದೇ ಜಾಗದಲ್ಲಿ ಆಗಲಿ ಜೈಲಿಗೆ ತುಂಬಿದ ಮುಖ್ಯರ ಹೆಸರನ್ನು ಸಾಧ್ಯವಾದಷ್ಟು ಜನರಿಗೆ ಪ್ರಸಾರ ಮಾಡುವಂಥ ಭೂಗತ ಪತ್ರಿಕಾ ಜಾಲ ಹುಟ್ಟಿಕೊಂಡಿದೆ. ಅದರಲ್ಲಿ ನಿಮ್ಮ ಹೆಸರು, ಎಲ್ಲಿಂದ ಬಂಧಿಸಿದ್ದು ಎಂಬುದು ಬಂದಿದೆ. ಹೊನ್ನತ್ತಿ ಅವರ ಹೆಸರು ಇದೆ. ನಿಮ್ಮ ಮನೆಯಲ್ಲಿದ್ದು ಸಿತಾರ್ ಸಾಧನೆ ಮಾಡುತ್ತಿದ್ದವರಲ್ವೇ? ನೀವು ವಿಶ್ರಾಂತಿಗೆ ಅಂತ ಅಲ್ಲಿಗೆ ಬಂದವರು. ನನಗೊಂದು ಕಾರ್ಡ್ ಹಾಕಬೇಡುವೆ? ಬಂದು ನೋಡ್ತಿದ್ದೆ. ಇಂಡಿಯಾದಲ್ಲೆಲ್ಲ ನಿಜವಾದ ಪತ್ರಿಕೆ ಅಂದರೆ ದಿ ಫ್ಯಾಕ್ಟ್, ನಿಜವಾದ ಅರ್ಥದಲ್ಲಿ ಹೀರೋ ನೀವು. ಪತ್ರಿಕೆ ಗತಿ ಏನಾಗಿದೆ ನನಗೆ ಗೊತ್ತಾಗಲಿಲ್ಲ. ಪತ್ರಿಕಾ ಕಚೇರಿಗೆ ಸರ್ಕಾರ ಬೀಗ ಹಾಕಿದೆ. ವ್ಯವಸ್ಥಾಪಕ ಸೈನಿ ಭೂಗತರಾಗಿದ್ದಾರೆ. ದಿಲ್ಲಿ, ಹರಿಯಾಣ, ಪಂಜಾಬ್ ಭೂಗತ ಪತ್ರಿಕೆಗಳ ವ್ಯವಸ್ಥಾಪನೆಯನ್ನು ಅವರೇನು ಮಾಡ್ತಿದ್ದಾರೆ ಅಂತ ಊಹೆ. ಉತ್ತರ ಭಾರತದಲ್ಲೂ ಏಪ್ರಾ ತಪರಾ ಅರೆಸ್ಟ್ ಮಾಡಿದ್ದಾರೆ. ಭಾರತದ ರಾಜಕೀಯ ಕೇಂದ್ರ ವಲಯ ಅದೇ ತಾನೆ. ಕರ್ನಾಟಕದಲ್ಲಿ ಹೇಗಿದೆ? ದೇವರಾಜ ಅರಸು ಇದ್ದದ್ರಲ್ಲಿ ತನ್ನ ತಲೆನ ತೋಳನ್ನ ಕಳ್ಕೊಂಡಿಲ್ಲ. ನಿಜಲಿಂಗಪ್ಪನವ್ರನ್ನ ಹಿಡಿದು ಒಳಗೆ ಹಾಕುವಂತ ಮೇಡಮ್ ಹುಕ್ಕು ಮಾಡಿದಳಂತೆ. ಅದು ಮಾಡಿದರೆ ಜನ ರೊಚ್ಚಿಗೆ ಹೇಳ್ಬೋದು, ಬೇಡ ಅಂದನಂತೆ ಅರಸು. ಅವಳಿಗೆ ಇವನ ಮೇಲೆ ಮುನಿಸಾಗಿದೆಯಂತೆ. ಈ ಅಧಿಕಾರ 4 ದಿನ ಮಾತ್ರ ಇರುವಂಥದ್ದು. ದಿಲ್ಲಿಯಿಂದ ಇಂತಿಂತೋರ್ನ ಹಿಡೀರಿ ಅಂತ ಹೆಸರು ಹೇಳಿ ಹುಕುಂ ಬಂದರೆ ಮಾತ್ರ ಹಿಡೀರಿ. ಅದು ನನಗೆ ಪಟ್ಟಿ ತೋರಿಸಿದ ಮೇಲೆ ನೀವಾಗಿ ಯಾರನ್ನು ಹಿಡಿಯಕ್ಕೆ ಹೋಗಬೇಡಿ ಅಂತ ಪೊಲೀಸ್ ವರಿಷ್ಠರಿಗೆ ಹೇಳಿದಾನಂತೆ ಎಂದವನು ತನ್ನ ಜೇಬಿಗೆ ಕೈ ಹಾಕಿ 2 ಕಾಗದಗಳನ್ನು ತೆಗೆದು ರವೀಂದ್ರನಿಗೆ ಕೊಟ್ಟ. ರವೀಂದ್ರ ಮೊದಲನೇದನ್ನು ಓದಿಕೊಂಡ. ಟೈಪಾದ ಸಣ್ಣ ಕಾಗದ. ಯಾರಿಗೆ ಎಂದು ಸಂಬೋಧಿಸಿಲ್ಲ. ಕೆಳಗೆ ಬರೆದವರ ರುಜು ಅಥವಾ ಹೆಸರು ಇಲ್ಲ. ಪ್ರಿಯ ಮಿತ್ರ, ಈ ಸ್ಥಿತಿಯಲ್ಲಿ ಇಷ್ಟು ದೂರ ಇರುವ ನನ್ನನ್ನು ಕರ್ತವ್ಯ ಕಳಚಿಕೊಂಡಿದ್ದೇನೆಂಬ ತಪ್ಪು ಭಾವ ಬಾಧಿಸುತ್ತಿದೆ. ಸಂಸಾರದ ಕರ್ತವ್ಯವೆಂದು ಬಿಟ್ಟು ಬಂದದ್ದು ದೌರ್ಬಲ್ಯವೆಂದು ಈಗ ಅರ್ಥವಾಗಿದೆ. ಅಲ್ಲಿಗೆ ಬಂದು ಈ ಸ್ಥಿತಿಯಲ್ಲಿ ಏನು ಮಾಡಲು ಸಾಧ್ಯವೆಂಬುದನ್ನು ಯೋಚಿಸಿ ತಿಳಿಸು. ಇಲ್ಲಿ ಸರ್ವಾಧಿಕಾರದ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿಪ್ರಾಯ ಮೂಡಿಸುವ ಒಂದು ಚಳವಳಿಗೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಮುಗಿಸಿದ ತಕ್ಷಣ ಶಾಂತಮೂರ್ತಿ ತಲ್ವಾರ್ದಲ್ವೇ ಅಂದ. ನೀವು ನಿಜವಾದ ಪತ್ರಕರ್ತರು, ರವೀಂದ್ರ ಮೆಚ್ಚುಗೆ ನುಡಿದ. ನಾನೇ ಈ ಕಾಗದದ ಬಗೆಗೆ ಯೋಚಿಸಿದ್ದೀನಿ. ಅವರಲ್ಲಿದ್ದೇ ಅಭಿಪ್ರಾಯ ಸಂಘಟಿಸಲಿ. ಇಲ್ಲಿಗೆ ಬಂದು ಜೈಲಿನಲ್ಲಿ ಕೂತ್ರೆ ಏನು ಪ್ರಯೋಜನ? ನನಗೂ ಹಾಗೆ ಅನಿಸುತ್ತೆ. ನಾನೊಂದು ಕಾಗದ ಬರ್ಕೊಡ್ತೀನಿ, ಪೋಸ್ಟ್ ಮಾಡಿ ಎಂದ. ರವೀಂದ್ರ ಇನ್ನೊಂದು ಕಾಗದವನ್ನು ಓದತೊಡಗಿದ. ಹಿಂದಿಯಲ್ಲಿತ್ತು. ಹೆಚ್ಚು ವಿದ್ಯೆ ಇಲ್ಲದ ಕೂಲಿ ಕುಂಬಳಿಯವರ ಕೈಬರದಂಥ ಅಕ್ಷರಗಳು. ಶಾಂತಮೂರ್ತಿಗೆ ಹಿಂದಿ ಬರುತ್ತೆ. ಅದು ವೈಯಕ್ತಿಕ ಕಾಗದ. ತಾನು ಆಸಕ್ತಿ ತೋರಿಸಬಾರದೆಂದು ಅದೇ ತೊಟ್ಟಿಯ ಇತರ ಬೆಂಚುಗಳ ಮೇಲೆ ಕೂತು ಇತರ ಕೈದಿಗಳನ್ನೇ ಮಾತನಾಡುತ್ತಿದ್ದ ಸಂದರ್ಶಕರ ಕಡೆ ನೋಡಿದ. ಬಾಯಿ ಸಾಬ್, ಕಾಂತಿ 2ನೇ ಸಲ ಹೃದಯಾಘಾತದಲ್ಲಿ ಸತ್ತಳು. ಮಗ ಕೆಲವು ದಿನದ ನಂತರ ಬಂದು ರೋಸ್ಪೇಂಟ ಹೋಟೆಲ್ನಲ್ಲಿ ಇಳಿದುಕೊಂಡ. ತಾಯಿಯ ವಿಲ್ ಪ್ರಕಾರ ಮನೆ, ಹಣ, ಫ್ಯಾಕ್ಟ್ರಿಗಳನ್ನು ವಶಕ್ಕೆ ತೆಗೆದುಕೊಂಡ. ನಂತರ ಸಮಸ್ತ ಅವು ಮಗನಿಗೆ ಸೇರತಕ್ಕದ್ದು, ಬೇರೆ ಯಾರಿಗೂ ಸ್ವಯಾರ್ಜಿತದ ಮೇಲೆ ಅಧಿಕಾರವಿಲ್ಲ ಎಂದು ವಿಲ್ ಬರೆದಿದ್ದಳು. ಈ ಫ್ಯಾಕ್ಟ್ರಿಯ ಮೇಲ್ವಿಚಾರಣೆ ನೋಡಿಕೊಳ್ಳುವಂತೆ ಅವನು ನನಗೆ ಕೇಳಿದ. ನಾನು ತಿರಸ್ಕಾರದಿಂದ ಬೇಡ ಅಂದೆ. ಅವನ ಸೋದರ ಮಾವನು ಸಾಧ್ಯ ಇಲ್ಲ ಅಂದನಂತೆ. ಸದ್ಯಕ್ಕೆ ಬೇರೊಬ್ಬನಿಗೆ ಸಬ್ ಕಾಂಟ್ರಾಕ್ಟ್ ವಹಿಸಿ ಹೋಗಿದ್ದಾನೆ. ಅವನ ಹೆಂಡತಿ ಇಂಡಿಯಾಕ್ಕೆ ಬಂದು ಮ್ಯಾನೇಜ್ಮೆಂಟ್ ವಹಿಸಿಕೊಂಡು ಉತ್ಪಾದನೆ ವಿಸ್ತರಿಸುವುದು, ಅವನು ಅಮೆರಿಕದಲ್ಲಿದ್ದು ಮಾರುಕಟ್ಟೆ ಬಳಸುವುದು ಯೋಚನೆ ಮಾಡಿದ್ದಾನಂತೆ. ಹಾಗಂತ ಅವನ ಬಿಸಿನೆಸ್ ಫ್ರೆಂಡ್ ನನಗೆ ಹೇಳಿದ. ನಿಮಗೆ ಈ ವಿಷಯ ತಿಳಿಯುವ ದಾರಿ ಇಲ್ಲವೆಂದು ಭಾವಿಸಿ ಇದನ್ನು ಬರೆದಿದ್ದೇನೆ. ನಿಮ್ಮ ಹಿತೈಷಿ. ಇದಕ್ಕೂ ಹೆಸರು ವಿಳಾಸ ಯಾವುದೂ ಇಲ್ಲ. ಆದರೆ ಬರೆದಿರುವಳು ಶೀತಳ್. ಆದರೆ ಅಕ್ಷರ ಅವಳದಲ್ಲ ಎಂದು ರವೀಂದ್ರನಿಗೆ ತಕ್ಷಣ ಅರ್ಥವಾಯಿತು. ಕಾಂತಿಯ ಸಾವು 2ನೇ ಸಲ ಹೃದಯಾಘಾತದಿಂದ ಎಂಬ ಅಂಶ ಮನಸ್ಸಿನಲ್ಲಿ ನಿಂತಿತು. ಈಗ ತಾನು ಅವಳ ನೆನಪಿನಿಂದ ಕೂಡ ದೂರವಾಗಿದ್ದರೂ ಮನಸ್ಸು ಖಿನ್ನವಾಯಿತು. ಅವನು ಯಾವಾಗ ಮದುವೆಯಾದ? ಅವನ ಹೆಂಡತಿ ಯಾರು? ತನಗೇನೂ ತಿಳಿಯಲಿಲ್ಲ. ಈ ಹೆಂಡತಿ, ಈ ಮಗ ದೂರವೇ ಆಗಿದ್ದರು. ಸಾವಿನ ಸುದ್ದಿಯಿಂದ ತನಗೆ ಹೊಸ ಬಿಡುಗಡೆಯ ಭಾವ ಬೇರಬೇಕಿರಲಿಲ್ಲ ಎಂದು ಸಮಾಧಾನ ಪಟ್ಟುಕೊಳ್ಳಲು ಪ್ರಯತ್ನಿಸಿದ್ದರೂ ಖಿನ್ನತೆ ಕಡಿಮೆ ಆಗಲಿಲ್ಲ. ಅಷ್ಟರಲ್ಲಿ ವಾರ್ಡರ್ ಶಾಂತಮೂರ್ತಿಗೆ ಅವನ ಸಮಯ ಮುಗೀತೆಂದು ದೂರದಿಂದಲೇ ಸನ್ನೆ ಮಾಡಿದ. ಶಾಂತಮೂರ್ತಿ ಎಂದ, ನಾನು ಮುಂದಿನ ವಾರ ಬರ್ತೀನಿ. ಬೇಗ ಬೇಗ ಭೇಟಿಯಾಗೋದು ನನಗೇನು ಕಷ್ಟವಿಲ್ಲ. ಜೈಲಿನೊಳಗೆ ಬಂಧಿತರನ್ನು ಹೊಡೆದು ಕ್ರಿಮಿನಲ್ಗಳಿಂದ ಹೊಡಿಸಿದ ಮೇಲೆ ಅವರನ್ನು ಸಮಾಧಾನ ಪಡಿಸೋಕೆ ಅಂತ ಮೊದಲಿದ್ದ ಜೈಲಾಧಿಕಾರಿನ ವರ್ಗ ಮಾಡಿ ಈಗ ಹೊಸದಾಗಿ ಇಲ್ಲಿಗೆ ಬಂದಿರೋ ಚಲವರಾಜ ನನಗೆ ಪರಿಚಯದವ. ತುಂಬ ಖಾಸಗಿಯಾಗಿ ಏನು ಹೇಳಿದ್ರು ಗೊತ್ತೇ? ಅವರ ತಂದೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಜೈಲಿಗೆ ಹೋಗಿದ್ರಂತೆ. ಆಗಿನ ಜೈಲಿನ ಅಧಿಕಾರಿ ಅವ್ರನ್ನ ಕ್ರಿಮಿನಲ್ ಅನ್ನೋ ಥರ ಕಂಡಿದ್ದಂತೆ. ಸ್ವಾತಂತ್ರ್ಯ ಬಂದ ಮೇಲೆ ಇವರು ಮಂತ್ರಿಯಾಗಿ ಗೃಹ ಖಾತೆ ವಹಿಸ್ಕೊಂಡ್ರಂತೆ.
ಆಮೇಲೆ ಅಧಿಕಾರಿಯನ್ನು ಕರೆಸಿ ನನ್ನ ಗುರುತಿದೆಯೇ ಅಂತ ಕೇಳಿದ್ದಕ್ಕೆ ತಲೆ ಬಗ್ಗಿಸಿ ನಿಂತನಂತೆ. ಚಲುವರಾಜ ಹೇಳ್ತಾರೆ, ಜೈಲಿಗೆ ಹೋಗೋದು ಅಂದರೆ ಮಂತ್ರಿ ಆಗುವ ಯೋಗ ಬಂತು ಅಂತ. ಅವನ ತಂದೆಗೆ 90 ವರ್ಷ ಮುದುಕರು ಅದೇ ಮಾತು ಹೇಳಿದ್ರಂತೆ. ನನ್ನನ್ನು ನೋಡಬೇಕಂದ್ರೆ ನೀವು ಹೇಗಾದರೂ ಒಂದು ಕಾಗದ ಬರೆದು ಹೊರಗೆ ಡಬ್ಬಕ್ಕೆ ಬೀಳೋ ಹಾಗೆ ಮಾಡಿ ನಾನು ಬರಬಲ್ಲೆ ಎಂದು ಹೇಳಿ ಎದ್ದು ನಿಂತು, ಏನಾದರೂ ಸಾಮಾನು ತಂದು ಕೊಡಬೇಕಾ, ಸಿಗರೆಟಿಗೆ ದುಡ್ಡಿದೆಯೇ, ಜೈಲಿನವರೇ ದಿನಬತ್ತಿಯಲ್ಲಿ ಇಷ್ಟನ್ನು ನಗದು ಕೊಡಬೇಕಂತ ನಿಯಮ ಇದೆ ಅಲ್ವೇ, ಅಂಗವಿಕಲ ಆಶ್ರಮಕ್ಕೆ ಬಂದ ಮೇಲೆ ಸಿಗರೆಟ್ ಸೇದೋದು ಬಿಟ್ಟಿದ್ದೀನಿ. ಶಶಿ ಹೇಗಿದ್ದಾರೆ? ಮೆಟರ್ನಿಟಿ ಲೀವ್, ಮನೆಯಲ್ಲಿದ್ದಾಳೆ. ತುರ್ತು ಪರಿಸ್ಥಿತಿ ಘೋಷಿಸಿದ್ದ 1 ಗಂಟೆಯಲ್ಲಿ ಹೆರಿಗೆ ಆಯಿತು. ಅದನ್ನು ಕೇಳಿ ಶಾಕ್ ಆಯಿತು ಅಂತ ಕಾಣುತ್ತೆ ಎಂದು ನಕ್ಕ. ಗಂಡು ಮಗು ತುರ್ತು ಕುಮಾರ್ ಅಂತ ಹೆಸರಿಡಬೇಕು ಅಂತ ಹೇಳಿ ನಾನು ಅವಳನ್ನ ರೇಗಿಸ್ತಿರ್ತೀನಿ. ಅವರಿಗೆ ನನ್ನ ಅಭಿನಂದನೆ ತಿಳಿಸಿ ಮುಂದಿನ ಸಲ ಬರುವಾಗ ಲಾಡು ತನ್ನಿ. ರವೀಂದ್ರ ಬೀಳ್ಕೊಟ್ಟ. ಶಾಂತಮೂರ್ತಿ ಹೋದ ಮೇಲೆ ರವೀಂದ್ರನ ಖಿನ್ನತೆ ಇನ್ನೂ ಎಷ್ಟಾಯಿತು. ತನ್ನ ವಿಭಾಗದ ಆವರಣದೊಳಗೆ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ತುಸು ಹೊತ್ತು ತಿರುಗಾಡಿದ. ಅಷ್ಟರಲ್ಲಿ ಪರಿಚಿತರಾದ ಕೆಲವರು ನಡುವೆ ನಿಲ್ಲಿಸಿ ಮಾತನಾಡುತ್ತಿದ್ದರು. ಅವನಿಗೆ ತನ್ನ ಪಾಡಿಗೆ ಹಗುರವಾಗಿರಬೇಕೆನ್ನಿಸ್ತು. ಆದರೆ ಇಷ್ಟು ಜನಗಳನ್ನು ತುಂಬಿರುವ ಈ ಆವರಣದಲ್ಲಿ ಏಕಾಂತ ಎನ್ನಬಹುದಾದ ಒಂದು ಚದುರ ಗಜವೂ ಇರಲಿಲ್ಲ. ಹಾಗೆ ಹಿಂದಿರುಗಿ ಬೆಳಗಿನ ವ್ಯಾಯಾಮಕ್ಕೆಂದು ಇಟ್ಟಿದ್ದ ಜಾಗದಲ್ಲಿ ನೆಲದ ಮೇಲೆ ಕುಳಿತುಕೊಂಡ. ಜೇಬಿನಿಂದ ತೆಗೆದು ಶೀತಳ ಕಾಗದವನ್ನು ಮತ್ತೊಮ್ಮೆ ಓದಿದ. ಭೂಗತ ಸಂಪರ್ಕದವರ ಪರಿಚಯ ಅವಳಿಗಿರಬೇಕು. ಇಲ್ಲದಿದ್ದರೆ ಇದನ್ನು ನನಗೆ ತಲುಪಿಸುವ ವಿಧಾನ ಹೇಗೆ ತಿಳಿಯಬೇಕು? ಈ ವಿಷಯವನ್ನು ನನಗೆ ತಿಳಿಸುವ ಅಗತ್ಯವಾದರೂ ಏನಿತ್ತು ಅವಳಿಗೆ? ಹಿಂದೆ ಕೂಡ ಕಾಂತಿ ಹೇಮಂತರ ಸಂಬಂಧವನ್ನು ತಿಳಿಸಿದ್ದವಳು ಅವಳೇ. ಈಗ ಸಾವನ್ನು, ಅದಕ್ಕಿಂತ ಹೆಚ್ಚಾಗಿ ತನ್ನ ಹಣ, ಮನೆಯ ಫ್ಯಾಕ್ಟರಿ ಒಡೆತನ, ವಿಲೇವಾರಿ, ಅದರ ಹಿನ್ನೆಲೆ, ಮನಸ್ಸನ್ನು ನನಗೆ ತಿಳಿಸುವ ಅವಶ್ಯಕತೆ ಏನಿತ್ತು? ಗೆಳತಿಯರ ಒಳಮನಸ್ಸಿನಲ್ಲಿ ಪರಸ್ಪರ ದ್ವೇಷವಿತ್ತೆ, ಜಿದ್ದಿತ್ತೆ ಎಂಬ ಒಂದು ಧಾರೆಯ ಆಲೋಚನೆಯ ಜೊತೆಗೆ ಈಗ ತಾನು ಸಂಪೂರ್ಣವಾಗಿ ಒಂಟಿಯಾಗಿರುವ ಭಾವ ಆಕ್ರಮಿಸಿಕೊಂಡಿತು. ರಾತ್ರಿ ಊಟದ ಗಂಟೆಯಾದ ತನಕ ಅಲ್ಲೇ ಕುಳಿತಿದ್ದ. ಅವನ ಕೋಣೆಯಲ್ಲಿ ಉಳಿದ 40 ಜನರಲ್ಲಿ ಕೆಲವರು ಗೊರಕೆ ಹೊಡೆಯುತ್ತಿದ್ದರು, ಉಳಿದವರು ಮಾತನಾಡಿಕೊಳ್ಳುತ್ತಿದ್ದರು. 15 ದಿನದಲ್ಲಿ ಗೊರಕೆ ಸದ್ದಿದ್ದರೂ ನಿದ್ದೆ ಬರುವ ಅಭ್ಯಾಸವಾಗಿತ್ತು. ಆದರೆ ಈ ದಿನ ಬರಲಿಲ್ಲ. ತನ್ನ ಹಿಂದಿನ ಜೀವನವೆಲ್ಲ ಕಳಚಿ, ಹಿಂದೆ ಬರೆದಿದ್ದೆಲ್ಲ ಒರೆಸಿ ಈಗ ತಾನು ಸಂಪೂರ್ಣ ಒಂಟಿ ಎನ್ನುವ ಭಾವ ಅಗಿತುಕೊಂಡಿತ್ತು. ಬಿಡುಗಡೆಯ ಹಗುರದ ಬದಲು ಖಿನ್ನತೆಯ ಭಾರ ಯಾಕೆ ಏರಿಕೊಂಡಿದೆ ಎಂದು ತನ್ನನ್ನು ತಾನು ವಿಶ್ಲೇಷಿಸಿದರೂ ತಿಳಿಯಲಿಲ್ಲ. ಈ ಕಾಗದವನ್ನು ಅಣ್ಣಯ್ಯನಿಗೆ ತೋರಿಸಲೆಂಬ ವಿಚಾರ ಅವನಿಗೆ ಬಂತು. ಭಾವನೆಯನ್ನು ಹಂಚಿಕೊಂಡಂತಾಗುತ್ತದೆ, ಮನಸ್ಸು ಹಗುರವಾಗಬಹುದು ಎನ್ನಿಸಿತು. ಅವರು 5 ಒಟ್ಟು ಒಂದು ಕೋಣೆ ಕೊಟ್ಟಿದ್ದರು. ಅಣ್ಣಯ್ಯನನ್ನು ತುಸು ಹೊರಗೆ ಕರೆದುಕೊಂಡು ಹೋಗುವ ತೀರ್ಮಾನ ನಾಲಿಗೆ ತುದಿಗೆ ಬಂದು ಅದನ್ನು ತಡೆದುಕೊಂಡ. ಇದನ್ನು ನೀನೊಬ್ಬನೇ ಓದು, ಹೇಮಂತನಿಗೆ ಹೇಳಬೇಡ ಅನ್ನಬೇಕು. ಇಲ್ಲದಿದ್ದರೆ ಅವನು ಸಹಜವೆಂಬಂತೆ ಅವನ ಕೈಯಲ್ಲಿ ಹೇಳಬಹುದು. ಹೇಳಬಾರದು ಎನ್ನುವಂಥ ಸಂಗತಿ ಏನಿದೆ ಇದರಲ್ಲಿ? ಹೇಮಂತನ ಕಿವಿಗೆ ಬಿದ್ದು ಅವನ ಮನಸ್ಸು ಕಲಕುವ ನೆನಪು ಹುಟ್ಟಬಹುದು. ಅಥವಾ ಹೇಳಬೇಡ ಎಂದರೆ ಏಕೆ, ಎಂತುಗಳೆಂದು ಅಣ್ಣಯ್ಯನಿಗೊಂದು ವಿವರಣೆ ಕೊಡಬೇಕು. ಅದೆಲ್ಲ ಯಾಕೆ ಎಂದು ಸುಮ್ಮನಾದ. ತುಸು ಹೊತ್ತಿನ ಮೇಲೆ ಹೊರಗೆ ನಡೆದು ಜೇಬಿನಲ್ಲಿದ್ದ ಕಾಗದವನ್ನು ಸಣ್ಣ ಚೂರು ಚೂರುಗಳಾಗಿ ಹರಿದು ಕಸದ ತೊಟ್ಟಿಯೊಳಗೆ ಹಾಕಿ ಹಿಂದಿರುಗಿ ಬಂದ. ತುಸು ಹೊತ್ತಿಗೆ ಹೇಮಂತನ ತಾಯಿ ಸತ್ಯವತಿ ಬಾಯಿ ಕೋಣೆಗೆ ಬಂದರು. ಹಗಲು ಹೊತ್ತೆಲ್ಲ ಆ ವಿಭಾಗದಲ್ಲಿರುವ ಅರಳಿ ಮಳದ ಕೆಳಗೆ ಕೂತು ಹೊತ್ತು ಕಳೆಯುವುದು ಅವರ ಅಭ್ಯಾಸವಾಗಿತ್ತು. ಅದೇ ವಿಭಾಗದಲ್ಲಿ ಒಂದು ಸಣ್ಣ ಕೋಣೆಯಲ್ಲಿ ಅವರು ಮತ್ತು ಅವರ ಗಂಡನನ್ನು ಇರಿಸಿದ್ದರು. ತಮ್ಮ ತಮ್ಮ ಮಂದಲಿಗೆಗಳಿಗೆ ಮೇಲೆ ಕೂತು ಕೈಗೆ ಸಿಕ್ಕಿದ್ದನ್ನು ಓದುತ್ತಾ ಹೊತ್ತು ಕಳೆಯುತ್ತಿದ್ದ ಇವರೆಲ್ಲ ಕಾಲು ಮುದುರಿಕೊಂಡರು. ಮಗ ಹೇಮಂತನ ಮಂದಲಿಗೆ ಮೇಲೆ ಕೂತ ಅಣ್ಣಯ್ಯ, ಹೇಗೆ ಹೋಗ್ತಿದೆ ಹೊತ್ತು ನಿಮಗೆ? ಸಾಹೇಬರಿಗೇನೋ ರಾಷ್ಟ್ರ ನಾಯಕರುಗಳಿಗೆ ಎಕನಾಮಿಕ್ಸ್ ತಿಳಿ ಹೇಳೋದ್ರಲ್ಲಿ ಹೊತ್ತು ಕಳೆಯುತ್ತೆ ಎಂದರು. ಬರೀ ಹೊತ್ತು ಹೋಗೋ ಮಾತಲ್ರಿ, ನನ್ನ ತಲೆಯಾಗ ಒಂದು ವಿಚಾರ ಕುರಿತಿದೆ, ನಿಮಗೆಲ್ಲ ಹೇಳೋಣ ಅಂತ ಬಂದೆ. ನಾವು ಬಂದು 17 ದಿನವಾಯಿತು. ಅಲ್ಲಿ ಆ ಹೆಳವು ಮಕ್ಕಳ ಗತಿ ಏನಾಗಿದೆಯೋ ಏನೋ. ಹೇಮಂತನಂತೂ ಜಲ್ದಿ ಬಿಡೋಂಗೆ ಕಾಣಿಸೋದಿಲ್ಲ. ಅಣ್ಣಯ್ಯನವರು ಸರ್ಕಾರದ ಕಣ್ಣಿನಲ್ಲಿ ದೊಡ್ಡ ಆಪತ್ತಿನ ಮನುಷ್ಯರೇ ಇರಬಹುದು. ನಮ್ಮ ಸಾಹೇಬ್ರನ್ನ ದಿಲ್ಲಿ ಹುಕುಮ್ನಿಂದಲೇ ಬಂಧಿಸಿಟ್ಟಾರ. ನನ್ನನ್ನು ಬಂಧಿಸೋ ಕಾರಣವೇ ಇಲ್ಲ. ನಾನು ಹೆಣ್ಣು ಹೆಂಗಸು, ನಂದೇನು ತಪ್ಪಿಲ್ಲ, ನನಗೆ ಯಾವ ರಾಜಕೀಯವೂ ಗೊತ್ತಿಲ್ಲ, ನನ್ನನ್ನು ಬಿಡುಗಡೆ ಮಾಡಿ ಅಂತ ಸರ್ಕಾರಕ್ಕೆ ಅರ್ಜಿ ಬರೆದು ಕೇಳಿಕೊಟ್ರೆ ಬಿಟ್ಟಾರು. ಆಶ್ರಮಕ್ಕೆ ಹೋಗಿ ಮಕ್ಕಳನ್ನ ನೋಡ್ಕೋತೀನಿ. ಅಡಿಗೆ ಕರಿಯಪ್ಪ ಒಬ್ಬ ಏನು ಮಾಡ್ಯಾನು? ಅಲ್ಲಿ ದಿನಸಿ ಧ್ಯಾನ ಸಾಲದಿದ್ರೆ ನಾನೇ ಹಳ್ಳಿಗಳಿಗೆ ಹೋಗಿ ರೈತರ ಹತ್ರ ಭಿಕ್ಷೆ ಬೇಡಿ ತಂದು ಹಾಕ್ತೀನಿ. ನೀವೆಲ್ಲ ಬರೋ ತನಕ ಮಕ್ಕಳ ವಿದ್ಯಾಭ್ಯಾಸ ಕಮ್ಮಿ ಆಗ್ತದ ಕರೆ. ಹೊಟ್ಟೆಗಿಲ್ದ ಸಾಯದಂಗ, ರೋಗ ಬಂದು ನರಳದಂಗ ಅಲ್ಲಿವರೆಗೆ ನಾನು ನೋಡ್ಕೋತೀನಿ. ಶಂಕರಮೂರ್ತಿ ಸೋಮಶೇಖರಾಚಾರ್ಯರು ನನ್ನ ಜೊತೆ ಕಳಿಸಿದ್ರಂತೂ ಚಲೋನೇ ಆಯ್ತು. ಅವರಿಬ್ಬರು ಒಂದು ಅರ್ಜಿ ಬರೆದುಕೊಳ್ಳಲಿ. ಈ ಮಾತನ್ನು ಕೇಳಿದ ಮೇಲೆ ಅಣ್ಣಯ್ಯನ ಮುಖದಲ್ಲಿ ಗೆಲುವು ಮೂಡಿತು. ರವೀಂದ್ರ ಆಕೆಯ ಮುಖವನ್ನು ನೋಡತೊಡಗಿದ. ಅವನಿಗೆ ಅಜ್ಜಿಯ ನೆನಪು ಬಂತು. ಶಂಕರಮೂರ್ತಿ ಸೋಮಶೇಖರಾಚಾರ್ಯರು, ಹೌದು, ಆದರೆ ಅವರು ಬಿಡುತ್ತಾರೆಯೇ? ಹೇಮಂತ ಅವ್ವ ಇವರನ್ನ ಬಿಡ್ತಾರೆಯೇ ಇಲ್ವೋ ಪ್ರಯತ್ನ ನೋಡಬೇಕು. ನಿನ್ನನ್ನು ಬಿಡೋಕೆ ಇರೋದಕ್ಕೆ ಅವರಿಗೆ ಕಾರಣವಿಲ್ಲ. ಅಪ್ಪ ಅವ್ರನ್ನ ನಾವೆಲ್ಲ ನೋಡ್ಕೋತೀವಿ. ಅದ್ವಾನಿ, ವಾಜಪೇಯಿ, ದಂಡವತೆ, ಹೀಗೆ ದೊಡ್ಡ ದೊಡ್ಡ ಧುರೀಣರೆಲ್ಲ ಅವ್ರ ಜೊತೆ ಎಕನಾಮಿಕ್ಸ್, ದೇಶದ ಪಾಲಿಸಿ ವಿಷಯ ಚರ್ಚೆ ಮಾಡ್ತಿರೋದ್ರಿಂದ ಅವ್ರ ಜೊತೆಗೆ ಇವರಿಗೆ ಟೈಮ್ ಕಳೀತದ. ಇಲ್ಲಿಗೆ ಬಂದದ್ದು ಒಂದು ತರಕ್ಕೆ ಚಲೋನೇ ಆಯಿತು ಅಂದ್ರು ಮೊನ್ನೆ ಎಂದ. ರವೀಂದ್ರ ಇನ್ನೂ ಆಕೆಯ ಮುಖವನ್ನೇ ನೋಡುತ್ತಿದ್ದ. ಒಂದು ಕೋನದಲ್ಲಿ ನೋಡಿದರೆ ತಾಯಿ ಮತ್ತು ಮಗನ ಮುಖಗಳಲ್ಲಿ ಸಾಮ್ಯತೆ ಇದೆ ಎನ್ನಿಸಿತು. ಒಳಗಿದ್ದ ಎಲ್ಲರಿಗೂ ಎಲ್ಲರ ಪರಿಚಯವೂ ಆಗಲು ಸಾಧ್ಯವಿಲ್ಲದಷ್ಟು ಬಂದಿಗಳಿದ್ದರು. ಆದರೆ ಎಲ್ಲರಿಗೂ ಪರಿಚಯವಿದ್ದ, ಎಲ್ಲರೊಡನೆ ಮಾತನಾಡಿ ಚರ್ಚೆಗೆ ಎಳೆದು ಗೂರಾಡಿ ಎಷ್ಟೋ ಜನರು ಇವನು ಬಂದನೆಂದರೆ ಚರ್ಚೆ ಶುರು ಮಾಡುತ್ತಾನೆಂದು ಅಂಜಿ ಜಾಗ ಖಾಲಿ ಮಾಡುತ್ತಿದ್ದ ವ್ಯಕ್ತಿಯೊಬ್ಬನಿದ್ದ. ಅವನ ಹೆಸರು ಎಷ್ಟೋ ಜನಕ್ಕೆ ತಿಳಿದಿರಲಿಲ್ಲ. ಗೊತ್ತಿರುವಂಥದ್ದನ್ನು ತಿಳಿಯೋದರಲ್ಲೇನಿದೆ ಎಂಬುದು ಅವರ ಮನಸ್ಸಾಗಿತ್ತು. ಎಲ್ಲರೂ ಅವನ ವಿಷಯ ಬಂದರೆ ಸೋಷಲಿಸ್ಟ್ ಎಂದು ಸಂಕೇತಿಸುತ್ತಿದ್ದರು. ಪ್ಯಾಂಟ್,
ಜುಬ್ಬ, ವೇಸ್ಟ್ ಕೋಟ್. ಜೈಲಿನಲ್ಲಿ ಕೂಡ ಒಂದು ಬುದ್ಧಿಜೀವಿ ಹೆಗಲ ಚೀಲ, ಒಂದು ಅಂಗುಲಕ್ಕೆ ಕತ್ತರಿಸಿದ ಎಳ್ಳು ಅಕ್ಕಿಗಳನ್ನು ಬೆರೆತಂಥ 40ರ ಗಡ್ಡ ಮೀಸೆ. ಯಾರು ಸಿಕ್ಕಲಿ ವಿಷಯವಿಲ್ಲದಿದ್ದರೆ ವಿಷಯ ಸೃಷ್ಟಿಸಿಕೊಂಡು ತಾವು ಹೇಳೋದೇನೆಂದರೆ ಎಂದು ತಮ್ಮದೇ ಒಂದು ಗುಂಪು ಅಥವಾ ಪಂಥವನ್ನು ಸೂಚಿಸುತ್ತಾ ದೇಶದ ಅರ್ಥವ್ಯವಸ್ಥೆ, ದಕ್ಷಿಣ ಆಫ್ರಿಕಾದ ವರ್ಣಭೇದ ವಿರುದ್ಧ ಪ್ರತಿಭಟನೆ, ಬುದ್ಧನ ಅಸ್ಪೃಶ್ಯತೆಯಿಂದ ವಿರುದ್ಧ ಪ್ರತಿಭಟಿಸಿದ್ದು, ವೈದಿಕರು ಚಾರ್ವಾಕರನ್ನು ಮೋಸದಿಂದ ಸೋಲಿಸಿದ್ದು, ಸಂಪ್ರದಾಯದಲ್ಲಿರುವ ಜೀವ ವಿರೋಧಿತನ, ಸಾಹಿತ್ಯದ ಅಸಮ ವಿಷಮ ಪ್ರವೃತ್ತಿಗಳು, ಗಾಂಧಿಗಿಂತ ಮಾರ್ಕ್ಸ್ಗಿಂತ ಲೋಹಿಯಾ, ಹೀಗೆ ಹೆಚ್ಚು ಸಮಗ್ರರಾದ ಚಿಂತಕರನ್ನು ಪದರ ಪದರ ಎಳೆಯುತ್ತಾ ನಿಂತು ಬಿಡುತ್ತಾನೆ. ಪ್ರತಿಭಟನೆ, ಸ್ಟ್ರೈಕು, ಸತ್ಯಾಗ್ರಹ, ಮುರ್ದಾಬಾದ್ಗಳನ್ನು ಯಾವ ಕ್ಷಣದಲ್ಲಿ ಯಾವ ಕಾರಣಕ್ಕೆ ಬೇಕಾದರೂ ಮಾಡಲು ತುದಿಗಾಲ ಮೇಲೆ ನಿಂತು ಸಿದ್ಧವಾಗಿರುವ ವ್ಯಕ್ತಿ. ಜೈಲಿನಲ್ಲೆಲ್ಲ RSSನವರೇ ಸೇರಿಕೊಂಡಿದ್ದಾರೆ ಎಂಬ ರೋಷ. ರಾಜಕೀಯ ಬಂದಿಗಳ ಮೇಲೆ ವಾಜಪೇಯಿ, ಅದ್ವಾನಿಗಳು ಇವರು ಹಿಂದೂ ಧರ್ಮಾಂಧತೆಯ ಪ್ರಭಾವ ಬೀರುತ್ತಿದ್ದಾರೆ, ಅದನ್ನು ಪ್ರತಿಭಟಿಸಿ ಸತ್ಯಾಗ್ರಹ ಹೂಡಬೇಕೆಂಬ ಚಟಪಟ. ಎಲ್ಲಿ ಯಾವ ಇಬ್ಬರು ಯಾವ ವಿಷಯ ಮಾತನಾಡುತ್ತಿದ್ದರೂ ನುಗ್ಗಿ ಹೋಗಿ ಬಾಯಿ ಹಾಕುವ ಚಪಲ. ಒಂದು ಕಡೆ ಕೂರುತ್ತಿರಲಿಲ್ಲ. ಉಳಿದ ಎಷ್ಟೋ ಬಂದಿಗಳಂತೆ ಏನನ್ನೂ ಓದುತ್ತಿರಲಿಲ್ಲ. ನಾವು ಕೇಳುವ ಬ್ರ್ಯಾಂಡ್ ಸಿಗರೇಟ್ ಒದಗಿಸಿದ ಮೇಲೆ ನಮ್ಮನ್ನು ಜೈಲಿನಲ್ಲಿಡಲು ಇವರಿಗೆ ಏನು ಅಧಿಕಾರ, ಹಕ್ಕಿದೆ ಎಂದೇ ಪ್ರಾರ್ಥನಾ ಸಭೆಯಲ್ಲಿ ಬಾಯಿ ಹಾಕಿ ಭಾಷಣ ಕೊರೆದಿದ್ದ. ವಾಸ್ತವವಾಗಿ ಸುದ್ದಿಗಳನ್ನು ಪ್ರಸಾರ ಮಾಡುವ ವೃತ್ತಪತ್ರಿಕೆಯು ಅವನೇ ಆಗಿದ್ದ. ಅವನು ಹೇಳುವ ಸುದ್ದಿಯನ್ನು ನಂಬುವ ಮೊದಲು 7 ಸಲ ಉಜ್ಜಿ ತೊಳೆದು ಒಣಗಿಸಿ ಶುದ್ಧಿಗೊಳಿಸಬೇಕೆಂದು ಕೆಲವರು ಮಾತನಾಡಿಕೊಳ್ಳುತ್ತಿದ್ದರು. ಅದನ್ನು ರವೀಂದ್ರನೇ ಕೇಳಿದ್ದ. ಅಂತ ಕುಮಾರಸ್ವಾಮಿ ಒಂದು ಸುದ್ದಿ ತಂದ. ಗುಡಿ ಪೂಜಾರಿಯಂತೆ ರಾಮಭಟ್ಟ ಎನ್ನುವ ಕರಿಮೆಯ ಅಜ್ಞಾನ ಪ್ರಸಾರಕ ಕಲ್ಲು ವಿಗ್ರಹದ ಮುಂದೆ ಗಂಟೆ ಅಳ್ಳಾಡಿಸಿಕೊಂಡು ಮಂತ್ರದ ಮಧ್ಯೆ ಇಂದಿರಾ ಗಾಂಧಿ ಮುರ್ದಾಬಾದ್ ಅಂತ ಸೇರಿಸಿದ ಅನ್ನೋ ಆಪಾದನೆ ಮೇಲೆ ಹಿಡಿದು ತಂದಿಟ್ಟಿದ್ದಾರೆ. ತಮ್ಮದೇ ವಿಭಾಗದ 5ನೇ ತೊಟ್ಟಿಯಲ್ಲಿದ್ದಾರೆ. ಇದನ್ನು ಕೇಳಿದ ರವೀಂದ್ರನಿಗೆ ರಾಮಭಟ್ಟರು ಅಂದರೆ ತನ್ನ ಊರಿನ ಚೆನ್ನಕೇಶವ ಗುಡಿಯ ರಾಮಭಟ್ಟರೇ, ಅವರದು ಕಪ್ಪು ಬಣ್ಣ, ಅವರ ಊರಾವುದೆಂದು ಕುಮಾರಸ್ವಾಮಿಯನ್ನು ಕೇಳುವ ಮನಸ್ಸಾಯಿತಾದರೂ ವಾಸ್ತವ ವಿವರಗಳನ್ನು ಈತ ಕೇಳಿರುವುದೇ ಇಲ್ಲ, ತಿಳಿದಿರುವುದೂ ಇಲ್ಲ ಎಂಬ ನೆನಪಾಗಿ 5ನೇ ತೊಟ್ಟಿಗೆ ಹೋದ. ಸೇದಿದ ಬೀಡಿಯ ತುದಿಗಳನ್ನು ಕುಕ್ಕಿ ಕುಕ್ಕಿ ತಿಕ್ಕಿದ ಸಾವಿರಾರು ಮಸಿಯ ಗುರುತುಗಳು, ತಿಕ್ಕಿದ ತಿಗಣೆಗಳ ರಕ್ತದ ಲಕ್ಷ ಕಲೆಗಳ ಗೋಣೆಯ ಅಂಚಿನಲ್ಲಿ ಒಂದು ಹಳೆಯ ಚಾಪೆಯ ಮೇಲೆ ರಾಮಭಟ್ಟರು ಮಲಗಿದ್ದರು. ಹುಟ್ಟಿದ್ದ ಮೇಲುಕೋಟೆ ಅಂಚಿನ ಪಂಚೆ, ತೊಟ್ಟಿದ್ದ ಕಂದು ಮಾಸಲು ಅಂಗಿ, ಎದೆ ಕುತ್ತಿಗೆ ತೋಳುಗಳೆಲ್ಲ ಸುಕ್ಕುಗಟ್ಟಿದ್ದ ಕಪ್ಪು ಬಣ್ಣ. ಹಣೆಯ ಮೇಲೆ ಅವರು ಚಿಕ್ಕ ಮಗುವಾಗಿದ್ದಾಗಿನಿಂದ ಹಚ್ಚಿ ಹಚ್ಚಿ ಸುಟ್ಟ ಕಲೆಗಳು, 2 ಬಿಳಿ ನಾಮದ ಜಾಗಗಳು, ನಡುವಣ ಕೆಂಪು ನಾಮದ ಜಾಗದಲ್ಲಿ ಸುಟ್ಟಿದ್ದರೂ ಚರ್ಮವು ಕೆಂಪುಗಟ್ಟಿತ್ತು. ನೋಡಿದವರು ಸ್ನಾನವನ್ನು ಮಾಡಿಲ್ಲ. 2 ದಿನದಿಂದ ಹೊಟ್ಟೆಗಿರಲಿ ಬಾಯಿಗೂ ನೀರು ಬಿಟ್ಟಿಲ್ಲವೆಂದು ಕಾಣುತ್ತಿತ್ತು. ಕಣ್ಣು ಮುಚ್ಚಿ ಮಲಗಿದ್ದರು. ಹತ್ತಿರದ ಚಾಪೆಗಳ ಮೇಲೆ ಕೆಲವರು ಸಿಗರೇಟ್ ಎಳೆಯುತ್ತಿದ್ದರು. ಇನ್ನು ಕೆಲವರು ತಮ್ಮ ಮಂದಲಿಗೆಗಳ ಸಂಧಿಯ ಓಡಾಡುತ್ತಿದ್ದ ತಿಗಣೆಗಳನ್ನು ಹಿಡಿದು ಹೊಸಕುತ್ತಿದ್ದರು. ರಾಮಭಟ್ಟರ ಪಂಚೆಯ ಮೇಲೆ 2 ತಿಗಣೆಗಳು ಹರಿಯುತ್ತಿದ್ದವು. ಹತ್ತಿರ ಹೋದ ರವೀಂದ್ರ, ರಾಮಭಟ್ಟರೇ, ನನ್ನ ಧ್ವನಿಯ ಗುರುತು ಸಿಗುತ್ತದೆಯೇ ಎಂದಾಗ ತಮ್ಮ ಹೆಸರು ಹಿಡಿದು ಕೂಗಿದಾಗ ಅವರಿಗೆ ಕೇಳಿಸಿತ್ತು. ಇವನ ಧ್ವನಿಯ ಗುರುತು ಆಗಲಿಲ್ಲ. ಕಣ್ಣು ಬಿಟ್ಟು ನೋಡಿದರು. ಅವರ ಕಣ್ಣುಗಳಿಗೆ ಪೊರೆ ಬಂದಿರುವುದು ರವೀಂದ್ರನಿಗೆ ಕಾಣುತ್ತಿತ್ತು. ಸರಿಯಾಗಿ ಕಾಣೋಲ್ಲ, ಪೊರೆ ಸರಿಯಾಗಿ ಮಾಗಿದ ಮೇಲೆ ಆಪರೇಷನ್ ಅಂದಿದ್ದಾರೆ. ಹಾಸನದ ದೊಡ್ಡೇಗೌಡ ಡಾಕ್ಟರ್ ಎನ್ನುತ್ತಾ ಅವರೆದ್ದು ಕುಳಿತರು. ಅವರ ಮಂದಲಿಗೆ ಮೇಲೆ ಕೂರುತ್ತಾ, ಇವನು ರವೀಂದ್ರ, ವೆಂಕಟಸುಬ್ಬಯ್ಯನವರ ಮೊಮ್ಮಗ ಎಂದು ಅವರ 2 ಕೈಗಳನ್ನು ಹಿಡಿದುಕೊಂಡ. ರವೀಂದ್ರನೇ ಎನ್ನುತ್ತಾ ಅವರ ಕೈಗಳನ್ನು ತಡಕಿ ಮುಟ್ಟುತ್ತಾ, ನಾನೀಗ ಇಲ್ಲಿದ್ದೀನಿ ಅಂತ ನಿನಗೆ ಯಾರು ಹೇಳಿದರು? ಪೇಪರ್ನಾಗ ಬಂತ ಮರ್ಯಾದೆ ಹೋಗೋ ಸುದ್ದಿ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಪೊರಕಟ್ಟಿದ ಅವರ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ದೃಷ್ಟಿ ಸಂಪೂರ್ಣ ಕುರುಡಾಯಿತು. ಬಿಕ್ಕಿ ಬಿಕ್ಕಿ ಶುರುವಾದ ಅಳು ಗೋಳೋ ಎಂದು ಗಟ್ಟಿಯಾಗಿ ಏರಿತು. ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಿಲ್ಲ, ನಾನಿದ್ದೀನಿ ಅಂತ ಅವರಿಗೆ ಸಾಂತ್ವನ ಮಾಡತೊಡಗಿದ. ಯಾರಿದ್ದು ಏನು ಮಾಡ್ತಾರೆ? ನಮ್ಮ ವಂಶದಲ್ಲಿ ಯಾರು ಯಾವ ತಲೆಯಲ್ಲೂ ಕಾರಾಗೃಹದ ಪ್ರವೇಶ ಮಾಡಿರಲಿಲ್ಲ. ನಾನಿಲ್ಲಿಗೆ ಬಂದು ಪಿತೃಗಳು ರೌರವ ನರಕಕ್ಕೆ ಹೋಗೋ ಹಾಗಾಯಿತು. ನಂದೇನು ತಪ್ಪು ಅಂತ? ನಾನು ಯಾವ ತಪ್ಪು ಮಾಡಿಲ್ಲ. ಅವರು ಏರಿದ ಅಳುವಿನ ನಡುವೆ ಹೊರಹಾಕಿದರು. ಇಲ್ಲಿ ಒಳಗೆ 2,000 ಜನರಿದ್ದಾರೆ. ನಾನು ಕಾರಾಗೃಹ ವಾಸಿಯೇ. ಯಾರದು ತಪ್ಪು ಇಲ್ಲದೆಯೇ ತುಂಬುತ್ತಿರೋದು ಸರ್ಕಾರದ ತಪ್ಪು. ಹೀನಕೃತ್ಯ ಮಾಡಿ ಕಾರಾಗೃಹ ವಾಸವಾದರೆ ಮಾತ್ರ ಪಿತೃಗಳನ್ನು ತಟ್ಟೋದು. ಇದು ರಾಜಕೀಯದ ಗೂಂಡಾಗಿರಿ. ಸಮಾಧಾನ ಮಾಡ್ಕೊಳ್ಳಿ. ನೀವು ಸರ್ಕಾರನ ಅಥವಾ ಇಂದಿರಾ ಗಾಂಧಿನ ಅಥವಾ ತುರ್ತು ಪರಿಸ್ಥಿತಿ ಅಂತ ಘೋಷಿಸಿದ್ದನ್ನು ಅಥವಾ ಅವಳ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಮಾಡಿದ್ದಕ್ಕೆ ನ್ಯಾಯಾಲಯದ ತೀರ್ಪು ಕೊಟ್ಟಿದ್ದನ್ನು ಎಲ್ಲಾದರೂ ಟೀಕೆ ಮಾಡಿದ್ರಾ? ಯಾರ ಕೈಲಾದರೂ ಮಾತಾಡಿದ್ರಾ ಅಂತ ಸಮಾಧಾನ ಮಾಡುತ್ತಾ ಕೇಳಿದ. ಜೊತೆಯಲ್ಲೇ ತಿಗಣೆಗಳನ್ನು ಹಿಡಿದು ಕುಕ್ಕುತ್ತಿದ್ದವರು, ನಾವು ಬೆಳಿಗ್ಗೆ ಇವರು ಬಂದಾಗಿಂದ ಹೇಳಿದೆವು ಸ್ವಾಮಿ, ಇದು ರಾಜಕೀಯದ ಅರೆಸ್ಟು ಅಂತ. ಯಜಮಾನರ ಮನಸ್ಸಿನೊಳಗೆ ಹೋಗೋದೇ ಇಲ್ಲ. ಮೊನ್ನೆ ರಾತ್ರಿಯಿಂದ ಬಾಯಿಗೆ 1 ಹನಿ ನೀರು ಬಿಟ್ಟಿಲ್ವಂತೆ. ಇವತ್ತು ಮಧ್ಯಾಹ್ನ ಊಟವೂ ಮಾಡಲಿಲ್ಲ ಎಂದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸೋಷಲಿಸ್ಟ್ ಕುಮಾರಸ್ವಾಮಿ ಬಂದ. ಅವರ ಹಿಂದೆಯೇ ಅಣ್ಣಯ್ಯ. ಕುಮಾರಸ್ವಾಮಿಗೆ ಸುದ್ದಿ ತಿಳಿದ ಅಣ್ಣಯ್ಯ ಭಟ್ಟರಿರುವ ಜಾಗ ತೋರಿಸಲೆಂದು ಅವನನ್ನೇ ಕೇಳಿಕೊಂಡು ಬಂದಿದ್ದರು. ಅವರು ಈಗ ತಾನೇ ತನ್ನೊಡನೆ ಆಡಿದ ಮಾತುಗಳನ್ನು ಅಣ್ಣಯ್ಯನಿಗೆ ಒಪ್ಪಿಸಿದ ರವೀಂದ್ರ, ನೀನಾದರೂ ಹೇಳು ಅವರಿಗೆ, ಈ ಜೈಲುವಾಸದಲ್ಲಿ ನಾಚಿಕೆ ಪಡುವಂಥದ್ದು ಏನೂ ಇಲ್ಲ, ಹೆಮ್ಮೆ ಪಡುವಂಥದ್ದೇ. ಮೊದಲು ಊಟ ಮಾಡಲಿ, ಆಮೇಲೆ ಮಾತಾಡೋಣ ಅಂತ ಒಪ್ಪಿಸು. ಅಣ್ಣಯ್ಯ ಭಟ್ರೆ, ನನ್ನ ಹೆಸರು ಅಣ್ಣೇಗೌಡ ಅಂತ. ಹಾಲ್ಕೆರೆಯಲ್ಲಿ ವಿವೇಕಾನಂದ ಶಾಲೆ ನಡೆಸ್ತಿದ್ದವನು ಗೊತ್ತೇ ಎಂದಿದ್ದಕ್ಕೆ ಕೇಳಿಬಲ್ಲೆ. ಬಡ ಮಕ್ಕಳಿಗೆಲ್ಲ ಅನ್ನದಾನ ವಿದ್ಯಾದಾನ 2 ಮಾಡ್ತಿದ್ರಂತೆ. ಈಗ ಬಡ ಮಕ್ಕಳು ಪ್ರಯೋಜನವಿಲ್ಲ ಅಂತ ಕೈಬಿಟ್ಟು ಬರೀ ಶೆಟ್ಟಿಗಳ ಮಕ್ಕಳಿಗೆ ವಿದ್ಯೆ ಕಲಿಸ್ತಿದ್ದೀರಂತೆ. ನಮ್ಮೂರು ಮಲ್ಲಿಕಾರ್ಜುನ ಶೆಟ್ಟರ ಮಗ ರಾಜಶೇಖರ ಮಾಸ್ಟ್ರು ಆಗಂತ ಸುದ್ದಿ ಮಾತಾಡ್ಕೋತಿದ್ರು. ಸುದ್ದಿ ಆ ರೀತಿ ತಪ್ಪು ತಿರುಗಿ ಬಂದಿದೆ. ಆ ಮೋಸದ ಕಥೆನ ಆಮೇಲೆ ಹೇಳ್ತೀನಿ. ನಾನು ಈಗ ಇದೇ ಜೈಲಿನಲ್ಲಿ ಇದ್ದೀನಿ.
ರವೀಂದ್ರನೂ ಇದ್ದಾನೆ. ದೇಶಕ್ಕೆ ದೇಶದಲ್ಲಿ ಲಕ್ಷ ಲಕ್ಷ ಜನಗಳನ್ನು ತುಂಬುತ್ತವ್ರೆ. ಇದರಲ್ಲಿ ಪಾಪವೇನೂ ಇಲ್ಲ. ನೀವು ಊಟ ಮಾಡಿ, ನನ್ನ ಜೊತೆಗೆ ಬನ್ನಿ, ಅಡುಗೆ ಮನೆಗೆ ನಾನು ಇಕ್ಕಿಸ್ತೀನಿ, ಅಥವಾ ನಾನೇ ಒಂದು ತಟ್ಟೆಯಲ್ಲಿ ಹಾಕ್ಸ್ಕೊಂಡು ಇಲ್ಲಿ ತಂದು ಕೊಡ್ತೀನಿ, ಮೊದಲು ಉಣ್ಣಿ. ಕಾರಾಗೃಹ ಪ್ರವೇಶದ ಬಗೆಗೆ ಅವರಿಗೆ ಪಾಪದ ಭಾವ ತುಸು ಸರಗಿದಂತಾಯಿತು. ಸ್ವಲ್ಪ ಹೊತ್ತು ಯೋಚಿಸಿದ ಅವರು ಕೇಳಿದರು, ಇಲ್ಲಿ ಅಡಿಗೆ ಮಾಡೋರು ಯಾವ ಜಾತಿ? ಜೈಲಿನಲ್ಲಿ ಆ ಥರ ಕಟ್ಟುಪಾಡಿಲ್ಲ, ಸರ್ಕಾರಿ ನೇಮಕದ ನೌಕರರು. ಹಾಗಾದರೆ ನಾನು ಕೈಲೂ ಮುಟ್ಲಾರೆ ಎಂದು ಅವರು ಕಣ್ಣು ಮುಚ್ಚಿ ಕೂತು ಬಿಟ್ಟರು. ಅವರು ಆಗಂದಿದ್ದೇ ತಡ ಎದುರಿಗಿದ್ದ ಸೋಷಲಿಸ್ಟ್ ಕುಮಾರಸ್ವಾಮಿ ಗಟ್ಟಿಯಾಗಿ, ಭಟ್ಟರಿಗೆ ಧಿಕ್ಕಾರ, ಜಾತಿವಾದಿಗೆ ಧಿಕ್ಕಾರ, 5,000 ವರ್ಷದಿಂದ ಸಮಾಜವನ್ನು ಶೋಷಿಸಿದ ಪುರೋಹಿತ ಶಾಹಿಗೆ ಧಿಕ್ಕಾರ, ಪುರೋಹಿತ ಶಾಹಿಯನ್ನು ನಿರ್ಮೂಲ ಮಾಡಿ ಎಂದು ಕೂಗತೊಡಗಿದ. ಆ ಹಜಾರದಲ್ಲಿದ್ದ ತಮ್ಮ ತಮ್ಮ ಚಾಪೆಗಳ ಮೇಲೆ ಕೂತು ಅಥವಾ ಮಲಗಿ ತಮ್ಮ ತಮ್ಮ ಮಾತುಗಳನ್ನು ಆಡಿಕೊಳ್ಳುತ್ತಿದ್ದವರಿಗೆಲ್ಲ ಅದು ಕೇಳಿ ಎಲ್ಲರೂ ಧಿಕ್ಕಾರ ಧಿಕ್ಕಾರ ಎಂಬ ಸಮೂಹ ಘೋಷಣೆ ಮಾಡತೊಡಗಿದರು. ಅಷ್ಟು ಜನ ಒಟ್ಟು ಗಂಟಲು ಕೇಳಿದ ಇತರ ತೊಟ್ಟಿಗಳ ಬಂದಿದ್ದರು. ಇತರ ಮೇಲುದರ್ಜೆ ಕೋಣೆಯವರೆಲ್ಲ ಓಡಿ ಬರತೊಡಗಿದರು. ಬರುವಾಗಲೇ ಧಿಕ್ಕಾರ ಧಿಕ್ಕಾರ ಇಲ್ಲಿ ಶಬ್ದಕ್ಕೆ ತಾವು ಪ್ರತಿ ಮೊಳಗಲು ಶುರು ಮಾಡಿದರು. ಈ ಶಬ್ದ ಕೇಳಿದ ಇತರ ವಿಭಾಗದ ಬಂದಿಗಳು ಧಿಕ್ಕಾರ ಮೊಳಗಿದೊಡಗಿದರು. ಇದ್ದಕ್ಕಿದ್ದಂತೆ ಹೊತ್ತಿಕೊಂಡ ಗದ್ದಲದಿಂದ ಜೈಲಿನ ಅಧಿಕಾರಿಗಳಿಗೆ ಗಾಬರಿಯಾಯಿತು. ಅವರು ಹುಕುಂ ಕೂಗಿದರು. ಬಂದೂಕು ಹಿಡಿದ ಸಿಪಾಯಿಗಳನ್ನು ಓಡಿ ಬಂದ ಜನಗಳನ್ನು ಸುತ್ತುವರೆದರು. ಇದನ್ನೆಲ್ಲ ಗಮನಿಸಿದ ಕುಮಾರಸ್ವಾಮಿಗೆ ನಾಯಕಾವೇಶ ಬಂದು ಇನ್ನೂ ತಾರಕ ಸ್ವರದಲ್ಲಿ ಕಿರುಚತೊಡಗಿದ. ಭಟ್ಟಾಚಾರಿಗೆ ಧಿಕ್ಕಾರ, ಪುರೋಹಿತ ವರ್ಗಕ್ಕೆ ಧಿಕ್ಕಾರ. ಇದ್ದಕ್ಕಿದ್ದಂತೆ ಹೊತ್ತಿ ಆವರಿಸಿಕೊಳ್ಳುತ್ತಿರುವ ಈ ಪರಿಸ್ಥಿತಿಗೆ ರವೀಂದ್ರ ಅಣ್ಣಯ್ಯನವರು ದಿಗ್ಮೂಢರಾದರು. ಆದರೆ ಅಷ್ಟರಲ್ಲಿ ಎದುಸಿರು ಬಿಡುತ್ತಾ ಕೈಲಿ ಪಿಸ್ತೂಲ್ ಹಿಡಿದು ನುಗ್ಗಿ ಬಂದ ಜೈಲಾಧಿಕಾರಿ ಏನು ಎಂದು ಕುಮಾರಸ್ವಾಮಿ ಮುಂದೆ ನಿಂತು ಕೇಳಿದರು. ಬಂದೂಕುಗಳನ್ನು ಸಿದ್ಧಭಂಗಿಯಲ್ಲಿ ಹಿಡಿದ ಸಿಪಾಹಿಗಳು ಅಧಿಕಾರಿಗೆ ರಕ್ಷಣೆಯಾಗಿ ಸುತ್ತುವರೆದರು. 5,000 ವರ್ಷಗಳಿಂದ ಇತರರೆಲ್ಲರ ತುಳಿದಿರುವ ಪುರೋಹಿತ ಶಾಹಿಯ ಪ್ರತಿನಿಧಿಯಾದ ಭಟ್ಟನ ಮಾತಿಗೆ ಇವನನ್ನು ಅರೆಸ್ಟ್ ಮಾಡಿ ಮೊಕದ್ದಮೆ ನಡೆಸಿ 12 ವರ್ಷ ಕಠಿಣ ಸಜೆ ಹಾಕಿಸದೇ ಇದ್ದರೆ ಇಂಡಿಯಾ ದೇಶದ ಸಮಸ್ತ ಜನಕೋಟಿಯು. ಕುಮಾರಸ್ವಾಮಿ ಶುರು ಮಾಡಿದ ಅರ್ಥವಾಗದೆ ಅಧಿಕಾರಿ ಕಕ್ಕಬಿಕ್ಕಿಯಾದರು. ಜೈಲಿನೊಳಗೆ ದಂಬೆಗಳಾಗಿ ಅದು ಬರೀ ರಾಜಕೀಯ ಕೈದಿಗಳು ತುಂಬಿರುವಾಗ ತನಗೇನಾದರೂ ತೊಂದರೆ ಬಂದಿತ್ತೆಂಬ ಆತಂಕದಲ್ಲಿ ಅವರ ಮನಸ್ಸು ಏನು ಬೇಕಾದರೂ ಮಾಡಲು ಸಿದ್ಧವಾಗಿತ್ತು. ಅಷ್ಟರಲ್ಲಿ ಅಣ್ಣಯ್ಯ ಬಾಯಿ ಹಾಕಿದರು. ಏನೂ ಇಲ್ಲ ಸ್ವಾಮಿ, ಇಲ್ಲಿ ಕೂತಿದ್ದಾರಲ್ಲ ನಮ್ಮ ಗುಡಿ ಭಟ್ಟರು, 2 ದಿನದಿಂದ ಹೊಟ್ಟೆಗೆ ತಿಂದಿಲ್ಲ, ಊಟ ಮಾಡಿ ನಡೀರಿ ಅಂದರೆ ತಾವು ಸ್ವಯಂ ಪಾಕದವರು, ಬೇರೆ ಮತ್ತದವರು ಮಾಡಿದ್ದನ್ನು ಉಣ್ಣೋಲ್ಲ ಅಂದರು. ಅದಕ್ಕೆ ಈ ಗಡ್ಡದ ನಾಯಕ ಕಿರ್ಚ್ಕೋತಿದ್ದಾನೆ. ನೀವಿಬ್ಬರಿಗೊಂದಷ್ಟು ಅಡಿಗೆ ಪದಾರ್ಥ ಕೊಡಿಸಿಕೊಡಿ, ನಾನು ಒಲೆ ಗಿಲೆ ಹಾಕಿಕೊಟ್ಟು ಸಹಾಯ ಮಾಡ್ತೀನಿ. ಈ ಮುದುಕರನ್ನ ನೀವು ಬೇರೆ ಜಾತಿಯವರು ಮಾಡಿದ್ದು ತಿನ್ನಿ ಅಂತ ಬಲವಂತ ಮಾಡೋದು ನ್ಯಾಯವಲ್ಲ. ಅವರ ಮಗ ನನಗೆ ಗೊತ್ತು, ಎಲ್ಲ ಜಾತಿಯವರ ಮನೆಯಲ್ಲೂ ಎಲ್ಲ ಹೋಟ್ಲಲ್ಲೂ ಊಟ ಮಾಡ್ತಾನೆ. ಇದು ತಲೆಮಾರಿನ ಪ್ರಶ್ನೆ. ಮುಂದಿನ ತಲೆಮಾರು ತನಗೆ ತಾನೇ ಬದಲಾಯಿಸ್ತಿದೆ. ಅದಕ್ಕ್ಯಾಕೆ ಘೋಷಣೆ ಕೂಗಿ ಬಂದೂಕದವರು ಬಂದು ನೀವು ಓಡಿ ಬರಬೇಕು? ಅಧಿಕಾರಿಗಳೇ ಜೀವ ಬಂತು. ಜೈಲೊಳಗೆ ಯಾರಿಗೂ ಅವರ ಇಷ್ಟಕ್ಕೆ ವಿರೋಧವಾಗಿ ಊಟ ತಿಂಡಿ ಮಾಡಿಸೋ ಹಾಗಿಲ್ಲ. ಅವ್ರನ್ನ ಅಡುಗೆ ಮನೆಗೆ ಕರ್ಕೊಂಡು ಬನ್ನಿ. ನಿಮಗೆ ಬೇಕಾದ ಅಕ್ಕಿ ಬೇಳೆ, ಖಾರದ ಪುಡಿ, ಗೋಧಿ ಹಿಟ್ಟು, ಎಣ್ಣೆ, ಉಪ್ಪು, ಪಾತ್ರೆ ಅಥವಾ ಮಡಿಕೆ ಕೊಡ್ತೀವಿ. ನೀವೇ 2 ಕಲ್ಲು ಹಾಕ್ಕೊಂಡು ಒಲೆ ಹಾಕೊಂಡು ಅಡುಗೆ ಮಾಡ್ಕೊಳ್ಳಿ ಎಂದರು. ಕುಮಾರಸ್ವಾಮಿ ವ್ಯವಸ್ಥೆಯೊಳಗೆ ಸೇರಿಕೊಳ್ಳುವ ಅಧಿಕಾರಶಾಹಿಗೆ ಧಿಕ್ಕಾರ ಎಂದು ಕೂಗತೊಡಗಿದ. ಅಲ್ಲಿ ಗುಂಪು ಸೇರಿದ ಯಾರೂ ಪ್ರತಿಯಾಗಿ ಕೂಗಲಿಲ್ಲ. ಬೇರೆ ತೊಟ್ಟಿಗಳಿಂದ ಬಂದವರಿಗೆ ಏನು ಕೇಳದೆ ಅವರು ಕೂಗಲಿಲ್ಲ. ಅವನಿಗೆ ಅವಮಾನವಾಯಿತು. ಈ ದೇಶದ ಶತ್ರು ಯಾರು ಅಂತ ಈಗ ಗೊತ್ತಾಯಿತು. ಪರಸ್ಪರ ಬೆಂಬಲವಾಗಿ ನಿಲ್ಲುವ ಪುರೋಹಿತ ಶಾಹಿ, ಅಧಿಕಾರಶಾಹಿಗಳು, ಇವರುಗಳನ್ನು ಬೇರು ಸಹಿತ ಕಿತ್ತು ಹೊಸಕುವ ತನಕ ಸರ್ವಾಧಿಕಾರದ ವಿರುದ್ಧ ಹೋರಾಟ ಆರಂಭಿಸಬಾರದು. ಸರ್ವಾಧಿಕಾರದ ಸಹಾಯ ಪಡೆದೇ ಮೊದಲು ಇವುಗಳನ್ನು ಮಟ್ಟ ಹಾಕಬೇಕು. ಪ್ರಗತಿಗೆ ಜಯವಾಗಲಿ, ವೈಜ್ಞಾನಿಕ ಮನೋಧರ್ಮಕ್ಕೆ ಜಯವಾಗಲಿ, ಮೌಢ್ಯಕ್ಕೆ ಧಿಕ್ಕಾರ. ಬಂದಿಗಳೆಲ್ಲ ಚದುರತೊಡಗಿದರು. ಬಂದೂಕಧಾರಿ ಸಿಪಾಯಿಗಳು ಅಧಿಕಾರಿ ಅಲ್ಲಿಂದ ನಿಧಾನವಾಗಿ ಕದಲಿದರು. ಅಧಿಕಾರಿಗೆ ಕುಮಾರಸ್ವಾಮಿ ಗೊತ್ತಿತ್ತು. ಶಾಂತಿ ಭಂಗದ ಆಪಾದನೆಯನ್ನು ಮಾಡಿ ಅವನನ್ನು ಹಿಡಿಸಿ ಕೇಸು ಹಾಕುವ ಅಥವಾ ಬೇರೆನಾದರೂ ಕ್ರಮ ತೆಗೆದುಕೊಳ್ಳುವ ಮನಸ್ಸು ಬಂದರೂ ದುಡುಕದೆ ನಿಧಾನವಾಗಿ ಕ್ರಮವನ್ನು ಆಲಿಸಬೇಕೆಂದು ಅವರು ಸುಮ್ಮನೆ ನಡೆದರು. ಅಣ್ಣಯ್ಯ ಭಟ್ಟರ ತೋಳು ಹಿಡಿದು ಎಬ್ಬಿಸಿ, ನಡೀರಿ, ನಾನು ಅಕ್ಕಿ ಪಡಿ ಕೊಡಿಸ್ತೀನಿ, ಒಲೆ ಹಾಕ್ಕೊಡ್ತೀನಿ, ಅನ್ನ ಸಾರು ಮಾಡ್ಕೊಳ್ತೀರಂತೆ ಎಂದು ನಡೆಸಿದರು. ರವೀಂದ್ರ ಅವರ ಇನ್ನೊಂದು ತೋಳು ಹಿಡಿದು ನೆರವಾದ. 20 ಹೆಜ್ಜೆ ನಡೆಯುವಷ್ಟರಲ್ಲಿ ಭಟ್ಟರು ಸುಸ್ತಾದರು. ಆಮೇಲೆ ಹೇಳಿದರು, ನನಗೊಂದು ತೊಂದರೆ ಕಾಣಿಸ್ಕೊಂಡಿದೆಯಲ್ಲ, ಜಲಬಾಧೆಗೆ ಹೋಗಬೇಕು ಅನಿಸುತ್ತೆ. 1 ನಿಮಿಷ ತಡೆಯೋಕ್ಕಾಗಲ್ಲ ಅನಿಸುತ್ತೆ. ಹೋಗಿ ಕೂತ್ರೆ ಮೂತ್ರವೇ ಇಲ್ಲ. ಕಷ್ಟಪಟ್ಟು 1 ಹನಿ ಬಂದರೆ ಬೆಂಕಿ ಹತ್ತಿಕೊಂಡು ಉರಿಯುತ್ತೆ. ಬಾಯಿಗೆ ನೀರು ಬಿಟ್ಟು ಎಷ್ಟು ಹೊತ್ತಾಯಿತು? ಮೊನ್ನೆ ರಾತ್ರಿ ಊಟದ ಜೊತೆಲಿ 1 ಚೊಂಬು ನೀರು ಕುಡೀರಿ, 2 ಗಂಟೆಲಿ ಸರಿಯಾಗುತ್ತೆ. ಅಥವಾ ಎಳನೀರು, ಸಿದ್ಧೌಷಧ. ಸ್ನಾನವಿಲ್ಲದೆ ನೀರು ಹ್ಯಾಕೆ ಕುಡಿಲಿ? ಈಗ ಅದಕ್ಕೆ ಹೋಗ್ತಿದ್ದೀವಲ್ವಾ, ಮೊದಲು ನಲ್ಲಿಗೆ ತಲೆ ಕೊಟ್ಟು ಸ್ನಾನ ಮಾಡಿ, ಆಮೇಲೆ 1 ತಂಬಿಗೆ ನೀರು ಕುಡೀರಿ. ಅಡಿಗೆಯವರು ಎಲ್ಲ ಸಾಮಾನು ಕೊಟ್ಟರು. ಅಣ್ಣಯ್ಯ ಹುಡಿಕೊಟ್ಟ ಕಲ್ಲಿನ ಮೇಲೆ 1 ಭಾರಿ ಒಲೆಗಳಿಂದ ಉರಿಯುವ ಸೌದೆಯನ್ನು ತಂದಿಟ್ಟರು. ಅಷ್ಟರಲ್ಲಿ ಒಬ್ಬ ಪೇದೆ ಬಂದು, ರವೀಂದ್ರ ಅಂದರೆ ನೀವೆಯಾ? ನಿಮಗೊಬ್ಬ ಸಂದರ್ಶಕರು ಬಂದಿದ್ದಾರೆ, ಶಾಂತಮೂರ್ತಿ ಎಂದು ರವೀಂದ್ರನಿಗೆ ತಟ್ಟನೆ ಹೊಳೆಯಿತು. ನಾನು ಹೋಗಿ ಬರ್ತೀನಿ, ನೀನು ಇವರ ಜೊತೆ ನಿಗಾ ನೋಡ್ಕೊತಿದ್ಯಲ್ಲ ಎಂದು ಅಣ್ಣಯ್ಯನ ಅನುಮತಿ ಪಡೆದು ರವೀಂದ್ರ ವಾರ್ಡರ್ ಸಂಗಡ ಹೋದ. ಬೆಂಚಿನ ಮೇಲೆ ಕೂತಿದ್ದ ಶಾಂತಮೂರ್ತಿ ಎದ್ದು ನಿಂತು ಇವರನ್ನು ಕೂರಿಸಿದ ಪಕ್ಕದಲ್ಲಿ ಕುರಿತು ಹೇಳಿದ, ಜೆಪಿಗೆ ಹೃದಯದ ತೊಂದರೆಯಾಗಿ ಚಂಡೀಗಢದ ವೈದ್ಯಕೀಯ ಸಂಸ್ಥೆಗೆ ಸೇರಿಸಿದಾರಂತೆ. ಅವರೇ ಮುಗಿದು ಹೋಗ್ತಾರೆಯೇ ಅಥವಾ ಇವರೇ ಮುಗಿಸ್ತಾರೋ? ಸುದ್ದಿಗಳೆಲ್ಲ ಮುಚ್ಚಿ ಹಾಕಿರುವಾಗ ನಮಗೆ ಬೇಕಾದ ಊಹೆ ಮಾಡ್ಕೋಬಹುದು. ಮೂರ್ತಿ 2 ಕೆಲಸ ಮಾಡಬೇಕಲ್ಲ ಎಂದು ಆರಂಭಿಸಿ
ಅಂಗವಿಕಲರ ಆಶ್ರಮದ ಸ್ಥಿತಿಯನ್ನು ವಿವರಿಸಿ ಸತ್ಯಭಾವತಿ ಬಾಯಿಯನ್ನು ಸಾಧ್ಯವಾದರೆ ಇಬ್ಬರು ಬ್ರಹ್ಮಚಾರಿ ಮಾಸ್ಟರ್ಗಳನ್ನು ಬಿಡಿಸಿದರೆ ಆ ಮಕ್ಕಳಿಗೆ ದಿಕ್ಕಾಗುತ್ತೆ, ಇಲ್ಲದಿದ್ದರೆ ಬಸ್ ಸ್ಟ್ಯಾಂಡ್ಗಳಿಗೆ ಭಿಕ್ಷೆ ಬೇಡೋಕ್ಕೆ ಹಂಚಿ ಹೋಗ್ತಾರೆ ಎಂದ. ಇನ್ನೊಂದು, ಹಿಂದೆ ನನ್ನ ಊರಿನ ದೇವಸ್ಥಾನದ ವಿಗ್ರಹ ಕಳುವಿನ ಒಂದು ವರದಿ ಬಂದಿತ್ತು, ನೆನಪಿದೆಯಾ? ನಾನು ಅದರ ಮೇಲೆ ಬಸವನಪುರ ರೀವಿಸಿಟೆಡ್ ಅಂತ ಒಂದು ಲೇಖನ ಮಾಲೆ ಬರೆದ, ನೆನಪಿದೆಯಾ? ಗೊತ್ತು. ಈಗ 4 ತಿಂಗಳಿನಲ್ಲಿ ಅಮೆರಿಕದ ಒಬ್ಬ ಪತ್ರಕರ್ತ ಬಂದಿದ್ದ, ಲಿಂಡನ್ ಯಾರ್ಕ್ ಅಂತ. ಸಾಂಸ್ಕೃತಿಕ ವಸ್ತುವಿನ ಕಳುವಿನ ವಿರುದ್ಧದ ಹೋರಾಟದ ಒಂದು ಸಂಘವಿದೆ, ಅದರ ಸಹಾಯ ಪಡೆದು ಇವನು ಬಂದಿದ್ದ. ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ವರದಿಕಾರ. ಪತ್ರಿಕೆಯವರು ರಜಾ, ಸಂಬಳ, ಭಾರತಕ್ಕೆ ಹೋಗಿ ಬರುವ ಟಿಕೆಟ್ ಕೊಟ್ಟರು. ಈ ಸಂಘ ಭಾರತದಲ್ಲಿ ವಸತಿ, ಊಟ, ಸಂಚಾರ ಮತ್ತು ಸುದ್ದಿ ಅಗಿಯುವ ಖರ್ಚುಗಳನ್ನೆಲ್ಲ ಕೊಟ್ಟಿತ್ತು. ಈ ದೇಶದಿಂದ ಆ ದೇಶಕ್ಕೆ ಕಳ್ಳ ಸಾಗಾಣಿಕೆಯಾಗಿ ಹೋಗಿರುವ 42 ವಿಗ್ರಹಗಳ ಫೋಟೋ ಹಿಡಿದು ತಂದಿದ್ದ. ಅವೆಲ್ಲ ಅಲ್ಲಿ ವರ್ಷಕ್ಕೂ ಧಾರಣೆ ಏರುವ ದಶಮಿಲಿಯನ್ ಬೆಲೆಯ ಬಂಡವಾಳ ಹೂಡುವ ವಸ್ತುಗಳಂತೆ. ಖಾಸಗಿ ಪ್ರದರ್ಶನಕ್ಕೆ ಇಡ್ತಾರಂತೆ. ಅವುಗಳ ಫೋಟೋನ ಹೇಗೋ ಸಂಪಾದಿಸಿ ತಂದಿದ್ದ. ಈ ವಿಗ್ರಹಗಳು ಭಾರತದ ಯಾವ ದೇವಾಲಯಗಳಿಂದ ಯಾವ ಅವಧಿಯಲ್ಲಿ ಕಳುವಾಗಿದೆ, ಕಳುವನ್ನು ಯೋಜಿಸಿದ ಗುಂಪುಗಳು ಯಾವುವು, ಅವಕ್ಕೆ ಮರೆಯಲ್ಲಿ ಕುಮ್ಮಕ್ಕು ಕೊಟ್ಟ ಅಧಿಕಾರಿ ರಾಜಕಾರಣಿ ಯಾರು ಅನ್ನುವ ತನಿಖೆ. ಉತ್ತರ ಭಾರತವನ್ನೆಲ್ಲ ಸುತ್ತಿದ ಮೇಲೆ ಇಲ್ಲಿ ಬಂದಿದ್ದ. ವಿಗ್ರಹ ಫೋಟೋ ನೋಡಿ, ಅದರ ಶೈಲಿಯ ಮೇಲೆ ಇದು ಇಂಥ ಶಿಲ್ಪಕಲಾ ಪರಂಪರೆಗೆ ಸೇರಿದ್ದು, ಆದ್ದರಿಂದ ಇಂಥ ದೇವಾಲಯದ ಇರಬೇಕು ಅಂತ ನಿರ್ಣಯಿಸುವಷ್ಟು ಆ ವಿಷಯದಲ್ಲಿ ಓದಿ ಪರಿಣತಿ ಪಡೆದು ಬಂದಿದ್ದ. ನಿಮ್ಮ ಊರಿನ ಸರಸ್ವತಿ ವಿಗ್ರಹ ಹೊಯ್ಸಳ ಶೈಲಿಯದ್ದು, ಆದ್ದರಿಂದ ಕರ್ನಾಟಕದಂತ ತೀರ್ಮಾನಿಸಿ ಬೆಂಗಳೂರಿಗೆ ಬಂದ. ನಮ್ಮ ಆಫೀಸಿಗೆ ಬಂದಾಗ ನಾನು ಬಸವನಪುರದ ಇರಬೇಕು ಅಂತ ನಿಮ್ಮ ಲೇಖನ ಮಾಲೆಯ ಫೈಲ್ ಕೊಟ್ಟಿದ್ದೆ. ಅದನ್ನು ಓದಿದ ಅವನು, ನಾನು ಊರಿಗೆ ಹೋಗಬೇಕು, ಜನಗಳ ಭೇಟಿಯಾಗಿ ತನಿಖೆ ಮಾಡಬೇಕು, ಕನ್ನಡ ಗೊತ್ತಿಲ್ಲ, ನನ್ನ ಪ್ರಶ್ನೆಗಳನ್ನು ಖಚಿತವಾಗಿ ಕನ್ನಡಕ್ಕೆ, ಅವರ ಉತ್ತರವನ್ನು ಇಂಗ್ಲೀಷ್ಗೆ ಸ್ಪಷ್ಟವಾಗಿ ಅನುವಾದ ಮಾಡೋರು ಬೇಕು, ತನಿಖಾ ವರದಿಯಲ್ಲಿ ಅನುಭವ ಇರೋದಾದರೆ ನನಗೆ ಹೆಚ್ಚು ಸಹಾಯವಾಗುತ್ತೆ, ಅವರಿಗೆ ನಾನೇ ಫೀ ಕೊಡ್ತೀನಿ ಅಂದ. ನಾನು ಫೀ ಬೇಡ, ನೀನು ಮಾಡ್ತಿರೋ ತನಿಖಾ ವರದಿ ಇಡೀ ಮನುಕುಲದ ಸಂಸ್ಕೃತಿಯ ಸಂರಕ್ಷಣೆಗೆ ದೊಡ್ಡ ಸೇವೆಯಾಗುತ್ತೆ, ನಾನು ಬರ್ತೀನಿ ನಡಿ ಅಂತ ಹೊರಟೆ. ಬಸ್ ಹತ್ತಿ ಹೋದೆವು. ಆ ಊರಿನಲ್ಲಿ ಒಂದಿನ ಇದ್ದೆವು. ಅವನು ತೋರಿಸಿದ ಫೋಟೋ ನೋಡಿ ದೇವಸ್ಥಾನದ ಅರ್ಚಕ ರಾಮಭಟ್ರು, ಹೌದು ಇದೇ ಸರಸ್ವತಿ, ಇಲ್ಲೇ ಕಳವಳವಾಗಿರೋದು ಅಂತ ಗುರುತಿಸಿದ್ರು. ಅವರನ್ನೇ ಮೇಲಿನ ನೋಟಕ್ಕೆ ಅಸಂಬದ್ಧ ಅನ್ನುವಂಥ 20-30 ಪ್ರಶ್ನೆ ಮರುಪ್ರಶ್ನೆ ಕೇಳಿ ರೆಕಾರ್ಡ್ ಮಾಡಿಕೊಂಡ. ಆಮೇಲೆ MLA ಜಯಪ್ಪನ ಭೇಟಿ ಮಾಡಿ ಕೇಳಿದ. ಒಂದು ಘಟ್ಟದಲ್ಲಿ ಜಯಪ್ಪ ಇವನು ಕೆಂಪು ಮೂತಿ ಅಂತ ನನ್ನ ಪ್ರಶ್ನೆ ಮಾಡೋಕ್ಕೆ ಅಂತ ಹೇಗಿಯೂ ಬಿಟ್ಟ. ಅವನು ಕೇಳಿದ ಪ್ರಶ್ನೆ ಹೇಗಿತ್ತು ಗೊತ್ತೇ? ಬೊಂಬೈ ಹಾಜಿ ಲತೀಫ್ ನಿಮ್ಮನ್ನು ಭೇಟಿ ಮಾಡಿದ್ದು ಬೆಂಗಳೂರಿನಲ್ಲೋ ನಿಮ್ಮೂರಿನಲ್ಲೋ? ಹಾಜಿ ಲತೀಫ್ ಎಂದ ತಕ್ಷಣ ಜಯಪ್ಪನ ಮುಖದಲ್ಲಿ ಸಿಕ್ಕಿಕೊಂಡಂಥ ಭಾವನೆ. ಅವನ ತನಿಖೆ ದಾಟಿ ನನಗೆ ತಿಳಿಯುತ್ತಿತ್ತು, ಆದರೆ ಘಾಟಿ ನನಗೆ ಕೂಡ ಅವನ ಗುಟ್ಟು ಸುಳಿವು ಕೊಡ್ತಿರ್ಲಿಲ್ಲ. ತನಿಖಾ ವಿಧಾನದಿಂದ ಅವನ್ನ ಕಲಿಬೇಕು ನಾವು. ನಮ್ಮದೆಲ್ಲ ಸ್ಥೂಲ ಹೊರಟು ಇಲ್ಲಿದು ಮುಗಿಸ್ಕೊಂಡು ಪಟ್ಟದ ಕಲ್ಲಿಗೆ ಹೋದ. ಆಮೇಲೆ ಎಲ್ಲಿಗೆ ಹೋದ ಅಂತ ನನಗೊಂದು ತಿಳಿಯಲಿಲ್ಲ. ಈಗ 1 ತಿಂಗಳಲ್ಲಿ ಇದಕ್ಕಿದ್ದಂತೆ ಒಂದು ಫಾರಿನ್ ಲೊಕ್ಕೊಟ್ಟೆ, ಅಮೆರಿಕದ ಸ್ಟಾಂಪ್ ಒಡೆದು ನೋಡ್ತೀನಿ, ಲಿಂಡನ್ ಕಾಗದ, ನನ್ನ ಸಹಾಯಕ್ಕೆ ಕೃತಜ್ಞತೆ ಸೂಚಿಸಿ, ಜೊತೆಯಲ್ಲಿ ನ್ಯೂಯಾರ್ಕ್ ಟೈಮ್ಸ್ನ 6 ಪುಟದ ಒಂದು ಸಾಂಸ್ಕೃತಿಕ ಪುರವಣಿ. ಓದಿ ನೋಡಿದರೆ ನ್ಯೂಯಾರ್ಕ್ನ ದೊಡ್ಡ ವ್ಯಾಪಾರಿ ಮಾರಾಟಕ್ಕಿರುವ 42 ವಿಗ್ರಹಗಳು ಹೇಗೆ ಭಾರತದ ಕಳ್ಳ ಸಾಗಾಣಿಕೆಯಾಗಿ ವ್ಯಾಪಾರಿಯನ್ನು ಸೇರಿದವು ಎಂದು ಬಗೆಗೆ ತಾನು ಮಾಡಿದ ಸುದೀರ್ಘ ತನಿಖೆಯ ವರದಿ. ಪ್ರತಿಯೊಂದು ವಿಗ್ರಹದ ಮೂಲ, ದೇವಾಲಯ, ಕಳುವು ಮಾಡಲು ಭಾಗವಹಿಸಿದ ಸರ್ಕಾರದ ನೀಡಿದ ಸ್ಥಳೀಯ ಮುಖಂಡ, ಪೊಲೀಸ್ ಅಧಿಕಾರಿ, ಕದ್ದು ಸಾಗಿಸಿದ ದೊಡ್ಡ ಏಜೆಂಟಿನ ವಿವರ, ಸಾಧ್ಯವಾದ ಕಡೆ ಫೋಟೋ ಸಮೇತ ಕೊಟ್ಟಿದ್ದಾನೆ. ಆ 42 ವಿಗ್ರಹಗಳ ಫೋಟೋ ಇದೆ. ಬಸವನಪುರದ ಸರಸ್ವತಿ ವಿಗ್ರಹವನ್ನು ಸಾಗಿಸಲು ಬೆನ್ನಾಗಿ ನಿಂತಿದ್ದವನು MLA ಜಯಪ್ಪ ಗೌಡ ಅಂತ ಬರೆದಿದ್ದಾನೆ. ಪೂಜಾರಿ ರಾಮಭಟ್ರನ್ನು ವಿವರವಾಗಿ ಪ್ರಶ್ನಿಸಿದ್ದರಿಂದ ದೊರೆತ ಸೂಕ್ಷ್ಮ ಸುಳಿವುಗಳನ್ನು ಬರೆದಿದ್ದಾನೆ. ಹೋದ ಸಲವೇ ನಿಮಗೆ ತಂದುಕೊಡಕ್ಕೆ ಹೊಳಿಲಿಲ್ಲ, ಇಲ್ಲಿ ತಂದಿದ್ದೀನಿ, ನಿಧಾನವಾಗಿ ಓದಿ. ಇಂಥ ತನಿಖೆನ ಅವರು ಮಾಡ್ತಾರೆ, ನಮಗೆ ಹೊಳಿಯೋದೂ ಇಲ್ಲ, ಅಷ್ಟೊಂದು ಖರ್ಚನ್ನು ಹೊತ್ಕೊಳ್ಳೋ ಪತ್ರಿಕೆಯೂ ಇಲ್ಲ, ಸಂಘ ಸಂಸ್ಥೆಯೂ ಇಲ್ಲ ಎಂದು ತನ್ನ ಚೀಲದಿಂದ ಒಂದು ಲಕೋಟೆಯನ್ನು ಹೊರತೆಗೆದ. ರವೀಂದ್ರನ ಕೈಗೆ ಕೊಟ್ಟು, ಈಗಂತೂ ಟ್ರಿಬ್ಯೂನ್ನಲ್ಲಿ ತನಿಖಾ ವರದಿ ಅನ್ನೋ ಜಾತಿಯೇ ಇಲ್ಲ ಎಂದ. ರವೀಂದ್ರನಿಗೆ ತಕ್ಷಣ ಏನೋ ಹೊಳೆದಂತಾಗಿ 1 ನಿಮಿಷ ತನ್ನೊಳಗೆ ತಾಳೆ ಹಾಕಿ ಒಳ ಸಂಪರ್ಕಗಳನ್ನು ಹುಡುಕತೊಡಗಿದ. ಸಮರ್ಪಕವಾಗಿ ದೊರೆಯಲಿಲ್ಲ. ಅನಂತರ ಅರ್ಚಕರು ರಾಮಭಟ್ರು ಅಂದಿದ್ರಲ್ಲ, ಅವ್ರನ್ನ ಹಿಡಿದು ಈ ಜೈಲಿಗೆ ಹಾಕಿದ್ದಾರೆ. ಮೊನ್ನೆ ರಾತ್ರಿ ಹಿಡಿದದ್ದು, ಇವತ್ತಿಲ್ಲಿಗೆ ಸಾಗಿಸಿ ತಂದರು. ನನಗೆ ಚೆನ್ನಾಗಿ ಗೊತ್ತು, ನಾನು ಅವರೆದುರಿಗೆ ಬೆಳೆದ ಹುಡುಗ. ನನ್ನ ಅಜ್ಜನಿಗಿಂತ ತುಸು ಚಿಕ್ಕವರು ಅಷ್ಟೇ. ರಾಜಕೀಯಕ್ಕೂ ಅವರಿಗೂ ಸಂಬಂಧವೇ ಇಲ್ಲ. ಅವರನ್ನು ಆಪತ್ಕಾಲೀನ ಪರಿಸ್ಥಿತಿ ಎನ್ನುವ ಹೆಸರಿನಲ್ಲಿ ಹಿಡಿಯಬೇಕಾದರೆ ಎಂದ ವಾಕ್ಯವನ್ನು ಪೂರ್ತಿ ಮಾಡುವ ಮೊದಲೇ ಶಾಂತಮೂರ್ತಿ, ಈ ಲೇಖನ ಸಾಕಷ್ಟು ಗಲಾಟೆ ಮಾಡಿದೆ. ಅಮೆರಿಕ ಸಾಂಸ್ಕೃತಿಕ ವಸ್ತುವಿನ ಕಳುವಿನ ವಿರುದ್ಧ ಹೋರಾಡುವ ಸಂಘ ಅಂದನಲ್ಲ, ಅದು ಇದನ್ನು ಯುನೆಸ್ಕೋದಲ್ಲಿ ಎತ್ತುವ ಪ್ರಯತ್ನ ಮಾಡ್ತಿದೆಯಂತೆ. ಈ ಲೇಖನ ಭಾರತ ಸರ್ಕಾರದ ಗಮನಕ್ಕೆ ಬರದ ವಿಧಿ ಇಲ್ಲ. ಈಗಲೇ ಬಂದಿರಬಹುದು. ಸುಳಿವು ಸಿಕ್ಕುವಂಥ ವಿವರಗಳನ್ನು ಕೊಟ್ಟ ಅರ್ಚಕನ ಮೇಲೆ ಸೀಡು ತೀರಿಸ್ಕೊಳ್ಳಕ್ಕೆ, ಅಥವಾ ನೋಡಿ ಜೈಲಿಗೆ ಹೋಗಿದ್ದ ಇವನ ಮಾತಿಗೆಷ್ಟು ಬೆಲೆ ಅನ್ನೋಕೆ ಒಟ್ಟಿನಲ್ಲಿ ರಾಮಭಟ್ರನ್ನು ಹಿಡಿಸಿ ಹಾಕಿದ್ದಾರೆ. ಇದೇ ರೀತಿ ಉಳಿದ ದೇವಾಲಯಗಳಿಗೆ ಸಂಬಂಧಪಟ್ಟ ಕೆಲವರನ್ನು ಹಿಡಿಸಿರಬಹುದು. ಹಣ ಪ್ರಯತ್ನ ಇದ್ದರೆ ತನಿಖೆ ಮಾಡಬಹುದು. ಈ ಸ್ಥಿತಿಯಲ್ಲಿ ಮಾಡೋಕ್ಕಂತೂ ಸಾಧ್ಯವಿಲ್ಲ. ತನಿಖಾತೀತವಾಗಬೇಕು ಅಂತ ತಾನೇ ಈ ಆಪತ್ಕಾಲೀನ ಸ್ಥಿತಿ ಹಿರಿಯಿರುವುದು. ನನಗನ್ಸುತ್ತೆ ಈ ಲೇಖನವನ್ನು ಓದುವಷ್ಟು ವಿದ್ಯೆ ಅಥವಾ ಮಾಹಿತಿ ಜಯಪ್ಪನಿಗಿಲ್ಲ. ಆದರೆ ವಿಗ್ರಹಗಳನ್ನು ಚೋರಿ ಮಾಡಿಸಿ ಸಗಡು ರಫ್ತು ಮಾಡುವ ಹಾಜಿ ಲತೀಫ ಜಯಪ್ಪನಿಗೆ ಭಟ್ರನ್ನ ಹಿಡಿಸಿ ಹಾಕು, ಇಲ್ದಿದ್ರೆ ನಿನ್ನ ಸಿಕ್ಕಿ ಹಾಕತ್ತಿ ಅಂತ ಎಚ್ಚರಿಕೆ ಕೊಟ್ಟು ಇವನು ಇಲ್ಲಿಯ ಸರ್ಕಾರಕ್ಕೆ ಹೇಳಿ ಹಿಡಿಸಿರ್ಬೋದು. ಹಾಜಿ ಲತೀಫ್ ದಿಲ್ಲಿ ಮಟ್ಟದಲ್ಲೇ ತೀರ್ಪು ತಿರುಗಿಸಿ ಹಲವರನ್ನ ಹಿಡಿಸಿದ್ದಾನೆ. ಅದರಲ್ಲಿ ರಾಮಭಟ್ರು ಒಬ್ಬರಿರ್ಬೋದು.
ಇವ್ರನ್ನ ಬಿಡಿಸೋಕೆ ಸಾಧ್ಯವಿಲ್ವೇ? ದಿಲ್ಲಿಯಿಂದ ಹುಕಂ ಬರೆದಿದ್ದರೆ ಇಷ್ಟು ಬೇಗ ಬಿಡುಗಡೆ ಅಹವಾಲನ್ನು ಸ್ವೀಕರಿಸುವ ಧೈರ್ಯ ಈ ಸರ್ಕಾರಕ್ಕಿಲ್ಲ. 1-2 ತಿಂಗಳಾದರೂ ಕಳಿಬೇಕು. ಅಷ್ಟರಲ್ಲಿ ಇವರ ಹೆಸರು ಎಲ್ಲಿಂದ ಬತ್ತು ಅಂತ ಪತ್ತೆ ಮಾಡೋಕ್ಕೆ ಪ್ರಯತ್ನಿಸ್ತೀನಿ. ಆದರೆ ಆಪತ್ಕಾಲೀನ ಅನ್ನುವ ಹೆಸರಿನ ಸ್ಥಿತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಮಹಾಗುಟ್ಟು ಮಾಡ್ತಿದ್ದಾರೆ, ಹೆದರಿ ಸಾಯ್ತಿದ್ದಾರೆ. ಸಾಧಾರಣ ಜನಕ್ಕಿಂತ ಹೆಚ್ಚು ಎದಿರೋರು ಅವರೇ. ಅಷ್ಟರಲ್ಲಿ ವಾರ್ಡರ್ ಒತ್ತಾಯಿತನ್ನು ಸೂಚಿಸಲು ಇವರ ಕಡೆಗೆ ಬರುತ್ತಿದ್ದ ಶಾಂತಮೂರ್ತಿ ಕೂಡೆಗೆ ಆಫೀಸ್ನ ತುರ್ತು ಕೆಲಸವಿತ್ತು. ನೋಡಿ ಸರ್, ನಿಮ್ಮ ಜೊತೆ ಸೇರಿ ಇಷ್ಟೊತ್ತಾದರೂ ನಾನು ಒಂದು ಸಿಗರೇಟು ಹೊತ್ತಿಸಿಲ್ಲ, ಸಹವಾಸ ದೋಷ ಎಂದು ಅವನು ನಿಂತ. ಅವನನ್ನು ಕಳಿಸಿ ರವೀಂದ್ರ ರಾಮಭಟ್ಟರು ಅಡುಗೆ ಮಾಡಿಕೊಳ್ಳುತ್ತಿದ್ದ ಸ್ಥಳಕ್ಕೆ ನಡೆದ. ಇಷ್ಟರಲ್ಲಿ ಒಂದು ಸಾರು ಆಗಿರುತ್ತೆ. ಅವರು ಸ್ವಲ್ಪ ಹೋದರೂ ಊಟ ಮಾಡಿರುತ್ತಾರೆ. ತಮ್ಮ ಬಂಧನದ ಒಳ ಕಾರಣ ಅವರಿಗೆ ಗೊತ್ತಿಲ್ಲ. ನಾನು ಹೇಳಬೇಕು ಎಂದುಕೊಂಡು ಬೇಗ ಬೇಗ ಹೆಜ್ಜೆ ಹಾಕತೊಡಗಿದ. ಅವನು ಅಲ್ಲಿಗೆ ಹೋಗುವುದರಲ್ಲಿ ಅವರು ಒಂದು ತೊಳೆದ ಮುತ್ತುಗದ ಎಲೆಯ ಮೇಲೆ 1-2 ಸೌಟನ್ನು ಹಾಕಿಕೊಂಡಿದ್ದರು. ಅದರ ಮೇಲೆ ಒಂದು ಸೌಟು ಸಾರು ಹಾಕಿಕೊಳ್ಳುತ್ತಿರುವಾಗ ಇವನು ಹತ್ತಿರ ಹೋದ. ನಾನು ಹೇಳಿದಾಗ ನೀವು ಊಟ ಮಾಡಿ ಆಮೇಲೆ ಮಾತಾಡೋಣ, ಅಣ್ಣಯ್ಯ ಒತ್ತಾಯ ಮಾಡುತ್ತಿದ್ದರು. ಮಾತಾಡೋದೇನಿದೆ, ಹೊಟ್ಟೆ ಕೇಳೋದಕ್ಕೆ ತಿನ್ನೋದು ಎಂದು ಅವರು ಒಂದು ತುತ್ತನ್ನು ತೆಗೆದು ಬಾಯಿಗೆ ತುಂಬಿಕೊಂಡರು. ಅಣ್ಣಯ್ಯ ರವೀಂದ್ರನನ್ನು ತುಸು ದೂರ ಕರೆದೊಯ್ದು ದೇವರಿಗೆ ಪೂಜೆ ಮಾಡದೆ ಊಟ ಮಾಡೋಲ್ಲ ಅಂತ ಹಠ ಹಿಡಿದ್ರು. ಇಲ್ಲೇ ಒಂದು ಪೂಜೆ ಮಾಡಿ ಒಂದು ಕಲ್ಲು ಚೂರು ಕೈಲಿ ಹಿಡಿದು ಅದೇ ಕೇಶವ ಚನ್ನಕೇಶವ ಸ್ವಾಮಿ ಅಂತ ಭಾವನೆ ಮಾಡಿ ಮಂತ್ರ ಹೇಳಿ ಅಂದೆ. ಅನ್ನ ಬೇಯುವ ತನಕ ಹಾಗೆ ಮಾಡಿದರು. ಆಮೇಲೆ ನನ್ನ ಮಗ ದುಡಿದು ಕೊಟ್ಟದನ್ನು ಮಾತ್ರ ನಾನು ತಿನ್ನೋದು, ಈ ಪಾಪಿ ಸರ್ಕಾರದ ನಾನು ಯಾಕೆ ತಿನ್ನಬೇಕು, ನನಗೆ ಬೇಡ ಅಂತ ಹಠ ಹಿಡಿದ್ರು. ನೀವೇನು ಇವರ ಅನ್ನ ಕೇಳಿ ಬರಲಿಲ್ಲ, ಬಲವಂತವಾಗಿ ಹಿಡಿದು ಅವರು ನಮ್ಮ ಅನ್ನ ನಮಗೆ ದೊರಕದ ಹಾಗೆ ಮಾಡಿರೋರು ಅವರು. ಆದ್ದರಿಂದ ನಾವು ಸರ್ಕಾರದ ಅನ್ನ ತಿನ್ನುವ ಪಾಪ ಸರ್ಕಾರದ ನಡೆಸೋರಿಗೆ ಬಡಿಯುತ್ತೆ, ನೀವು ಊಟ ಮಾಡಿ ಅಂತ ಒಪ್ಪಿಸಿ ಕೂರಿಸಿದೆ. ಈಗ ಎಲೆ ಮೇಲೆ ಇಷ್ಟು ಅನ್ನ ಹಾಕ್ಕೊಂಡು ಕೂತಿದ್ದಾರೆ ನೋಡು ಎನ್ನುತ್ತಿದ್ದರು. ಅವರ ದೃಷ್ಟಿ ಅಂಚು ಊಟ ಮಾಡುತ್ತಿದ್ದ ಭಟ್ಟರ ಕಡೆಗೆ ಇತ್ತು. ಅರೆ ಅರೆ ಎಂದು ಗಾಬರಿಯಿಂದ ಅವರು ಭಟ್ಟರ ಕಡೆಗೆ ಹೆಜ್ಜೆ ಹಾಕಿದರು. ರವೀಂದ್ರನು ಅತ್ತ ನೋಡಿ ಹಿಂದೆ ಹಿಂದೆ ನಡೆದ. ಭಟ್ಟರು ವಾಂತಿ ಮಾಡಿಕೊಳ್ಳುತ್ತಿದ್ದರು. ಗಂಟಲಿನಿಂದ ಒಳಗೆ ಇಳಿದಿದ್ದ 2 ತುತ್ತಿನ ಜೊತೆಗೆ ಬಾಯಲ್ಲಿದ್ದ ಒಂದು ತುತ್ತು ಸೇರಿ ಹೊರಗೆ ಬಂದು ಎಲೆಯ ಮೇಲೆ ಉಳಿದಿದ್ದ ಅನ್ನದ ಮೇಲೆ ಸುರಿದುಕೊಂಡಿತ್ತು. ವಾಯ್ ಎನ್ನುವ ಸದ್ದು ಮಾಡಿಕೊಂಡು ಜಟ್ಟರದೊಳಗಿಂದ ಹಳದಿ ಬಣ್ಣದ ಒಂದು ಲೋಟದಷ್ಟು ದ್ರವವೂ ಬಂತು. ಯಾಕೆ ಭಟ್ರೆ, ಸಮಾಧಾನ ಮಾಡಿಕೊಳ್ಳಿ, ಅಣ್ಣಯ್ಯ ಎದುರು ನಿಂತು ಹೇಳಿದರು. ಮಾತನಾಡಲು ಕಷ್ಟವಾಗಿ ಏದುಸಿರು ಬಿಡುತ್ತಿದ್ದ ಭಟ್ಟರು ಕಷ್ಟಪಟ್ಟು ಉಸಿರನ್ನು ಮಾತನಾಡುವ ಅರ್ಧಕ್ಕೆ ತಂದುಕೊಂಡು, ಅನ್ನವಲ್ಲ, ಅಮೇಧ್ಯದಲ್ಲಿ ಪಿತಗೊಟ್ಟುವ ಬಿಳಿ ಹುಳುಗಳು ತಿನ್ನಬಹುದೇ, ತಿನ್ನುವಂತ ನೀವು ಹೇಳಬಹುದೇ ಎಂದು ಅಷ್ಟು ಮಾತನಾಡಿದ್ದಕ್ಕೆ ಆದ ಬಳಲಿಕೆಗೆ ಏದುಸಿರು ಬಿಡತೊಡಗಿದರು. ಹೊಟ್ಟೆಯೊಳಗೆ ಕೊನೆಯ ದ್ರವವು ಹೊರಬಂದಿದೆ ಎಂದು ಅರ್ಥ ಮಾಡಿಕೊಂಡ ಅಣ್ಣಯ್ಯ, ಬನ್ನಿ ನಿಮ್ಮ ಮಂದಲಿಗೆ ಮೇಲೆ ಮಲಗಿಸ್ತೀವಿ, ಡಾಕ್ಟರ್ನ ಕರೆಸೋಣ ಎಂದು ಬಾಗಿ ಅವರನ್ನು ಎತ್ತಿ ತಮ್ಮ ಬೆನ್ನ ಮೇಲೆ ಹೊತ್ತುಕೊಂಡು ನಡೆದರು. ರವೀಂದ್ರ ಅವರ ಕಾಲುಗಳನ್ನು ತನ್ನ 2 ಕೈಗಳಿಂದಲೂ ಆಸರೆ ಕೊಟ್ಟು ಹಿಂಬಾಲಿಸಿದ. 5ನೇ ತೊಟ್ಟಿಯಲ್ಲಿದ್ದ ಅವರ ಚಾಪೆ ಮೇಲೆ ಮಲಗಿಸಿದ ನಂತರ ರವೀಂದ್ರ, ಡಾಕ್ಟರ್ನ ಕರ್ಕೊಂಡು ಬರ್ತೀನಿ, ನೀನು ಒಂದಿಷ್ಟು ಗಾಳಿ ಹಾಕು, ಡಿಹೈಡ್ರೇಷನ್ ಎಂದು ಹೇಳಿ ವಿಭಾಗದ ಪೇದೆಗೆ ಹೇಳಿ ಅವರೊಡನೆ ಜೈಲಿನ ಕಚೇರಿಗೆ ಓಡಿದ. ಅವರು ಡಾಕ್ಟರ್ಗೆ ಫೋನ್ ಮಾಡಿದರು. ಡಾಕ್ಟರ್ ರೋಗಿಯನ್ನು ಕ್ಲಿನಿಕಲ್ಲಿ ತಂದು ಮಲಗಿಸಿ, ನಾನು 1/4 ಗಂಟೆಯಲ್ಲಿ ಅಲ್ಲಿರ್ತೀನಿ ಎಂದರು. ಕ್ಲಿನಿಕ್ಕಿನ 2 ಆಯಾಗಳನ್ನು ಸ್ಟ್ರೆಚ್ಚರ್ನಲ್ಲಿ ಹಿಡಿದು ರವೀಂದ್ರನ ಹಿಂಬಾಲಿಸಿದರು. ಇವರು ಹೋಗುವ ಹೊತ್ತಿಗೆ ಅಣ್ಣಯ್ಯ ಭಟ್ಟರ ನಾಡಿ ಹಿಡಿದು ಕೂತಿದ್ದರು. ಸುತ್ತ 50 ಜನ. ನಾಡಿ ಸಿಕ್ತಿಲ್ಲ, ಪ್ರಾಣ ಹೋಗಿದೆ ಎಂದು ಅವರೇ ಹೇಳಿದರು. ಆದರೂ ನಾವು ಕ್ಲಿನಿಕ್ಕಿಗೆ ತಗೊಂಡು ಹೋಯ್ತೀವಿ, ಸತ್ತಿದ್ದಾರೆ ಅಂತಾದರೂ ಡಾಕ್ಟರ್ ಸರ್ಟಿಫೈ ಮಾಡಬೇಕಲ್ಲ, ಒಬ್ಬ ಆಯಾ ಹೇಳಿದ. 2 ಸೇರಿ ಶರೀರವನ್ನು ಸ್ಟ್ರೆಚ್ಚರ್ ಮೇಲೆ ಮಲಗಿಸಿಕೊಂಡು ಎತ್ತಿ ಒಯ್ದರು. ಒಳಗಿದ್ದ 50 ಜನಗಳು ಹಿಂಬಾಲಿಸತೊಡಗಿದರು. ಆದರೆ ಪೇದೆಗಳು ಬಿಡಲಿಲ್ಲ. ಅಷ್ಟರಲ್ಲಿ ಆ ವಿಭಾಗದಲ್ಲಿದ್ದ 300 ಮಂದಿಗಳು ಅಲ್ಲಿ ಜಮಾಯಿಸಿದ್ದರು. ಎಲ್ಲಿಂದಲೂ ಓಡಿ ಬಂದ ಕುಮಾರಸ್ವಾಮಿ, ಏನು ಸುದ್ದಿ ಎಂದು ವಿಚಾರಿಸಿದ. ಅಣ್ಣಯ್ಯ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸುವ ಮೊದಲೇ ಅವನು ಗಟ್ಟಿಯಾಗಿ, ರಾಜಕೀಯ ಬಂದಿಗಳಿಗೆ ಹುಳ ಹತ್ತಿದ ಅಕ್ಕಿಯ ಅನ್ನ ತಿನ್ನಿಸಿ ವಿಷಾಹಾರದಿಂದ ವಾಂತಿ ಮಾಡಿಕೊಂಡು ಸಾಯುವ ಹಾಗೆ ಮಾಡಿರುವ ಜೈಲಿನ ಆಡಳಿತಕ್ಕೆ ಧಿಕ್ಕಾರ. ಇಂಥ ಅವಮಾನವೀಯ ರೀತಿಯಲ್ಲಿ ಸಾಯಿಸಿ ಎಂದು ಹುಕುಂ ಮಾಡಿರುವ ಸರ್ಕಾರಕ್ಕೆ ಧಿಕ್ಕಾರ ಎಂದು ಗಟ್ಟಿಯಾಗಿ ಕೂಗತೊಡಗಿದ. ಸುತ್ತುವರಿದ ಜನಗಳು ಧಿಕ್ಕಾರ ಎಂದು ಮೊಳಗತೊಡಗಿದರು. ಈ ತಂತು ಕಾದಂಬರಿಯನ್ನು ಪ್ರಾರಂಭ ಮಾಡಿದ್ದು ಜುಲೈ 11, 1988, ಮುಕ್ತಾಯ ಮಾಡಿದ್ದು ನವೆಂಬರ್ 4, 1989. ಕಥೆಯನ್ನು ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ತಂತು ಕಾದಂಬರಿಯ ವಾಚನ ಇಲ್ಲಿಗೆ ಮುಕ್ತಾಯವಾಗಿದೆ. ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.